ಹೈಸ್ಕೂಲಿಂದ ನಾನೇ ಕೆಲಸ ಮಾಡ್ಕೊ, ಪಾರ್ಟ್ ಟೈಮ್ ಜಾಬ್ ಮಾಡು, ಕಾಲೇಜ್ಗೆ ಹೋಗು, ಓದು. ನಾನ್ ಮನೆ ಕೆಲಸ ಮಾಡಿದ್ದೀನಿ. ಬೆಳಗ್ಗೆ ಹೋಗು, ಗುಡ್ಸು ಒರ್ಸು, ಪಾತ್ರೆ ತೊಳಿ ಎಲ್ಲ ಮಾಡು, ಕಾಲೇಜ್ಗೆ ಹೋಗು. ನಾ ಹಾಸ್ಪಿಟಲ್ ಆಯಾ ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ನನ್ನ ಕ್ಲಾಸ್ಮೇಟ್ಸ್ ಗಳ ಮನೆ ಕೆಲ್ಸಕ್ಕೆ ಹೋಗಿದ್ದಿದೆ. ನಾನು ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಓನರ್ ಬಂದು ಕೇಳೋರು, ನೀನ್ ಯಾಕೆ ಮನೆಗೆ ಹೋಗ್ತೀಯಾ, ಇಲ್ಲೇ ಇದ್ಬಿಡು ರೂಮ್ ಅಲ್ಲಿ ಅಂತ. ಆಯ್ತು ಸರ್, ನಾನು ರೂಮಲ್ಲಿ ಇದ್ಬಿಡ್ತೀನಿ ಅಂತ ಅಂದಿದ್ದೆ. ಅಂದ್ರೆ ನಾನು ಇರ್ತೀನಿ ನಿಮ್ ಜೊತೆ ರೂಮ್ ಅಂತ. ಕಾಲೇಜ್ಗೆ ಹೋದೆ. ಲಗೇಜ್ ಎಲ್ಲ ತಗೊಂಡು ಕ್ಲಾಸ್ ರೂಮ್ ಅಲ್ಲಿ ಇಟ್ಟಿದ್ದೆ. ಎಕ್ಸ್ಟ್ರಾ ಬೆಂಚ್ಗಳಿರುತ್ತೆ ಗೊತ್ತಾ, ಲಾಸ್ಟ್ ಅಲ್ಲಿ. ಆ ಬೆಂಚ್ ಹಿಂದ್ಗಡೆ ಇಟ್ಟಿದ್ದೆ. ಏನ್ ಮಾಡೋದು ಅಂದ್ರೆ ನಮ್ಮ ABVPದು ಫೋನ್ ಬಂತು. ಶನಿವಾರ ಆದಿತ್ಯವಾರ 2 ದಿನ ಸೆಮಿನಾರ್ ಇದೆ ಬೆಂಗಳೂರಿನಲ್ಲಿ. ಆ ಸೆಮಿನಾರ್ ನಾನು ಹೋಗ್ತೀನಿ ಬೆಂಗಳೂರಿಗೆ. ಸೆಮಿನಾರ್ ಅಲ್ಲಿ ತುಂಬಾ ಜನ ಮಹಿಳಾ ಸಾಧಕಿಯರು ಬರ್ತಾರೆ. ಎಲ್ಲರಿಗೂ ಪ್ರಶ್ನೆ ಕೊಟ್ಟು ಹಾಕ್ತಿದೆ. ಅದನ್ನೆಲ್ಲ ನೋಡಿ ನನ್ನನ್ನ ಲವಿಂಜಿ ಅಂತ ನಮ್ಮ ABVP ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಫೈಂಡ್ ಔಟ್ ಮಾಡ್ತಾರೆ. ಎಲ್ಲಿ ಉಳ್ಕೊಂಡಿದ್ದಾರೆ ಕೇಳಿ. ಯಾರ ಹತ್ರನೂ ಹೇಳಿದೆ, ನಾನು ಲವಿಂಜಿ ಹತ್ರ ಹೇಳ್ತೀನಿ. ಲವಿಂಜಿ ಇಲ್ಲ, ನೀವು ABVP ನಲ್ಲಿ ಕೆಲಸ ಮಾಡಿ, ನಾನು ನಿಮಗೆ ಹಾಸ್ಟೆಲ್ ನಡೆಸ್ತೀನಿ ಅಂತಂದ್ರು. ಇಲ್ಲ, ಇವಳಿಗೆ ಎಬಿಲಿಟಿ ಇದೆ, ಇವಳು ಮಾಡ್ತಾಳೆ ಅಂತ ನನಗೆ ದಿಢೀರ್ ಅಂತ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಜವಾಬ್ದಾರಿ ಕೊಡ್ತಾರೆ. ಇವಳು ಸಂಘಟನೆಯಲ್ಲಿ ಬಂದು ಒಂದು 4 ಭಾಷಣ ಮಾಡಿ ಬಂದಿದ್ದಾಳೆ. ಇಲ್ಲ, ತಳಮಟ್ಟದಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ, ಅರ್ಹತೆ ತಗೊಂಡ್ ಬಂದಿದ್ದೀನಿ. ಈ ಡಾರ್ಕ್ ಸೈಡ್ ಏನಿದೆ ಅಲ್ಲ, ಮೋಸ್ಟ್ಲಿ ಆ ವ್ಯಕ್ತಿ ಅವತ್ತು ನನ್ನ ಜೊತೆ ಆತರ ತಪ್ಪು ನಡ್ಕೊಳ್ದೆ ಹೋಗಿದ್ದಿದ್ರೆ ನಿಂಗೆ ಇದೆಲ್ಲ ಸಿಗ್ತಿರ್ಲಿಲ್ಲ. ಬಟ್ ನಾನು ಅನ್ಕೊಂತೀನಿ, ಯಾವ ಹೆಣ್ಮಕ್ಳಿಗೂ ಆ ತರದೊಂದು ಪರಿಸ್ಥಿತಿಗಳು ಬರ್ಬಾರ್ದು. ಈಗ ನಿಮ್ಮ ಮನೆ ದೇವರು ಇವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅನ್ನಿಸ್ತಾ ಲವ್ ಅಟ್ ಫಸ್ಟ್ ಸೈಟ್ ಅದು ಇಲ್ಲ? ಯಾರಿಗನ್ಸುತ್ತೆ ಹೇಳಿ ನನ್ನ ನೋಡಿದ್ರೆ? ಎಲ್ಲಿಂದ ಬಂತು ಈ ಧೈರ್ಯ, ಹೆಂಗಿದ್ ಬಂತು ಅಂತ ಕೇಳಿದ್ರೆ ನನಗೆ ಒಂದ್ ಭರವಸೆ ಇತ್ತು, ಏನ್ ಸಮಸ್ಯೆ ಆದ್ರೂ ಇದೊಂದು ಜೀವ ಇದೆ. ತುಂಬಾ ಜಾಸ್ತಿ ಕಾಳಿನ ಆರಾಧನೆ ಮಾಡ್ತಿದ್ದೆ. ಎಷ್ಟೇ ದೇವರನ್ನ ಆರಾಧನೆ ಮಾಡಿದ್ರು ಕೂಡ ನೆಗೆಟಿವ್ ಎನರ್ಜಿಗಳು ನಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ, ನಮ್ಮನ್ನು ನೋಡದೆ ಇರೋರು ಹೆಂಗ್ ಪ್ರಭಾವ ಮಾಡ್ತಾರೆ ಅಂತಂದ್ರೆ, ಪ್ರತಿ ಆರೋಪ ಬರುವ ಮುಂಚಿನ ಮೊದಲ ಹುಣ್ಣಿಮೆಗೆ ನನಗೆ ಯಾರೋ ಬಂದು ಕುತ್ತಿಗೆ ಹೆಚ್ಚಿದಂಗ ಆಗುತ್ತೆ. ಯಾರೋ ಬಂದು ಕುತ್ತಿಗೆ ಹೆಚ್ಚಕ್ತಿದ್ದಾನೆ, ನಿಮಗೆ ಮಾತಾಡಕ್ ಆಗ್ತಾ ಇಲ್ಲ, ಕರಿತಾ ಇದ್ದೀನಿ ಮಾತಾಡಕ್. ಅವಾಗೆಲ್ಲ ನೋಡಿದಾಗ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ಗಳು, ಪ್ರಯೋಗಗಳು ಆಗಿರೋದೆಲ್ಲ ನನಗೂ ತುಂಬಾ ಕೆಟ್ಟದಾಗ ಕಮೆಂಟ್ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ಅವನೇನು ಕಮೆಂಟ್ ಹಾಕಿದ್ದಾನೆ ಅಂತ ಬರೀತೀನಿ ಒಂದು ಚೀಟಿ ತಗೊಂಡೋಗಿ ಒಂದು ಸಣ್ಣದೊಂದು ಗಾಜಿನ ಬಾಟ್ಲ್ ಇದು ಬೌಲಿದೆ, ಅದರೊಳಗಡೆ ಹಾಕ್ತೀನಿ. ಕೊಳಲಿಗೆ ಹೀಗಂದಿದ್ದಿದ್ದು ನನಗಲ್ಲ ನಿನಗೆ, ನನ್ನೊಳಗೆ ನೀನ್ ಇರೋದು ಹೌದಾದ್ರೆ ನನಗಲ್ಲ ನಿನಗೆ, ನೀನ್ ಇದನ್ನ ತಗೋ. ಎಷ್ಟೋ ಜನ ನನಗೆ ಕಮೆಂಟ್ ಹಾಕಿರೋರು ಹೆಂಗೆಂಗೋ ಫೋನ್ ಮಾಡಿ ಸಾರಿ ಕೇಳಿದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ, ಯಾಕೋ ಗೊತ್ತಿಲ್ಲ. ನೀವು ಮದುವೆ ಆಗುವಂತ ಟೈಮಲ್ಲಿ ನಿಮ್ಮ ಸ್ವಂತ ತಂದೆನೇ ಮುಂದೆ ಬಂದು ಹೇಳ್ತಾರೆ ಇಂಥ ಮಗಳು ಹುಟ್ಟಬಾರ್ದು ಅಂತ. ಸಡನ್ ಆಗಿ ಚೈತ್ರ ಕುಂದಾಪುರ ಒಂದು ರೀಸನ್ಗೆ ರಾತ್ರೋರಾತ್ರಿ ದೊಡ್ಡ ನ್ಯೂಸ್ ಹಾಕ್ತಾರೆ, 5 ಕೋಟಿ ವಂಚನೆ ಅಂತ. ಬಿಗ್ ಬಾಸ್ ಶೋ ಮುಗಿಸ್ತೀರಾ, ಹೊರಗೆ ಬರ್ತೀರಾ, ಬಂದ ತಕ್ಷಣ ಈಗ ಒಂದು ನ್ಯೂಸ್ ಏನಾಗ್ತಾರೆ, ಚೆಕ್ ಬೌನ್ಸ್ ಕೇಸ್ ನನ್ನ ಮೇಲಿಲ್ಲ, 3 ಜನ ಗಂಡಂದ್ರು ಅಂತ ಒಂದು ಕಂಟೆಸ್ಟೆಂಟ್ ಮೇಲೆ ನೀವು ಆರೋಪ ಮಾಡ್ತಾರೆ. ಆ ಕಂಟೆಸ್ಟೆಂಟ್ ಯಾರು, ಯಾಕೆ? ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಫೈರ್ ಬ್ರ್ಯಾಂಡ್. ಎಸ್, ಚೈತ್ರಾ ಕುಂದಾಪುರ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಆಕೆ ಒಬ್ರು ಹೋರಾಟಗಾರ್ತಿ, ಏನಂತ ಹೇಳಿ ಛಲವಾದಿ, 1-2 ಬನ್ನಿ. ಅವರು ಫೇಮಸ್ ಆಗಿರೋದೇ ಕಾಂಟ್ರವರ್ಸಿಗಳಿಂದ. ಒನ್ ಅಂಡ್ ಓನ್ಲಿ ಚೈತ್ರಾ ಕುಂದಾಪುರ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿ. ಏನ್ ತಿಂದ್ರಿ ಬೆಳಗ್ಗೆ ಪಲಾವ್. ಕುಂದಾಪುರ ಬೆಂಗಳೂರು ಹೆಂಗ ಅನ್ಸುತ್ತೆ? ಓಡಾಟಗಳು ಸಹಜ, ನಂಗೆ ಅಭ್ಯಾಸ ಇದೆ. ಅಂದ್ರೆ ಬೆಂಗಳೂರು ಬಹಳ ವಿಭಿನ್ನ. ಬೆಂಗಳೂರಿಗೆ ಹೋಗ್ಕೊಳ್ಳೋದು ಸ್ವಲ್ಪ ಕಷ್ಟ, ಈಗ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಸ್ವಂತ ಊರು ನಿಮ್ದು ಕುಂದಾಪುರನೇ. ಹುಟ್ಟಿದ್ದು ಬೆಳೆದಿದೆಲ್ಲ ಕುಂದಾಪುರದಲ್ಲೇನೆ. ಓದಿದ್ದೆಲ್ಲ ಮತ್ತೆ ಮಂಗಳೂರು ಆ ಕಡೆ ಬೇರೆ ಕಡೆ ಓದ್ತಾ ಇದ್ದೆ. ಬಟ್ ಅದೇ ಉಡುಪಿ ಮಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ. ಮಾತೃಭಾಷೆ ಕನ್ನಡನೇ. ಅಂದ್ರೆ ನಮ್ದೊಂದ್ ಸ್ವಲ್ಪ ಸ್ಲ್ಯಾಂಗ್ ಚೇಂಜ್ ಬರುತ್ತೆ. ಉಪ್ಪೂರ್ ಕನ್ನಡ ಅಂತ ಮಾತಾಡ್ತೀವಿ. ಉಪ್ಪೂರ್ ಕನ್ನಡ ಅಂತ ಅದೊಂದ್ ಸ್ವಲ್ಪ ಚೇಂಜ್, ಒಂಚೂರು ಸ್ಲೈಟ್ ಚೇಂಜ್ ಬರುತ್ತೆ. ಮನೆಯಲ್ಲಿ ಶುದ್ಧ ಕುಂದಾಪುರ ಕನ್ನಡ ಮಾತಾಡಲ್ಲ, ಆದ್ರೆ ಎಲ್ಲಾ ಊರು ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಿದ್ರಿಂದ ಕುಂದಾಪುರ ಕನ್ನಡ ಮಾತಾಡ್ತೀನಿ. ಬಿಟ್ಟು ಈಗ ಫ್ರೆಂಡ್ಸ್ ಓದಕ್ಕೆಲ್ಲ ಬಂದ್ಮೇಲೆ ತುಳು ಕಲ್ತಿದ್ದು, ಫ್ರೆಂಡ್ಸ್ ಜೊತೆ ಸೇರಿ ತುಳು ಕಲ್ತಿದ್ದಷ್ಟೇ. ಆಲ್ಮೋಸ್ಟ್ ಬಹಳಷ್ಟು ವರ್ಷಗಳ ಮುಂಚೆ ಒಂದ್ಸರಿ ನಮ್ಮಮ್ಮ ಫೇಸ್ಬುಕ್ ಅಲ್ಲಿ ನಿಮ್ದೊಂದು ವಿಡಿಯೋ ತೋರಿಸ್ಬಿಟ್ಟು, ಯಾರೋ ಹುಡುಗಿ ಸಖತ ಮಾತಾಡ್ತಾರೆ, ಹುಡುಗಿ ಸಖತ ಮಾತಾಡ್ತಾರೆ ಅಂತ. ಆಮೇಲೆ ನೋಡಿದ್ರೆ ಮತ್ತೆ ನೀವು ನ್ಯೂಸ್ ಅಲ್ಲಿ ರಿಯಾಲಿಟಿ ಶೋಗ್ ಬರ್ತೀರಾ ಹಿಂಗೆ. ಬಟ್ ಫಸ್ಟ್ ಟೈಮ್ ನಿಮ್ದೊಂದು ಭಾಷಣ ನಾವು ಕೇಳೋದಾಗ, ವಾವ್, ಏನ್ ಮೀಟ್ರಿ ಹುಡುಗಿಗೆ ಅಂತ ಅನ್ಸೋದು. ಎಲ್ಲಿಂದ ಬಂತು ಆ ಧೈರ್ಯ ಚೈತ್ರ ನಿಮಗೆ? ಗೊತ್ತಿಲ್ಲ, ಅದೇ ನಾನು ಹೇಳ್ತೀನಲ್ಲ, ನಾನು ನನ್ನನ್ನು ಈ ಫೀಲ್ಡ್ಗೆ
ಭಗವಂತ ಆಯ್ಕೆ ಮಾಡ್ಕೊಂಡಿದ್ದು ಅಂತ. ನನ್ನ ಬದುಕಲ್ಲಿ ಯಾವುದೇ ರೀತಿ ಆಸೆ ಇರಲಿಲ್ಲ ನಾನು ಹೋರಾಟಗಾರ್ತಿ ಆಗ್ಬೇಕು, ಈ ತರ ಜನ ಚಪ್ಪಾಳೆ ತಟ್ಟಬೇಕು, ಏನೂ ಗೊತ್ತಿಲ್ಲ. ಯಾಕಂದ್ರೆ ನಂಗಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲ. ನನ್ನ ಫ್ಯಾಮಿಲಿ ಅಪ್ಪ ಅಮ್ಮ ಓದು, ಕೆಲಸ ಮಾಡು, ದುಡಿ, ಇವತ್ತಿನ ಜೀವನ ಇವತ್ತು ನಡ್ಸು, ಅಷ್ಟು ಮಾತ್ರ ಇರೋದು. ಅವ್ರಿಗೊಂದು ಬಿಜೆಪಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕಾಂಗ್ರೆಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಿದ್ಧಾಂತ ಯಾವುದ್ರ ಕಲ್ಪನೆನೂ ಇಲ್ಲದೆ ನಿತ್ಯ ದುಡಿಬೇಕು, ಮಕ್ಳನ್ನ ಸಾಕ್ಬೇಕು, 3 ಜನ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಟ್ಟು ಮದುವೆ ಮಾಡಬೇಕು, ಈ ತರದೊಂದು ಸಿಂಪಲ್ ಫ್ಯಾಮಿಲಿಯಿಂದ ಬಂದವಳು ನಾನು. ಸೊ ಏನ್ ನನಗೆ ಮಾಡ್ತಿರೋ ಅಪ್ಪ ಮನೆತನ ಹೇಗೆ? ಏನು ಇಲ್ಲ, ಅಜ್ಜ ಮಾಡಿಟ್ಟಿದ್ದು ಒಂದ್ ಸ್ವಲ್ಪ ಮನೆ ಇದಿತ್ತು ಬಿಟ್ರೆ ಉಳಿದ ಹಾಗೆ ಅಪ್ಪ ಹಾಲ್ ಮಾರಾಟ ಮಾಡೋರು, ಅಮ್ಮ ದನ ಸಾಕೋರು, ಇದ್ರಲ್ಲಿ ಜೀವನ ನಡೀತಿತ್ತು ಅಷ್ಟೇ. ನೀವ್ ಎಷ್ಟು ಜನ ಮಕ್ಳು? ನಾವು 3 ಜನ ಹೆಣ್ಮಕ್ಳು, ನಾನು ಅಕ್ಕ ತಂಗಿ 3 ಜನ. ಹ್ಮ್. ಸೊ ನಮ್ಮ ಅಮ್ಮಂಗೊಂದು ಬಹಳ ಸ್ಪಷ್ಟ ಇತ್ತು, ಅಂದ್ರೆ ಹೆಣ್ಮಕ್ಳು ಓದ್ಬೇಕು. ನಮ್ಮಮ್ಮ ತುಂಬಾ ಚಿಕ್ಕ ಹಳ್ಳಿಯಿಂದ ಬಂದವರು, ಹ್ಮ್. ಆದ್ರೆ ಅವ್ರಿಗೊಂದು ಸ್ಪಷ್ಟ ಇದೇನು ಅಂದ್ರೆ ಅವ್ರ ಬದುಕಿನ ಇದೇನು ಅಂತ ಕೇಳಿದ್ರೆ ಓದ್ಬೇಕು. ಹ್ಮ್. ಅಮ್ಮ ಅಷ್ಟೇ ಅಂತೀವಿ, ನೀವು ಓದಿ, ಹ್ಮ್. ನೀವು ಓದಿ, 10 ರೂಪಾಯಿಗೂ ನಿಮ್ ಗಂಡನ ಹತ್ರ ಕೈ ಚಾಚಿ ಬೇಡುವ ಪರಿಸ್ಥಿತಿಲಿ ಬದುಕ್ಬಾರ್ದು ನನ್ನ ಹೆಣ್ಮಕ್ಳು. ಅದಕ್ಕೋಸ್ಕರ ಏನ್ ಆದ್ರೆ ಮಾಡ್ಬೇಕು, ಅಪ್ಪ ಅಣ್ಣ ಅಂದ್ರೆ ಆ ಗಂಡನ ಹತ್ರ, ನಿಮ್ಮ ಗಂಡನ ಹತ್ರ ಮುಂದೆ 10 ರೂಪಾಯಿಗೂ ಕೇಳೋ ಪರಿಸ್ಥಿತಿಲಿ ನೀವು ಬದುಕಬಾರ್ದು. ನೀವು ಓದ್ಬೇಕು, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋಬೇಕು, ಆವಾಗ ಬದುಕ್ ಕಷ್ಟ ಆಗಲ್ಲ ಅಂತ ಯಾವಾಗ್ಲೂ ಹೇಳೋರು. ಈಗ ಇರುತ್ತಲ್ವಾ ಗಂಡ ಹೆಂಡ್ತಿದು ಸಮಸ್ಯೆಗಳು, ಮತ್ತೆ ಅಮ್ಮನೇ ಪೂರ್ತಿ ಜವಾಬ್ದಾರಿ ತಗೊಂಡಿತ್ತು. ಓದ್ಸಿದ್ದು ಎಲ್ಲ, ಇಡೀ ಸಂಸಾರ ನಡೆಸ್ತಿದ್ದು ಅಮ್ಮನೇ ಆಗಿದ್ರಿಂದ ಅವಾಗ ಅದೇ ಇತ್ತು. ಹಂಗ ನಂಗಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನೋ ಇದೆ ಅಪ್ಪ, ಅಷ್ಟಕ್ಕೆ ಧೈರ್ಯದಲ್ಲಿ ಮಾತಾಡ್ತಾಳೆ ಇಲ್ಲ, ಎಲ್ಲರೂ ಹಂಗೆ ಅನ್ಕೊಂಡಿದ್ರು. ಇವಳು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗಟ್ಟಿ ಇರ್ಬೋದು, ಹಂಗಾಗಿ ಇಷ್ಟು ಧೈರ್ಯದಲ್ಲಿ ಮಾತಾಡ್ತಾಳೆ. ಏನೂ ಇಲ್ಲ, ನನ್ ತುಂಬಾ ಸಿಂಪಲ್ ಆಗಿ ನನ್ನ ಜೀವನದ ಆಸೆ ಇದ್ದಿದ್ದು, ನಾನು ಜರ್ನಲಿಸ್ಟ್ ಆಗ್ಬೇಕು, ಒಳ್ಳೆ ನ್ಯೂಸ್ ಆಂಕರ್ ಆಗ್ಬೇಕು. ಸೊ ನ್ಯೂಸ್ ಆಂಕರ್ ಆಗಿ ತಿಂಗಳಿಗೊಂದು 30,000 ಸಂಬಳ ತಗೋಬೇಕು. ಸೊ ಅದ್ರಲ್ಲಿ ಒಂದು ಒಳ್ಳೆ ಮನೆ ಕಟ್ಟ, ಅಷ್ಟೇ ಜೀವನದ ಆಸೆ ಇದ್ದಿದ್ದು. ನ್ಯೂಸ್ ಆಂಕರ್ ಆಗ್ಬೇಕನ್ನೋದು ಒಂದು ಹುಚ್ಚಿತ್ತು ಬಿಟ್ರೆ ಬೇರೆ ಯಾವುದೂ ಇರ್ಲಿಲ್ಲ. ಸೊ ಅದರಿಂದ ಯಾವುದೋ ಒಂದು ಶಕ್ತಿ ಎಳ್ಕೊಂಬಂದು ನನ್ನ ಇಲ್ಲಿಗೆ ಬಿಡ್ತು ಅಷ್ಟೇ. ಅದು ಒಂಥರ ಏನು ಒಂದು ಪವಾಡ ಅಂತ ಹೇಳ್ತೀವಲ್ಲ, ಒಂದೊಂದು ದಿನದಲ್ಲಿ ಆಗಿದ್ದೆಲ್ಲನೂ ಕೂಡ ಇದಕ್ ಬರ್ಬೇಕು ಅನ್ನೋದು ಹಂಗೆ ಆಗಿದ್ದು ಅಂತ. ಅಲ್ಲ, ಈಗ ನಿಮ್ಮಲ್ಲಿ ನಿಮ್ಗೆ ಅಕ್ಕ ಬೇರೆ ಇದ್ರು, ತಂಗಿ ಬೇರೆ. ಹೌದು ಈಗ ನೀವು ಒಬ್ರೇ ಅಲ್ವಾ ಈ ತರ ಫೈರ್ ಬ್ರ್ಯಾಂಡ್? ಹೌದು. ಅವರಿಬ್ರು ಹೇಗೆ? ಅವರಿಬ್ರು ತುಂಬಾ ಸೈಲೆಂಟ್, ತುಂಬಾ ಕಾಮ್ ಸೈಲೆಂಟ್. ಅವ್ರ ಪಾಡಗ ಅವ್ರು 9 to 5 ಜಾಬ್ ಮಾಡು ಬಾ ಅನ್ನೋ ತರ. ತಂಗಿ ಇನ್ನ ಓದ್ತಾ ಇದ್ದಾಳೆ ಅಷ್ಟೇ. ತುಂಬಾ ಸಿಂಪಲ್ ಆಗಿದೆ. ನಾನೊಂದ್ ಸ್ವಲ್ಪ ಅದೇ ರೂಲ್ ಬ್ರೇಕ್ ಮಾಡಿ ಹೋಗೋ ತರದ ಮನಸ್ಥಿತಿಯೊಳಗೆ ಹಿಂಗೆ ಇರ್ತೀನಿ ಅಂತ ಇಲ್ಲ. ಬಟ್ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದ ಜೀವನದಲ್ಲಿ ಏನು ಪ್ಲಾನ್ ಮಾಡಿರ್ಲಿಲ್ಲ. ಸಣ್ಣ ವಯಸ್ಸಿಂದ ತುಂಬಾ ದೇವ್ರನ್ನ ನಂಬ್ತಿದ್ ಕಾರಣಕ್ಕೆ ನಂಗೆ ಇದೊಂದು ಆಸೆ ಇದೆ, ಹಿಂಗ್ ಬದುಕ್ಬೇಕು ಅಂತ. ಎಲ್ಲ ಹೆಣ್ಮಕ್ಳಿಗಿಂತ ವಿಭಿನ್ನವಾಗಿ ಬದುಕ್ತೀನಿ. ವಿಭಿನ್ನವಾಗಿ ಅಂತಂದ್ರೆ ಎಲ್ಲ ರೂಲ್ಗಳನ್ನ ಬ್ರೇಕ್ ಮಾಡ್ತೀನಿ ಅಂತಿಲ್ಲ. ಬಟ್ ನಾನೊಂದು ಮನೆಗೊಂದು ಆಧಾರ ಆಗ್ಬೇಕು ಅನ್ನೋದಷ್ಟೇ ಇದ್ದಿತ್ತು. ಮನೆಗೆ ಆಧಾರ ಆಗೋಗಿ ಬದುಕಬೇಕು, ಯಾರಿಗೂ ಹೆದರದೆ ಬದುಕಬೇಕು ಅನ್ನೋದಷ್ಟೇ ಜೀವನದಲ್ಲಿ ಇದ್ದಿತ್ತು. ಈ ಜರ್ನಲಿಸಮ್ ಅಂದಾಗ ಒಂದು ಇದಿತ್ತು ಗೊತ್ತಾ, ಒಂದು 8-10 ವರ್ಷದ ಹಿಂದೆ ಅದೊಂದು ಕ್ರೇಜ್ ಇತ್ತು. ನ್ಯೂಸ್ ಆಂಕರ್ಗಳು ಎಲ್ಲ ಪೊಲಿಟಿಷಿಯನ್ಸ್ಗಳಿಗೆ ಕ್ವಶನ್ ಮಾಡೋದು, ಆ ತರದ ಕ್ರೇಜ್ ಇದ್ದಾಗ ನಾನು ಜರ್ನಲಿಸಮಿಗೆ ಬಂದಿದ್ದು. ಅವಾಗ ನಮ್ಮ ಅಮ್ಮಂಗೆಲ್ಲ ಜರ್ನಲಿಸಮ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅವ್ರೊಂಥರ ಏನೋ ಓದ್ತಿದ್ದಾಳೆ, ಅದೇನೋ ಪೇಪರು ಟಿವಿಲಿ ಬರ್ತಾಳಂತೆ, ಅದನ್ನ ಓದ್ತಿದ್ದಾಳೆ ಅಂತ ಅಷ್ಟೇ ಹೇಳ್ತಿದ್ರು. ಸೊ ನಾನೇ ಡಿಗ್ರಿ ಮಾಡ್ತೀನಿ, ಜರ್ನಲಿಸಮ್ ಚೂಸ್ ಮಾಡ್ಕೋತೀನಿ. ನಮ್ಮ ಮನೆಯವ್ರಿಗೆ ಅದು ಏನ್ ಕೋರ್ಸು ಏನು ಅಂತಲೂ ಗೊತ್ತಿಲ್ಲ. ಸೊ ಸುಮ್ಮನೆ ನನ್ನ ನಂಗೆ ಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಂತವಾಗಿ ಓದಿದ್ದು ಎಲ್ಲಾನು ಕೂಡ. ನಾನೊಂದು ಹೈಸ್ಕೂಲಿಂದ ನಾನೇ ಕೆಲಸ ಮಾಡ್ಕೊ, ಪಾರ್ಟ್ ಟೈಮ್ ಜಾಬ್ ಮಾಡು, ಕಾಲೇಜ್ಗೆ ಹೋಗು, ಓದು. ಏನ್ ಜಾಬ್ ಮಾಡ್ತಿದ್ರಿ? ನಾನ್ ಮನೆ ಕೆಲಸ ಮಾಡಿದ್ದೀನಿ. ಇದ್ರಲ್ಲಿ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ ಕೆಲಸ ಮನೆ ಮಾಡಿದ್ದೀನಿ. ಕೆಲ್ಸಕ್ಕೂ? ನಾನು ಅಪ್ ಟು ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡೋ ತನಕ ಮನೆ ಕೆಲ್ಸಕ್ಕೆ ಹೋಗಿ ಬರ್ತಿದ್ದೆ. ನನ್ನ ಕ್ಲಾಸ್ಮೇಟ್ಸ್ಗೆ ಎಲ್ಲ ಗೊತ್ತು. ಇವಾಗ ತುಂಬಾ ಜನ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸು. ಎಲ್ಲಿ ಮನೆ ಹತ್ರ? ಆ ಮನೆ ಹತ್ರನೂ ಹೋಗ್ತಿದ್ದೆ, ಕುಂದಾಪುರದಲ್ಲೂ ಹೋಗ್ತಿದ್ದೆ, ಅಂಡ್ ನಾನು ಮಂಗ್ಳೂರಲ್ಲಿ ಓದ್ತಿದ್ದೆ. ಆಗ್ಲೂ ಅಷ್ಟೇ, ಒಂದ್ ಕಡೆ ಮನೆ ಕೆಲಸ ಮಾಡಿ ಅಲ್ಲಿಂದ ಕಾಲೇಜಿಗೆ ಕೊಣಜಿಗೆ ಓದಕ್ ಹೋಗ್ತಿದ್ದೆ. ಎಷ್ಟು ಕೊಡ್ತಾ ಇದ್ರು ಸಂಬಳ? ನನಗೆ ಫಸ್ಟಿಗೆ ಬಂದಿದ್ದ ಸಂಬಳ 800 ರೂಪಾಯಿ. ಅದ್ ನಾನು ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ, 9ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಓದಿದ್ದು. ಅದ್ರ ನಂತರ ಜಾಸ್ತಿ ಆಗ್ತೋಯ್ತು. ಆಮೇಲೆ ಮನೇಲಿ ಮನೆ ಕೆಲಸ ಮಾಡ್ಕೊಡೋದು, ಬೆಳಗ್ಗೆ ಹೋಗು, ಗುಡ್ಸು ಒರ್ಸು, ಪಾತ್ರೆ ತೊಳಿ ಎಲ್ಲ ಮಾಡು, ಮತ್ತೆ ಕಾಲೇಜ್ಗೆ ಹೋಗು. ಸೊ ಸಾಕಾಗ್ತಿತ್ತು, ಆವಾಗ ಸಾಕಲ್ವಾ ಅಂತ ಅನ್ನೋ ತರದ್ ಒಂದಿದ್ದು. ಆಮೇಲೆ 1200 ಬಂತು. 1200 ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗುವಾಗ ಸಿಕ್ಕಿದ್ದು. ಈ ಸಂಜೆ ಮೇಲೆ ಹೋಗ್ತೀವಿ ಗೊತ್ತಾ, ಬಟ್ಟೆ ಅಂಗಡಿಗಳೆಲ್ಲ 7-8 ಗಂಟೆ ತನಕ ಓಪನ್ ಇರುತ್ತೆ. ಕಾಲೇಜ್ ಅಮ್ಮ 3 ಗಂಟೆಗೆ ಮುಗಿಯುತ್ತೆ. ಆವಾಗ ಹೋಗ್ತಿದ್ದೆ, ಮ್ಯಾನೇಜ್ ಆಗ್ತಿತ್ತು ಅಂತ. ಆಮೇಲೆ ನಮ್ಮ ಮನೆ ಊರ ಹತ್ರ ಒಂದು ಹಾಸ್ಪಿಟ್ಲ್ ಇದೆ, ಎನ್ಆರ್ ಹಾಸ್ಪಿಟ್ಲ್ ಅಂತ. ಆ ಹಾಸ್ಪಿಟ್ಲಲ್ಲಿ ಆಯಾ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಡಿಗ್ರಿ ಮಾಡು, ನೈಟ್ ಡ್ಯೂಟಿ ಮಾಡಿ, ನೈಟ್ ಶಿಫ್ಟ್ ಕೊಡೋರು. ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡು, ಮತ್ತೆ ಡಿಗ್ರಿಗೆ ಹೋಗು, ಹಿಂಗೆ ಆಗ್ತಿತ್ತು. ಸೊ ನಮ್ಗೆ ಯಾವತ್ತು ಅದೊಂಥರ ಹೆಮ್ಮೆ ತರ ವಿಷಯ ನಮಗೆಲ್ಲ. ಯಾಕಂದ್ರೆ ನಮ್ ಜನ್ರೇಷನ್ ಹೆಂಗ್ ಬಂತು ಅಂತ ಕೇಳಿದ್ರೆ, ಅದಕ್ಕಿಂತ ಮುಂಚೆಯವ್ರಿಗೆ ಅವಮಾನ ಮಾಡೋರು. ನಮ್ದು ಈ 90s ಕಿಡ್ಸ್ ಯಾರಿದ್ದಾರೆ, ಅವರೆಲ್ಲ ವರ್ಕ್ ಮಾಡಿ ಕಾಲೇಜಿಗೆ ಹೋಗ್ತಾರೆ, ಓದ್ತಾರೆ ಅಂದ್ರೆ ಅದೊಂದು ಪ್ರೌಡ್ ಫೀಲ್ ಕೊಡೋರು ಲೆಕ್ಚರರ್ಸ್ಗಳೆಲ್ಲ. ನೋಡಿ ಅವಳು ಕೆಲಸ ಮಾಡಿ ಬರ್ತಾಳೆ, ನೀವುಗಳೆಲ್ಲ ಚೆನ್ನಾಗಿರದೆ ನಿಮ್ಮ ಮನೆಯಲ್ಲಿ, ನಿಮ್ಗೇನು ಕಡಿಮೆ ಓದಕ್ಕೆ ಅನ್ನೋ ತರ. ಸ್ಟಡೀಸಲ್ಲೂ ಚೆನ್ನಾಗಿತ್ತೆ.
ಸೊ ಯಾವತ್ತೂ ಅದು ಅನ್ಸ್ಲಿಲ್ಲ, ಅದ್ಯಾವುದೋ ಅವಮಾನ ಸಂಗತಿ ಅಂತ ಅವತ್ತೂ ಅನ್ನಿಸ್ಲಿಲ್ಲ. ಅಲ್ಲ, ಇವಾಗ ಇಷ್ಟು ಆರಾಮಾಗಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ರಲ್ಲ, ಆಗ ನೀವು ಮನೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹಾ. ನಿಜವಾಗ್ಲೂ ಇಷ್ಟೇ ಸಂತೋಷವಾಗಿ ತಗೊಂತಿದ್ರು? ಸಂತೋಷವಾಗಿ ತಗೊಳ್ಳೋದು ಅಂದ್ರೆ ದುಡ್ಡು ಬರ್ತಿತ್ತಲ್ಲ, ಅಷ್ಟೇ ಸಂತೋಷ, ಬಿಟ್ಟು ಬೇರೆ ಯಾವ್ದು ಸಂತೋಷ ಅಂತ ಅಲ್ಲ, ಇರ್ತಿರ್ಲಿಲ್ಲ. ಈಗ ನೀವು ಒಬ್ಬರು ಮನೆ ಕೆಲ್ಸಕ್ಕಂತ ಹೋದಾಗ ಅವ್ರು ತಿಂದಿದ್ದ ತಟ್ಟೆ ತೊಳಿಬೇಕು, ಹ್ಮ್. ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಈ ತರದೆಲ್ಲ ಅದು ಬೇಜಾರಾಗ್ತಿರ್ಲಿಲ್ಲ, ಯಾಕಂದ್ರೆ ಸಣ್ಣ ಏಜು, ನಿಮ್ಗೆ ಆ ಏಜಲ್ಲಿ ಗೊತ್ತಾಗಲ್ಲ. ಈಗ ನನ್ನ ಕ್ಲಾಸ್ಮೇಟ್ಸ್ಗಳ ಮನೆಗೆ ಮನೆ ಕೆಲ್ಸಕ್ಕೆ ಹೋಗಿದ್ದಿದೆ ನಾನು. ಸೊ ಬಟ್ ಅದು ಬೇರೆ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ಗಳ ಮನೆಗೆ ಮನೆ ಕೆಲ್ಸಕ್ಕೆ ಹೋಗಿದ್ದಿದೆ, ನಂದೇ ಸಮ ವಯಸ್ಸಿನವ್ರದ್ದು. ಆದ್ರೆ ಬೇಜಾರಾಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ರು ಹಂಗೆ ಟ್ರೀಟ್ ಮಾಡ್ತಿರ್ಲಿಲ್ಲ. ಚೆನ್ನಾಗಿ ನೋಡಿ. ಚೆನ್ನಾಗಿ ನೋಡ್ಕೊಳ್ಳೋರು, ಯಾಕಂದ್ರೆ ಚೆನ್ನಾಗಿ ಓದ್ತಾಳೆ ಹುಡುಗಿ. ಅಲ್ಲಿ ಪರಿಸ್ಥಿತಿ ಹೆಂಗಿರೋದು ಅಂದ್ರೆ ಅವ್ರ ಮನೆ ಮಕ್ಳು ಚೆನ್ನಾಗಿ ಓದ್ತಿರ್ಲಿಲ್ಲ. ಮಾರ್ಕ್ಸ್ ಅನ್ನೋ ವಿಷಯ ಬಂದಾಗ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ವಿ, ಇಲ್ಲಿ ಬಂದು ಕೆಲಸ ಮಾಡೋರು. ಅವ್ರು ಪ್ರೌಡಾಗಿ ಹೇಳೋವಾಗ ಒಂದು ಖುಷಿ ಇರೋದು ಅಷ್ಟೇ. ಮತ್ತೆ ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ಟೈಮು ಇರ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಚೆನ್ನಾಗಿದ್ದೆ, ಯಕ್ಷಗಾನಕ್ಕೆ ಹೋಗ್ತಿದ್ದೆ, ಮತ್ತೆ ಈ ಬೀದಿ ನಾಟಕಗಳು, ಕಾಲೇಜ್ದು ಡಾನ್ಸು, ಸ್ಕಿಟ್ಟು, ಇದನ್ನೂ ಎಲ್ಲ ಮಾಡ್ಕೋತಿದ್ದೆ. ಮತ್ತೆ ನಾ ಡಿಗ್ರಿ ಮಾಡ್ಬೇಕಾದ್ರೆ ಒಂದು ವೃದ್ಧಾಶ್ರಮದಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ. ಸೊ ಎಲ್ಲ ಸಂಭಾಳಿಸ್ಕೊಳ್ತಿದ್ರಿಂದ ಅದನ್ನೆಲ್ಲ ಎಲ್ಲೋ ಒಂದ್ ಕಡೆ ಅವಮಾನ ತಗೊಳ್ಳೋಷ್ಟು, ಯೋಚನೆ ಮಾಡೋಷ್ಟು ಮೆಚ್ಯೂರಿಟಿನೂ ಇರ್ಲಿಲ್ಲ, ಸಮಯನೂ ಇರ್ಲಿಲ್ಲ ಅನ್ಸುತ್ತೆ. ಮತ್ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು, ನೀನು ಕದೀತಿಲ್ಲ, ಅವಮಾನ ಆಗುವಂತ ಯಾವ ಕೆಲಸ ಮಾಡ್ತೀನಿ, ನೀನು ಓದಬೇಕು, ನೀನ್ ಅದಕ್ಕೋಸ್ಕರ ಮಾಡ್ತಿದ್ಯಾ, ಖುಷಿಯಿಂದ ಮಾಡು, ನೇತಿಂದ ದುಡಿತಿದ್ಯಾ, ಖುಷಿಯಿಂದ ಮಾಡೋದನ್ನ ಅಂತ ಅಮ್ಮ ಇಬ್ಬರಿಗೂ ಹೇಳೋರು. ನನಗೂ ನನ್ನ ಅಕ್ಕಂಗೂ. ನನ್ನ ಅಕ್ಕ ಟೈಲರಿಂಗ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಳು. ಸೊ ನಾನು ಹಿಂಗ್ ಕೆಲಸ ಮಾಡುವ, ನಮ್ ಕೆಪಾಸಿಟಿ, ನಮ್ಗೆ ಏನ್ ಕೆಲಸ ಸಿಗುತ್ತೆ ಅನ್ನೋದೇ ಖುಷಿ. ಯಾಕಂದ್ರೆ ಅವಾಗೆಲ್ಲ ಹಿಂಗಿರ್ಲಿಲ್ಲ. ನಾನು ಇವಾಗೆಲ್ಲ ಅನ್ಕೊಂತೀನಿ, ಈ ಸ್ವಿಗ್ಗಿ ಝೊಮ್ಯಾಟೋದವರೆಲ್ಲ ಹೋಗೋವಾಗ ಅಯ್ಯೋ ನಾವೆಲ್ಲ ಇವಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಆರಾಮಾಗಿ ದುಡಿಯೋದಾಗಿತ್ತಲ್ಲ ಅಂತ ಅನ್ಸ್ತಿತ್ತು. ಬಟ್ ಅದೇ ಬೇಕು, ಆ ಮನಸ್ಥಿತಿ ಬೇಕು ಅಂತ. ಮತ್ತೆ ಫ್ಯಾಮಿಲಿ ಪರಿಸ್ಥಿತಿಗಳು ಹಂಗೆ ಬಂದಿದ್ರಿಂದ ನಮ್ಗೆ ಅದೇನು ಅವಮಾನ ಅಂತ ಅನ್ಸೋ ತರ ಇರ್ಲಿಲ್ಲ. ಮತ್ ಪುಣ್ಯ ನಮ್ಮನ್ನ ಹಂಗ್ ನೋಡುವಂತ ಮನೆಗಳು ಸಿಗ್ಲಿಲ್ಲ. ಎಲ್ಲೂ ಕೆಲಸ ಮಾಡುವಾಗ ಅವಮಾನ ಮಾಡೋರು ಯಾರು ಇರ್ಲಿಲ್ಲ. ಅದೊಂಥರ ಖುಷಿ ಅಷ್ಟೇ. ಅಲ್ಲ, ನಾನು ಇದುವರೆಗೂ ನನ್ನ ರೇಡಿಯೋ ಸಂದರ್ಶನ, ಪಾಡ್ಕಾಸ್ಟ್ ಅಲ್ಲಿ ಎಷ್ಟೋ ಜನನ ಕತೆಗಳು ಕೇಳಿದ್ದೀನಿ. ಪಾಪ ಅವ್ರ ನೋವುಗಳು ಹೇಳ್ಕೊತಾರೆ, ಅಂದ್ರೆ ಮನೆ ಕೆಲಸ ಮಾಡಿದ್ದೀನಿ ಈ ಥರದನ್ನೆಲ್ಲ. ಬಟ್ ನಾನು ಫಸ್ಟ್ ಟೈಮು ಒಬ್ರು ಮನೆ ಕೆಲಸ ಮಾಡಿದ್ದನ್ನ ನೀವೊಂಥರ ಸೆಲೆಬ್ರೇಟ್ ಮಾಡ್ತಾ ಹೇಳಿದ್ರಲ್ಲ, ವಾವ್. ಅಲ್ಲ ಅಂದ್ರೆ ನಾನು ಹೇಳ್ತೀನಿ, ಎಲ್ಲಾರ್ಗೂ ಕಷ್ಟ ಬರುತ್ತೆ. ನಾನು ಹೇಳ್ತೀನಿ, ನಾವು ತುಂಬಾ ಕಷ್ಟಪಟ್ಟು ಬಂದಿದೀವಿ ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಿಮಗ್ ಸಕ್ಸಸ್ ಬೇಕು ಅಂದ್ರೆ ನೀವು ಕಷ್ಟ ಪಡ್ಲೇಬೇಕು. ನಾನು ನಮ್ಮ ಹಿಂದಿನ ಜರ್ನಿಗಳನ್ನ ಯಾರಿಗೂ ಹೇಳ್ತೀವಿ ಅಂತಂದ್ರೆ, ನೀವು ನನ್ನ ಜರ್ನಿ ಕೇಳ್ತೀರಿ, ಅದಷ್ಟನ್ನು ನಾನು ಸಂಪಾದನೆ ಮಾಡಿದೀನಿ ಅನ್ನೋ ಕಾರಣಕ್ಕಷ್ಟೇ. ಆದ್ರೆ ಅದು ನನಗೆ ಸಿಂಪತಿ ತಗೊಳ್ಳೋಕ್ ವಿಷಯನ ಕೇಳಿದ್ರೆ ಅಲ್ಲ. ಯಾಕಂದ್ರೆ ಸಕ್ಸಸ್ ಅನ್ನೋದು ಕಷ್ಟಪಟ್ಟವ್ರಿಗೆ ಮಾತ್ರ ಬರುತ್ತೆ, ಸುಲಭವಾಗಿ ಬರೋದು ಸಕ್ಸಸ್ ಆಗದೇ ಇಲ್ಲ. ಸೊ ಹಂಗಾಗಿ ಎಲ್ಲಾರ್ಗೂ, ಯಾರಿಗೆ ಒಂದು ಇಂಥದ್ದೊಂದು ಬ್ಯಾಕ್ ಗ್ರೌಂಡ್ ಇರೋಲ್ವೋ ಅವ್ನು ಸಕ್ಸಸ್ಫುಲ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ಖುಷಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಲ್ವಾ. ಈಗ ತುಂಬಾ ಸುಲಭದಲ್ಲಿ ಬಂದಿದ್ದು, ನನಗೂ ತುಂಬಾ ಸಲ ಅನ್ಸೋದಿತ್ತು, ಚಿಕ್ಕ ವಯಸ್ಸಲ್ಲಿ ಅನ್ಸ್ತಿತ್ತು, ಒಂದು 18, 19, 20 ವರ್ಷಕ್ಕೆ ನನಗೂ ಮನೇನಲ್ಲಿ ಒಬ್ಬ ಜವಾಬ್ದಾರಿ ಇರೋ ತಂದೆ ಇದ್ದಿದ್ರೆ, ಜವಾಬ್ದಾರಿ ಇರೋ ಅಣ್ಣ ಇದ್ದಿದ್ರೆ ನಾನು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿ ಬರ್ತಿರ್ಲಿವಲ್ಲ ಅಂತ ಅನ್ಸಿದ್ದಿದೆ. ಬಟ್ ನಾನು ಯೋಚನೆ ಮಾಡ್ತೀನಿ, ಹಂಗೆ ಇದ್ದಿದ್ರೆ ನಾನು ಇಷ್ಟು ಸಕ್ಸಸ್ಫುಲ್ ಆಗ್ತಿದ್ನ? ಸ್ಟ್ರಾಂಗ್ ಆಗ್ತಿರ್ಲಿಲ್ಲ, ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ಇದೆಲ್ಲವನ್ನು ದೇವ್ರು ನನ್ನನ್ನು ತಯಾರು ಮಾಡೋಕ್ಕೋಸ್ಕರ ಕೊಟ್ಟಿದ್ದು. ಸೊ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಅಮ್ಮನ್ ತುಂಬಾ ಜನ ಕೇಳ್ತಾರೆ. ಈಗ ನಾನು ಮನೆ ಕೆಲ್ಸಕ್ಕೆ ಹೋಗ್ತಿದ್ದವರು, ಟೀಚರ್ ಒಬ್ರು ಮನೆ ಕೆಲ್ಸಕ್ಕೆ ಹೋಗ್ತಿದ್ರು, ಸುಮತಿ ಟೀಚರ್ ಅಂತ. ಸೊ ಅವ್ರು ನಮ್ಮ ಅಮ್ಮ ಮೊನ್ನೆ ನನ್ನ ಮದುವೆ ಟೈಮಲ್ಲಿ ಸಿಕ್ಕಿ ಹೇಳಿದ್ರಂತೆ, ಅಮ್ಮ ಮದುವೆ ಕರೆಯಕ್ ಹೋಗಿದ್ರಂತೆ, ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ ಹುಡುಗಿ ಇವತ್ತಿಷ್ಟ ಆಗಿದೆಲ್ಲ, ತುಂಬಾ ಖುಷಿ ಇದೆ, ನಮ್ಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಖುಷಿ ಅಲ್ವಾ? ಇದನ್ನೇ ಅಲ್ವಾ ಸಕ್ಸಸ್ ಅಂತ ಕರೆಯೋದು. ಅಂದ್ರೆ ನನಗೆ ಸಕ್ಸಸ್ಗೆ ಯಾವುದೇ ಡೆಫಿನಿಷನ್ ಇಲ್ಲ. ಇದು ಸಕ್ಸಸ್ಫುಲ್ಲ, ನನ್ನ ಲೈಫ್ನ ಬಿಗ್ಗೆಸ್ಟ್ ಸಕ್ಸಸ್ ಅಂದ್ರೆ ನಂಗೆ ಡೆಫಿನಿಷನ್ ಇಲ್ಲ. ದೇವ್ರು ಹೆಂಗ್ ಕೊಡ್ತಾ ನಾನು ತಗೊಂಡ್ ಹೋಗ್ತೀನಿ. ಆದ್ರೆ ಈ ಸಣ್ಣ ಸಣ್ಣ ವಿಷಯಗಳಿದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಈ ಖುಷಿನೇ ನಾನು ಸಕ್ಸಸ್ ಅಂತ ಅನ್ಕೊಂತೀನಿ. ಸೊ ಸೆಲೆಬ್ರೇಟ್ ಮಾಡೋಣ, ಏನ್ ತಪ್ಪು ಅಲ್ವಾ? ಇವತ್ತಿನ ಮಕ್ಳಿಗೆ ಅದು ಸಿಗೋದಿಲ್ಲ. ಈಗ ನನ್ನ ತಂಗಿಗೆ ಹಂಗೆಲ್ಲ ಮಾಡ್ಬೇಕಂದ್ರೆ ನಾನು ಕಳ್ಸಲ್ಲ. ಆದ್ರೆ ನನಗದೊಂದು ಅವಕಾಶ ಇದೆ ಅಲ್ಲ, ಹೇಳ್ಕೊಳಕ್ ಒಂದು ಕತೆ ಇರ್ಬೇಕಲ್ಲ ಮನುಷ್ಯನ್ಗೆ. ನಾನು ಅದೇ ಸತ್ತವಾಗ, ನಾನು ಸಾಯಿಗಿಂತ ಮುಂಚೆ ನಾನು ಏನಾದ್ರು ಆಟೋಬಯೋಗ್ರಫಿ ಬರೆದ್ರೆ ಓದೋನು ಒಂಚೂರು ಇಂಟ್ರೆಸ್ಟಿಂಗ್ ಅಂತ ಅನ್ಸೋಂತ ಅದಿರ್ಬೇಕು ಕತೆ. ಏನೂ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಸಕ್ಸಸ್ಫುಲ್ ಸ್ಟೋರಿ ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಹಂಗ ಖುಷಿ ಇದೆ. ನಾನು ಯಾವ್ದು ಸಕ್ಸಸ್ಫುಲ್ ಕತೆಗಳನ್ನ ಹೇಳುವಾಗ, ಅವ್ರ ಹಿಂದಿನ ಕಷ್ಟಗಳನ್ನ ಹೇಳ್ಕೊಡುವಾಗ ಕಷ್ಟ ಪಡ್ಲಿಲ್ಲ ಸಿಕ್ತಿರ್ಲಿಲ್ಲ ಗುರು. ದೇವ್ರು ನಿಮ್ಮನ್ನ ತಯಾರು ಮಾಡಿರೋದು, ಅದನ್ನ ರೆಡಿ ಮಾಡ್ತಿದ್ದಾನೆ. ನಾನು ಯಾವಾಗ್ಲೂ ಅದು ನಂಗೆ ದೊಡ್ಡದನ್ನೇನೋ ನಿಮ್ಗೆ ಕೈಯಿಂದ ಕಿತ್ಕೊಂಡಿದ್ದಾನೆ ದೇವ್ರು ಅಂದ್ರೆ, ಅದಕ್ಕಿಂತ ದೊಡ್ಡದಾಗಿರೋದನ್ನ ಕೊಡೋಕೋಸ್ಕರ ದೇವ್ರ ಕೈ ಖಾಲಿ ಮಾಡಿದಾನೆ ಅಂತ ಅರ್ಥ. ಸೊ ಖುಷಿ ಪಡೋಣ, ಏನ್ ಕಿತ್ಕೊಂಡ್ರು ಖುಷಿ ಪಡೋಣ ಅಂತ. ಸೊ ನನಗ್ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಇವತ್ತಿಗೆ ನಿಂತ್ಕೊಂಡು ನೋಡಿದಾಗ ನಮ್ಮ ಅಮ್ಮಂಗ್ ನಾನು ಹೆಮ್ಮೆ ಕೊಡ್ತಾ ಇರ್ತೀನ, ನನ್ ಗಂಡಗ್ ನಾನು ಹೆಮ್ಮೆ ತರುವಂತ ಲೈಫ್ ಲೀಡ್ ಮಾಡಿದೆ, ಸಾಕದೇ ಸಕ್ಸಸ್ ಅಂತ.
ಅಲ್ಲ ಆಮೇಲೆ ಬಟ್ಟೆ ಅಂಗಡಿಗೆ ಬರೇ ಬಂದ್ರಿ ಕೆಲಸ ಹಾ. ಮಾಡಕ್ಕೆ. ಬಟ್ಟೆ ಅಂಗಡಿನಲ್ಲಿ ಈಗ ಅಲ್ಲಿ ಬೇಜಾರ್ ಮಾಡ್ಕೋತಿರ್ಲಿಲ್ವಾ? ಇಲ್ಲ ಬೇಜಾರಿರ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲ ನೋಡಿದ್ರೆಲ್ಲ ಹತ್ತೋಸಿ ಇತ್ತೋಸಿ ಅಂತ ಕಿತ್ತೋಗಿ ಅದು ತುಂಬಾ ಖುಷಿ ನಮ್ಗೆ. ಅಂದ್ರೆ ನಾನೊಂದ್ ಸ್ವಲ್ಪ ಈ ತುಂಬಾ ಒಂದ್ ಸ್ವಲ್ಪ ಈ ಪಾಂಬಾಯಿ ತರದ ಕ್ಯಾರೆಕ್ಟರ್ ಅಲ್ಲಿ ಇದ್ದವಳು ನಾನು ಮುಂಚೆ. ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಮಾತು ಎಲ್ಲ ಸ್ವಲ್ಪ ಜೋರಾಗಿ ಬರೋದಲ್ಲ ಅವಾಗ. ನನಗ್ ಕಾಂಪಿಟೇಷನ್, ನಾನ್ ಜಾಸ್ತಿ ಸೇಲ್ ಮಾಡ್ಬೇಕು ಅಂತ. ಸೊ ನಾನ್ ಏನ್ ಮಾಡ್ತಿದ್ದೆ, ಯಾರಾದ್ರೂ ಬಂದ್ರೆ ಅವ್ರ ಕಲರ್ ನೋಡ್ತಿರ್ಲಿಲ್ಲ. ಮೇಡಮ್ ನೋಡಿ ಇದು ಪಿಂಕ್ ಅಲ್ಲ, ನಿಮಗ್ ತುಂಬಾ ಚೆನ್ನಾಗ್ ಕಾಣುತ್ತೆ, ನೀವು ತುಂಬಾ ಫೇರ್ ಆಗಿದ್ದೀರಾ ಅಂತ. ಅವರು ನಾನೆಲ್ಲಮ್ಮ ಫೇರ್ ಆಗಿದ್ದೀನಿ ಅಂತ ಆ ತರದ್ದೆಲ್ಲ ಮಾಡಿ 5 ಇದೆಲ್ಲ ಸೇಲ್ ಮಾಡಿದ್ರೆ, 5 ಚೂಡಿದಾರು ಅದೆಲ್ಲ ಸೇಲ್ ಮಾಡಿದ್ರೆ ನಮ್ಗೆ ಅವತ್ತು 50 ರೂಪಾಯಿ ಎಕ್ಸ್ಟ್ರಾ ಕೊಡೋರು. ಸೊ ನಮಗ್ ಖುಷಿ. ಏನೋ ಮಾತಾಡಿ ಅವ್ರನ್ನ ಏನೋ ಮನವೊಲಿಸಿ ಏನೋ ಮಾಡ್ಬೇಕು ಅನ್ನೋ ತರದೆಲ್ಲ ಒಂದ್ ಖುಷಿ. ಅದೆಲ್ಲ ಒಂದು ಎಂಜಾಯ್ ಮಾಡುವಂತ ಪ್ರೊಸೆಸ್ ಅಲ್ವಾ. ಸೊ ಬಟ್ಟೆ ಅಂಗಡಿನಲ್ಲಿ ಎಷ್ಟು ಸಂಬಳ ಎಷ್ಟು ಕೊಡೋರು? 1200 ಕೊಡೋರು. ಮತ್ತೆ ಸಂಡೇ ಮಾಡಿದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕೊಡೋರು. ಸಂಡೇ ಅರ್ಧ ದಿನ ಇರೋದು. ಈಗ ಬಟ್ಟೆ ಅಂಗಡಿಗಳೆಲ್ಲ ಅರ್ಧ ದಿನ ಓಪನ್ ಅಂತ, ಅಂಡ್ 100 ರೂಪಾಯಿ ಎಕ್ಸ್ಟ್ರಾ ಕೊಡೋರು. ಸಾಕಾಗೋದು ನಮ್ಗೆ. ಅವಾಗ ನಾವೇನ್ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿದ್ವಿ, ಫೀಸ್ಗಳೇನಿರ್ಲಿಲ್ಲ, ಬೇರೆ ಏನ್ ಹೇಳ್ಕೊಳ್ಳೋಂತ ಖರ್ಚುಗಳು ಇರ್ತಿರ್ಲಿಲ್ಲ. ಅಮ್ಮಂಗ್ ತಗೊಂಬಂದ್ ಕೊಡ್ತಿದ್ವಿ. ಸೊ ಖುಷಿ ಇತ್ತು. ಅದು ನನಗೆ ಬಹಳ ಖುಷಿ ಕೊಡ್ತಿದ್ದು. ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದು, ಆಯಾ ಕೆಲಸ ಮಾಡ್ತಿದ್ದೆ. ನೈಟ್ ಶಿಫ್ಟ್. ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಕೆಲವು ದಿನ ಇರುತ್ತೆ ನಿದ್ದೆ, ಇನ್ ಕೆಲವು ದಿನ ಮಲ್ಗೋದಷ್ಟೇ. ಬಟ್ ನೈಟ್ಗೆಲ್ಲ ಇದು ಡೆಲಿವರಿ ಪೇಷಂಟ್ಗಳು ಬರೋರು. ಸೊ ಆ ಮಕ್ಳನ್ನ ಎತ್ಕೋ ಮಿಡ್ ನೈಟು. ಸೊ ಅವ್ರಗಳದ್ದು ಸ್ನಾನ ಮಾಡಿಸೋದು ಅದೆಲ್ಲ ನನಗೆ ಬಹಳ ಖುಷಿ ಕೊಡೋದು. ಆದ್ರೆ ಏನಾಗುತ್ತೆ ಗೊತ್ತಾ, ನಾವು ಅದನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ನಮ್ ಸುತ್ತ ಇರೋ ವಾತಾವರಣ ಹಂಗಿರ್ಬೇಕು. ನಮ್ಮನ್ನೆಲ್ಲ ಖುಷಿಲ್ ನೋಡೋರು. ಹೋಗೋಗ್ ಪೇಷಂಟ್ಗಳು ಡಿಸ್ಚಾರ್ಜ್ ಹೋಗುವಾಗ 30 ರೂಪಾಯಿ ಕೊಡೋರು, 50 ರೂಪಾಯಿ ಕೊಡೋರು. ಹಿಂಗೆ ಸುಮ್ನೆ ಕೈ ಇಟ್ಕೊಳ್ಳಿ. ನಾವು ಹಾಸ್ಪಿಟ್ಲಲ್ಲಿ ಯಾರೋ ಕೆಲಸ ಮಾಡಿದ್ರೆ ಇಟ್ ಬರ್ತೀವಲ್ಲ, ಹಂಗ್ ಕೊಡೋರು. ನಾವ್ ಅದನ್ನ ಹಂಗೆ ಬಚ್ಚಿಟ್ಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ಹೋಗಿ ಲೆಕ್ಕ ಹಾಕ್ತಿದ್ವಿ. ಇವ್ರು 50 ರೂಪಾಯಿ ಕೊಟ್ಟು ಇವ್ರು ಒಳ್ಳೆ ಪೇಷಂಟ್ ಎಲ್ಲರ ಮುಂದೆ ನೋಡಂಗಿಲ್ಲ. ನೋಡಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ ಪಕ್ಕದವರು, ನರ್ಸ್ಗಳು, ನಿಂಗ್ ಕೊಟ್ರ ನಂಗೂ ಕೊಡು. ಅಲ್ಲ ಅವ್ರು ಏನ್ ಮಾಡೋರು ಅಂದ್ರೆ, ನಮ್ಮಲ್ಲಿ ಇದಿತ್ತು, ಯಾರಾದ್ರೂ ಪೇಷಂಟ್ ಕಡೆ ಅವ್ರು ದುಡ್ಡು ಕೊಟ್ಟು ಹೋದ್ರೆ ಆ ದುಡ್ಡಲ್ಲಿ ಎಲ್ಲಾರ್ಗು ಗೋಳಿ ಬಜೆ ತಂದು ಕೊಡ್ಬೇಕು ಅಂತ ಹಾಸ್ಪಿಟಲ್ ಕ್ಯಾಂಟೀನ್ ಇಲ್ಲ. ನಾವ್ ಎಲ್ಲಾರ್ಗು ಗೋಳಿ ಬಜೆ ಕೊಟ್ಟ ನಮಗೆ ಇಲ್ಲಿ ದುಡ್ಡು ಉಳಿಯಲ್ವಲ್ಲ. ಹಂಗಾಗಿ ಎತ್ಕೊಡಕ್ ಬಾತ್ರೂಮ್ ಲೆಕ್ಕ ಮಾಡಿ ತಗೊಂಬಂದು ಹಂಗೆ ಇಟ್ಕೋತಿದ್ವಿ. ಸೊ ಅದೆಲ್ಲ ಬಹಳ ಚಂದ. ಜೀವನ ತುಂಬಾ ಕಲ್ಸಿದೆ ಅದ್ರಲ್ಲಿ. ಅಂದ್ರೆ ತುಂಬಾ ರಿಚ್ ಹಾಸ್ಪಿಟಲ್ ಪಾರ್ಟಿಗಳು ಬರೋರು, ತುಂಬಾ ಬಡವರು ಬರೋರು. ಸೊ ಅದೆಲ್ಲ ನನ್ ಖುಷಿ. ಈಗ ಇವಾಗ ನನಗೆ ಅದು ಎಷ್ಟು ಖುಷಿ ಅಂದ್ರೆ, ಈಗ ಚಿಕ್ಕ ಮಕ್ಳನ್ನ ಎತ್ಕೊಳ್ಳೋದು, ಸ್ನಾನ ಮಾಡ್ಸೋದ್ರಲ್ಲಿ ನಂಗೆ ತುಂಬಾ ಸುಲಭ. ಯಾಕಂದ್ರೆ ನಾನು ಅದನ್ನ ಡಿಗ್ರಿನಲ್ಲಿ ಇರುವಾಗ ಮಾಡಿದ್ದೆ. ಸೊ ಹಂಗಾಗಿ ಅದೆಲ್ಲ ಒಂಚೂರು ಜೀವನಕ್ಕೆ ಒಳ್ಳೆ ಇದು ಅಂತ. ನಾನು ಆವಾಗ್ಲೂ ಅದನ್ನ ತುಂಬಾ ಎಂಜಾಯ್ ಮಾಡ್ಕೊಂಡೇ ಮಾಡ್ತಿದ್ದೆ. ಈಗಲೂ ಅದನ್ನ ನೆನೆಸ್ಕೊಳ್ಳೋ ಖುಷಿಲೇ ನೆನೆಸ್ಕೊತೀನಿ ಅಂತ. ಅಲ್ಲ ಈಗ ಈ 3 ಪ್ರೊಫೆಷನ್ ಏನಿತ್ತಲ್ಲ, ಮನೆ ಕೆಲಸ ಮಾಡೋದಕ್ಕೂ, ಬಟ್ಟೆ ಅಂಗಡಿ, ಆಯಾ ಕೆಲಸ, ಇದೆಲ್ಲ ಒಳ್ಳೆ ಸೈಡ್ ನೀವು ಹೇಳಿದ್ರೆ. ಹಾ. ಇಲ್ಲೂ ಕೂಡ ಕೆಲವರಿಗೆ ಡಾರ್ಕ್ ಅದೇ, ಕೆಲವರಿಗೆ ಒಂಥರ ಹೌದು. ಕಹಿ ಘಟನೆಗಳು ಕೂಡ ಹೌದು. ನಡೆಯುತ್ತೆ. ನಿಮ್ಗೇನ? ನನಗಿದೆ ಇದೆ. ಅದನ್ನು ತುಂಬಾ ಅಂದ್ರೆ ತುಂಬಾ ಹಂಗಿಲ್ಲ ಅಂತ ಏನೂ ಇಲ್ಲ. ನಾನು ಕೆಟ್ಟದನ್ನ ನೆನಪು ಮಾಡ್ಕೊಳ್ಳಲ್ಲ ಅಷ್ಟೇ. ನಾನು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾದ್ರೆ ಒಂದು ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದ್ದೆ. ಪಾರ್ಟ್ ಟೈಮ್ ರಿಸೆಪ್ಷನಿಸ್ಟ್ ಕೆಲಸ. ಸೊ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ಬೇಕಾದ್ರೆ 6,000 ಸಂಬಳ. ದೊಡ್ಡ ಸಂಬಳ ಅಲ್ಲ, 6,000 ಅಂದ್ರೆ ಬಹಳ ದೊಡ್ಡದು ಅಂತ. ಸೊ ನೈಟ್ಗೆ ರಿಸೆಪ್ಷನಿಸ್ಟ್ ಆಗಿ ಹೋಗ್ಬೇಕು, ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಥರದ್ದು ಇತ್ತು. ಸೊ ಆ ಹೋಟೆಲ್ನ ಓನರು ಒಂದ್ಸಲ ಬರ್ತೀಯನ ಅಂದ್ರೆ, ನೀನೊಂದ್ಸಲ ನೀನ್ ಯಾಕೆ ಅಲ್ಲಿಗೆ ಮನೆಗೆ ಹೋಗ್ತೀಯಾ, ಇಲ್ಲೇ ಇದ್ಬಿಡು, ಇಲ್ಲೇ ರೂಮ್ ಮಾಡ್ಕೊಡ್ತೀನಿ, ನಾನು ರೂಮಲ್ಲಿ ಇದ್ಬಿಡ್ತೀನಿ ಅಂತ ಅಂದಿದ್ದು. ಸೊ ನನಗೆ ಆವಾಗ ಏನಾಗುತ್ತೆ, ಕುಂದಾಪುರದಿಂದ ಮಂಗಳೂರು ತುಂಬಾ ದೂರ. ನಾನು ಆಲ್ರೆಡಿ 1 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡಿಬಿಟ್ಟಿದ್ದೀನಿ. ಸೊ ಇವ್ರ ಕೆಲಸ ನಂಬ್ಕೊಂಡು ಸೆಕೆಂಡ್ ಇಯರ್ ಪೋಸ್ಟ್ ಗ್ರಾಜುಯೇಷನ್ ಹೋಗ್ತಾ ಇದ್ದೀನಿ. ಸೊ ಇವರು ಒಂದ್ ಸ್ವಲ್ಪ ಅವ್ರು ಬರೋದೇ ಹಂಗೆ. ಒಂದ್ ಸ್ವಲ್ಪ ಅಲ್ಲಿ ಬೇರೆ ರಿಸೆಪ್ಷನಿಸ್ಟ್ಗಳು ಇರೋರು, 4 ಜನ ರಿಸೆಪ್ಷನಿಸ್ಟ್ ಇದ್ವಿ. ನಂಗೆ ಈಗಲೂ ನೆನಪಿದೆ. ಹೆಣ್ಮಗಳು ಇದ್ರು. ಸೊ ನನ್ನ ಹತ್ರ ಬಂದು ಮಾತಾಡೋರು. ಅವಾಗ ಒಂದ್ ಸ್ವಲ್ಪ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಇಂಗ್ಲೀಷಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ ನಾನೇನೆ. ನನ್ನ ನೈಟ್ ಶಿಫ್ಟಿಗೆ ಇಟ್ಟಿದ್ರು. ನೈಟ್ ಶಿಫ್ಟಿಗೆ ಇಟ್ಟಿದ್ದೀವಿ ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಂದ್ರೆ ಅಷ್ಟೆಲ್ಲ ಮೆಚುರಿಟಿ ಇಲ್ಲ ನನಗೆ. ಒಂದ್ ಸ್ವಲ್ಪ ಆ ಏಜ್ ಬಂದ್ರೆ ಮೆಚುರಿಟಿ ಬಂದಿರ್ಲಿಲ್ಲ. ಅವರೆಲ್ಲ ನೋಡೋದು ಅಂತಲ್ವಾ, ನೈಟ್ ಶಿಫ್ಟ ನೀನು ಕೇಳೋರು. ಯಾಕೆ ಕೇಳ್ತಾರೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನೈಟ್ ಶಿಫ್ಟ ನೀನು ರಿಸೆಪ್ಷನಿಸ್ಟು ಅಂತ, ನೈಟ್ ಶಿಫ್ಟ್ ಅಂತ. ಓನರ್ ಬಂದು ಕೇಳೋರು, ನೀನ್ ಯಾಕೆ ಮನೆಗೆ ಹೋಗ್ತೀಯಾ, ಇಲ್ಲೇ ಇದ್ಬಿಡು ರೂಮಲ್ಲಿ ಅಂತ. ಆಯ್ತು ಸರ್, ನಾನು ರೂಮಲ್ಲಿ ಇದ್ಬಿಡ್ತೀನಿ ಅಂತ ಅಂದಿದ್ದೆ. ಅಂದ್ರೆ ನಾನು ಇರ್ತೀನಿ ನಿನ್ ಜೊತೆ ರೂಮಲ್ಲಿ ಅಂತ. ಆಗ ನನಗ್ ಬಹಳ ಅಂದ್ರೆ ಏನ್ ಮಾಡೋದು ಹೇಳಂಗಿಲ್ಲ. ಅಮ್ಮಂಗೆ ಹೇಳಿದ್ರೆ ಬೇಜಾರು. ಅವ್ರಿಗೆ ಗೊತ್ತಿಲ್ಲ ನಾನು ಹಿಂಗೆ. ನಮ್ಮ ಅಮ್ಮಂಗೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ನಾನು ಮನೆ ಕೆಲ್ಸಕ್ಕೆಲ್ಲ ಹೋಗಿ ಹಿಂಗೆ ಕೆಲಸ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದೆ ನಂಗೆ ಹಾಸ್ಟೆಲ್ ಸಿಕ್ಕಿದೆ, BCM ಹಾಸ್ಟೆಲ್ ಸಿಕ್ಕಿದೆ, ನಾನು ಅಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಈ ಇನ್ಸಿಡೆಂಟ್ ಬಂದಾಗ ನನಗೆ ಏನು ನೆನಪಿದೆ, ಆ ವ್ಯಕ್ತಿ ಅವತ್ತು ಲಾಸ್ಟು ನೀನು ನಾಳೆ ಬಂದ್ಬಿಡಮ್ಮ ಅಂತ ಹೇಳಿದ್ರು. ಅವತ್ತು ಲಾಸ್ಟ್ ನಾನು ಏನು ಮಾಡಿದೆ, ಲಗೇಜ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನಂದೊಂದು ಕಾಲೇಜ್ ಬ್ಯಾಗಲ್ಲಿ ಒಂದು 4 ಜೊತೆ ಬಟ್ಟೆ ಹಾಕೊಂಡು ಮನೆಗೆ ಹೊರಟು ಬಂದೆ. ಹೊರಡ್ಬೇಕಲ್ಲ. ಸೊ ಮನೇಲಿ ಹೇಳಕ್ ಆಗ್ತಿಲ್ಲ. ಮನೆಯಲ್ಲಿ ಅಮ್ಮಂಗೆ ಹೇಳಿದ್ರೆ ಬೇಜಾರಾಗತ್ತೆ. ಸೊ ಮತ್ತೆ ಈಗ ಬಿಟ್ರೆ ನನಗೆ
ಒಂದು ವರ್ಷ ವೇಸ್ಟ್ ಆಗುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕಾಗಲ್ಲ, ಒಂದು ವರ್ಷ ಮಾಡಿಬಿಟ್ಟಿದ್ದೀನಿ. ಸೊ ಏನು ಮಾಡೋ, ಆಮೇಲೆ ಆಗಲ್ಲ ಅಂತ ವಾಪಸ್ ಹೋದೆ, ಕಾಲೇಜ್ಗೆ ಹೋದೆ. ನಮಗೆ ಶನಿವಾರ ಮತ್ತು ಆದಿತ್ಯವಾರ ರಜೆ ಇರುತ್ತೆ. ಸೋಮವಾರ ಬೆಳಗ್ಗೆ ಕುಂದಾಪುರದಿಂದ ಹೊರಟು ಇರೋದೆ. ಆವಾಗ ಬಸ್ ಟಿಕೆಟ್ ತುಂಬ ಕಾಸ್ಟ್ಲಿ. ಕುಂದಾಪುರದಿಂದ 4 ಬಸ್ ಚೇಂಜ್ ಮಾಡಿ ಹೋಗಬೇಕು. ಅವಾಗ ಹತ್ರ ನಮಗೆ 180 ರೂಪಾಯಿನೋ ಬಸ್ ಟಿಕೆಟು ಆಗೋದು. ಸೊ ಡೈಲಿ ಹೋಗಿ ಬರೋದು ಬಸ್ ಟಿಕೆಟ್ ಖರ್ಚು ತುಂಬ ಆಗೋದು ಅನ್ನೋ ಕಾರಣಕ್ಕೆ ಆಗಿಲ್ಲ ಅಂತ ರೂಮಲ್ಲಿ ಕಾಲೇಜ್ಗೆ ಹೋದೆ. ಕ್ಲಾಸ್ ರೂಮ್ಗೆ ಹೋದೆ. ಈಗ ನನ್ನ ಸೀನಿಯರ್ ಒಬ್ಬರು ಶ್ರವಣನ್ ಅಂತ, ಈಗ ಪಾಪ ಸ್ಟೇಟಲ್ಲಿ ರಿಪೋರ್ಟರ್ ಆಗಿದ್ದಾರೆ ಪೇಪರ್ನಲ್ಲಿ. ಸೊ ಅವರು ಅವ್ರ ಫ್ರೆಂಡ್ ಮನೆಯಲ್ಲಿ ಮಾತಾಡಿದ್ರು. ಹಿಂಗೆ ಅಂದೆ, ಅಣ್ಣ ಹಿಂಗಿದೆ ಅಂತಂದ್ರೆ ಅವ್ರ ಫ್ರೆಂಡ್ ಮನೇನ 4 ದಿನ ಇಳಿಸಿದ್ರು. ಇನ್ನೊಂದು ವ್ಯವಸ್ಥೆ ಮಾಡೋಣ ಬಿಡು, ಯಾರದ್ದಾದ್ರೂ ಹಾಸ್ಟೆಲ್ ಮಾತಾಡೋಣ, ಕಾಲೇಜ್ ಹಾಸ್ಟೆಲಲ್ಲಿ ಮಾತಾಡೋಣ ಅಂತ. ಸೊ 4 ದಿನ ಅವ್ರ ಮನೆಗೆ ಹೋದೆ. ಕಾಲೇಜ್ಗೆ ಹೋಗೋದು, ಅವ್ರ ಮನೆಗೆ ಹೋಗೋದು. ಎಷ್ಟು ದಿನ ಹೋಗೋಕ್ಕಾಗತ್ತೆ ಇನ್ನೊಬ್ಬರ ಮನೆಗೆ? ಸೊ ಆಗಲ್ಲ ಅಂತ ಲಗೇಜ್ ಎಲ್ಲ ತೊಗೊಂಡು ಕ್ಲಾಸ್ ರೂಮಲ್ಲಿ ಇಟ್ಟಿದ್ದೆ. ಹಿಂದ್ಗಡೆ ಬ್ಯಾಗಲ್ಲಿ ಕ್ಲಾಸ್ ರೂಮಲ್ಲಿ ಎಕ್ಸ್ಟ್ರಾ ಬೆಂಚ್ಗಳಿರುತ್ತೆ ಗೊತ್ತಾ, ಲಾಸ್ಟಲ್ಲಿ. ಸೊ ಆ ಬೆಂಚ್ ಹಿಂದ್ಗಡೆ ಇಟ್ಟಿದ್ದೆ. ಸೊ ಶುಕ್ರವಾರ ಬಂತು, ಏನು ಮಾಡೋದು ಗೊತ್ತಾಗ್ಲಿಲ್ಲ. ಇನ್ನೇನು ಮಾಡಿದ್ವಿ, ಮನೆಗೆ ಹೋಗ್ಬೇಕಲ್ಲ, ಹೋಗ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಪುನಃ ಹೋಗಿ 140 ರೂಪಾಯಿ ಹೋಗೋಕ್ಕೆ ಬರೋಕ್ಕೆ ಅಂದ್ರೆ ಇನ್ನಷ್ಟು ಖರ್ಚಾಗುತ್ತೆ. ಏನು ಮಾಡೋದು ಅಂದ್ರೆ ನಮ್ಮ ABVPದು ಫೋನ್ ಬಂತು. ಶನಿವಾರ ಆದಿತ್ಯವಾರ 2 ದಿನ ಸೆಮಿನಾರ್ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಗಾಂಧಿ ಇದರಲ್ಲೇನೋ ಸಭಾಭವನದಲ್ಲಿ ಇದಿದೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು, ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹೋಗ್ತೀರಾ ನೀವು? ನಾವೇ ಟಿಕೆಟ್ ಮಾಡ್ತೀವಿ, ಎಲ್ಲ ಕಾರ್ಯಕರ್ತರು ಹೋಗೋರಿದ್ದಾರೆ ಅಂತ. ನನಗೆ ಸೆಮಿನಾರ್ಗೆ ಹೋಗೋದು ಇಂಟ್ರೆಸ್ಟ್ ಅಲ್ಲ, 2 ದಿನ ಎಲ್ಲೋ ಕಳಿಬೇಕಲ್ಲ. ಅಜ್ಜಿ ಬರ್ತೀನಿ ಅಂತ ಕರ್ಕೊಂಡೋದ್ರು ಬೆಂಗಳೂರಿಗೆ. ಶುಕ್ರವಾರ ಸಂಜೆ ಕರ್ಕೊಂಡೋದ್ರು. ಜೀವನ ಹೆಂಗೆ ಬದಲಾಗುತ್ತೆ ನೋಡಿ. ಆ ಸೆಮಿನಾರಿಗೆ ನಾನು ಹೋಗ್ತೀನಿ ಬೆಂಗಳೂರಿಗೆ. ನನಗೆ ಈಗಲೂ ನೆನಪು, ಆ ಸೆಮಿನಾರ್ದು ಫೋಟೋ ನಾನು ಇವಾಗಲೂ ಇಟ್ಕೊಂಡಿದ್ದೀನಿ. ಅಷ್ಟು ತುಂಬ ವಿಶೇಷ ನನಗೆ. ಲತಕ್ಕ ಅಂತ ಅವರು ರಿಸರ್ಚ್ ಸ್ಟೂಡೆಂಟು, PhD ರಿಸರ್ಚ್ ಸ್ಟೂಡೆಂಟ್, ಅವರು ಜೋಡಿಸ್ತಾರೆ. ಲವಿಂಜಿ ಅಂತ ನನಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವೊಂದು 7-8 ಜನ ABVP ಕಾರ್ಯಕರ್ತರು ಅಂತ ಕರ್ಕೊಂಡು ಹೋದ್ರು ನಮ್ಮನ್ನು ಬೆಂಗಳೂರಿಗೆ. ಸೆಮಿನಾರ್ ಮುಗಿಯುತ್ತೆ. ಸೆಮಿನಾರಲ್ಲಿ ತುಂಬ ಜನ ಮಹಿಳಾ ಸಾಧಕಿಯರು ಬರ್ತಾರೆ. ಅವರು 1 ಅವರ್ ಸೆಮಿನಾರ್ ಮಾತಾಡ್ತಾರೆ. ಅದ್ರ ಮೇಲೆ ನಾವು ಕ್ವಶನ್ ಕೇಳಬೇಕು. ಕ್ವಶನ್ ಕೇಳೋದು ಅಂದ್ರೆ ಗೊತ್ತಲ್ಲ, ಕಾಲೇಜ್ ಡೇಸಲ್ಲಿ ಎಲ್ಲರಿಗೂ ಅದೇ ಇರಲ್ಲ. ನಾವು ಬೇರೆ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಅಲ್ಲ. ಪ್ರತಿ ಸೆಮಿನಾರ್ಗೂ ನಾನು ಕ್ವಶನ್ ಕೇಳ್ತಿದ್ದೆ. ನೋಡಿ, ಕಷ್ಟ 1000 ಇದೆ, ಇಲ್ಲಿ ಉಳ್ಕೊಳಕ್ಕೆ ಇದಿಲ್ಲ, ನನಗೆ ಪರಿಸ್ಥಿತಿ ಇಲ್ಲ. ಸ್ಟಿಲ್ ಅಲ್ಲೇನೋ ಒಂದು ಇನ್ಫಾರ್ಮೇಶನ್ ಹೇಳೋಗಿ ಅದ್ರ ಮೇಲೆ ಚರ್ಚೆ ಮಾಡಬೇಕು ಅಂತ ನನಗೆ. ಸೊ ಕ್ವಶನ್ ಕೇಳ್ತಾ ಇದ್ದೆ, ಪ್ರತಿ ಸೆಮಿನಾರ್ ಕ್ವಶನ್ ಕೇಳ್ತಾ. ವಿಜಯಲಕ್ಷ್ಮಿ ಶಿಬರೂರು ಅವರು ಒಂದು ಸೆಮಿನಾರ್ ತಗೊಳ್ತಾರೆ, ತುಂಬ ದೊಡ್ಡ ಸಾಧಕಿಯರೇ ಬಂದಿರ್ತಾರೆ. ಎಲ್ಲ ಪ್ರಶ್ನೆಗೂ ಎಲ್ಲರಿಗೂ ಪ್ರಶ್ನೆ ಕೊಟ್ಟು ಹಾಕ್ತಿದ್ದೆ. ಸುಮಾರು ಜನಕ್ಕೆ ಉತ್ತರನೇ ಕೊಡೋಕ್ಕಾಗ್ತಿರ್ಲಿಲ್ಲ. ಅದನ್ನೆಲ್ಲ ನೋಡಿ ನನ್ನನ್ನು ಲವಿಂಜಿ ಅಂತ ನಮ್ಮ ABVP ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಫೈಂಡ್ ಔಟ್ ಮಾಡ್ತಾರೆ. ಮಂಗಳೂರು ವಿಭಾಗನ ನೀವು? ಹೌದು, ನಾನು ABVPನಲ್ಲಿ ಕೆಲಸ ಮಾಡಿದ್ದೀನಿ, PUCನಲ್ಲಿ ಡಿಗ್ರಿನಲ್ಲಿ. ಹೌದಾ, ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಅವರು. ಆಮೇಲೆ 2 ದಿನ ಅಲ್ವಾ, ಶನಿವಾರ ಸೆಮಿನಾರ್ ಮುಗಿದಿದೆ. ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಉಳ್ಕೊಂಡಿದ್ದಾರೆ ಕೇಳಿದ್ರು. ಯಾರ ಹತ್ರನೂ ಹೇಳ್ದೆ, ನಾನು ಲವಿಂಜಿ ಹತ್ರ ಹೇಳ್ತೀನಿ. ಇಲ್ಲ ಅಜ್ಜಿ, ನಾನು ಮುಂಚೆ ಹೋಗ್ತಿದ್ದೆ ಒಂದು ಕಡೆ, ಈಗ ಉಳ್ಕೊಳಕ್ಕಿಲ್ಲ, ನೋಡಬೇಕು, ನಾನು ಏನು ಮಾಡ್ಬೇಕು ಗೊತ್ತಿಲ್ಲ, ಈಗ ಮನೆಗೆ ಹೋಗಬೇಕು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಲವಿಂಜಿ ಇಲ್ಲ, ನೀವು ABVPನಲ್ಲಿ ಕೆಲಸ ಮಾಡಿ, ನಾನು ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ನಡೆಸ್ತೀನಿ ಅಂತಂದರು. ಜೀವನ ಹೆಂಗೆ ಬದಲಾಗುತ್ತೆ ನೋಡಿ. ಶನಿವಾರ ನಾನು ಸೆಮಿನಾರ್ ಮುಗಿಸ್ದೆ. ಸಂಡೇ ಅವ್ರು ಫೋನ್ ನಂಬರ್ ಕೊಡ್ತಾರೆ. ಸಂಡೇ ನೈಟು ಸೆಮಿನಾರ್ ಮುಗಿಸಿ ನಾವು ಹತ್ತುತ್ತೀವಿ ಟ್ರೈನು. ಬೆಳಗ್ಗೆ ಎದ್ದು ರೈಲ್ವೆ ಸ್ಟೇಷನಲ್ಲೇ ಫ್ರೆಶ್ ಅಪ್ ಆಗಿ ನಾನು ಬೆಳಗ್ಗೆ ಕಾಲೇಜ್ಗೆ ಡೈರೆಕ್ಟು. ಉಳ್ಕೊಳ್ಳೋಕೆ ಬೇರೆಲ್ಲೂ ಹೋಗೋಕ್ಕಿಲ್ವಲ್ಲ, ಕಾಲೇಜ್ ಡೈರೆಕ್ಟ್ ಹೋಗ್ತೀವಿ. ಥರ್ಡ್ ಕ್ಲಾಸ್ ಆಗಬೇಕಾದ್ರೆ ಲವಿಂಜಿ ಫೋನ್ ಬರುತ್ತೆ, ನೀವು ಇಮಿಡಿಯೇಟ್ಲಿ ಮಂಗಳೂರಿಗೆ ಬನ್ನಿ, ನಿಮ್ಮ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಬನ್ನಿ, ನೀವು ಅಪ್ಲಿಕೇಶನಲ್ಲಿ ಇಟ್ಕೊಂಡು ಬರಬೇಕು ಅಂತ. ಸೊ ಅವ್ರು ಮಾತಾಡಿ BCM ಹಾಸ್ಟೆಲ್ನ ವ್ಯವಸ್ಥೆ ಮಾಡ್ತಾರೆ. ಕಾಲೇಜ್ ಹತ್ರ BCM ಹಾಸ್ಟೆಲ್. ಹಬ್ಬ, ಇನ್ನೊಂದು ವರ್ಷಕ್ಕೆ ಏನೋ ತೊಂದರೆ ಇಲ್ಲ ಅನ್ನೋ ಥರ. ಅಲ್ಲಿಂದ ನಾನು ABVP ಕಂಪ್ಲೀಟ್ ಸಕ್ರಿಯ. ಆ ಮೂಮೆಂಟ್ ನಂದದು ಒಂದು ಸೆಮಿನಾರು ನೋಡಿ. ಕಷ್ಟ ದೇವ್ರು ಯಾಕೆ ಕೊಡ್ತಾನೆ ಅಂದರೆ ಇನ್ನೂ ದೊಡ್ಡದು ಒಳ್ಳೇದು ಕೊಡೋದಕ್ಕೆ. ಆ ಸೆಮಿನಾರಲ್ಲಿ ನನ್ನನ್ನು ನೋಡಿ ದಿಢೀರಂತ, ನಾನು 5 ವರ್ಷ ABVP ನಾನು ಕೆಲಸ ಮಾಡಿರ್ತೀನಿ, ಒಂದೇ ಒಂದು ಜವಾಬ್ದಾರಿ ನಂಗೆ ಕೊಟ್ಟಿರಲ್ಲ, ನಿರೀಕ್ಷೆನೂ ಇರಲ್ಲ. PUCಗೆ 2 ವರ್ಷ 3 ವರ್ಷ ಡಿಗ್ರಿ, ನಾನು ಕಂಟಿನ್ಯೂ 5 ವರ್ಷ ABVPನಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಿದವಳು. ಯಾವುದೇ ಜವಾಬ್ದಾರಿ ತೊಗೊಂಡಿರಲಿಲ್ಲ. ಪೋಸ್ಟ್ ಗ್ರಾಜುಯೇಷನ್ಗೆ ಬರ್ತೀನಿ, ಒಂದೇ ಸೆಮಿನಾರ್ನಲ್ಲಿ ನಾನು ಒಂದು 10 ನಿಮಿಷ ಭಾಷಣ ಮಾಡ್ತೀನಿ. ಅಲ್ಲಿ ಲಾಸ್ಟಿಗೆ ಎಂಡ್ ಆಗೋವಾಗ ಪೂರ್ತಿ ಸೆಮಿನಾರ್ ನಾನು ಕ್ವಶನ್ ಕೇಳಿ, ಇಲ್ಲ ಇವಳಿಗೆ ಎಬಿಲಿಟಿ ಇದೆ, ಇವಳು ಮಾಡ್ತಾಳೆ ಅಂತ ನನಗೆ ದಿಢೀರಂತ ರಾಷ್ಟ್ರೀಯ ಇದು ಕಾರ್ಯಕಾರಿಣಿ ಸದಸ್ಯ ಜವಾಬ್ದಾರಿ ಕೊಡ್ತಾರೆ. ನ್ಯಾಷನಲ್ ಲೆವೆಲ್ ಜವಾಬ್ದಾರಿ, ದೇಶದ ಅತ್ಯುನ್ನತ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೊಡೋ ಜವಾಬ್ದಾರಿ. ಸೊ ನನಗದ್ರ ಬೆಲೆನೇ ಗೊತ್ತಿಲ್ಲ. ಲವಿಂಜಿ ಫೋನ್ ಮಾಡಿದೆ, ನಿಮಗೆ ಹಿಂಗೊಂದು ಜವಾಬ್ದಾರಿ ಅನೌನ್ಸ್ ಮಾಡ್ತಾ ಇದ್ದೀವಿ, ತಗೋತೀರಿ ಜಿ, ಹಂಗಂದ್ರೆ ಏನು ಅಂತ ಕೇಳಿದ್ದೆ ನಾನು. ಏನು ಹಂಗಂದ್ರೆ ಅಂತ. ಇಲ್ಲ, ಹಿಂಗೆ ರಾಷ್ಟ್ರಮಟ್ಟದ ಜವಾಬ್ದಾರಿ ನಾವೆಲ್ಲ ಇರ್ತೀವಿ, ನೀವು ಹ್ಯಾಂಡಲ್ ಮಾಡ್ತೀರಾ, ನಮಗೆ ಭರವಸೆ ಇದೆ ಅಂತ. ಅಲ್ಲಿಂದ ಪ್ರಾರಂಭ ಆಗೋದು ನನ್ನ ಸಕ್ರಿಯ ABVP ಜರ್ನಿ. ಆ ರಾಷ್ಟ್ರಮಟ್ಟದ ಜವಾಬ್ದಾರಿ ಒಬ್ಬ ಹೆಣ್ಮಗಳು ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ, ಎಷ್ಟೋ ಇನ್ಫ್ಲೂಯೆನ್ಸ್ಗಳಾದರೂ ಬರದೇ ಇರೋಂಥ ಜವಾಬ್ದಾರಿ ದಿಢೀರ್ ನಿಮ್ಮ ಅರ್ಹತೆ ತೊಗೊಂಡು ಬರುತ್ತೆ ಅಂದರೆ, ಆ ಅರ್ಹತೆ ಹುಡ್ಕೊಳ್ಳೋಕ್ಕೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದ.
ಸೊ ಸುಲಭ ಅಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ ಇವಳು ಸಂಘಟನೆಯಲ್ಲಿ ಬಂದು ಅಂದ್ರೆ ಒಂದು 4 ಭಾಷಣ ಮಾಡಿ ಬಂದಿದ್ದಾಳೆ. ಇಲ್ಲ, ತಳಮಟ್ಟದಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ, ಅರ್ಹತೆ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಾನು ಭಾಷಣ ಮಾಡೋಕ್ಕಿಂತ ಮುಂಚೆ ಮಾಡಿದ್ದು. ನಾನು ಭಾಷಣ ಮಾಡೋಕ್ಕಿಂತ ಮುಂಚೆನೆ ರಾಷ್ಟ್ರ ಮಟ್ಟದ 2 ಸಲ ಜವಾಬ್ದಾರಿ ಇತ್ತು. ಬ್ಯಾಕ್ ಟು ಬ್ಯಾಕ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆಗ್ತೀನಿ, ಅದ್ರ ನೆಕ್ಸ್ಟ್ ಇಯರ್ ಕೇಂದ್ರೀಯ ಕಾರ್ಯ ಸಮಿತಿ ಸದಸ್ಯ ಆಗ್ತೀನಿ. ಕೇಂದ್ರೀಯ ಕಾರ್ಯ ಸಮಿತಿ ಸದಸ್ಯ ಅಂದ್ರೆ ಈಕ್ವಲೆಂಟ್ ಬೇರೆ ಬೇರೆ ಪಕ್ಷಗಳಲ್ಲಿ ಅಮಿತ್ ಶಾ ಈಕ್ವಲೆಂಟ್ ಜವಾಬ್ದಾರಿಗಳದೆಲ್ಲ ಅಂತ. ಕರ್ನಾಟಕದಿಂದ ಯಾವುದೋ ಮೂಲೆಯಿಂದ ಹೋಗಿ ಆ ಜವಾಬ್ದಾರಿಗಳನ್ನ ಹೇಳಿದ್ರೆ ಅಲ್ಲಿಂದ ಬದಲಾಗತ್ತೆ. ಇಲ್ಲ, ನಂಗೆ ಸಮಯ ಕೊಟ್ಟರೆ ABP ಸಮಯ ಕೊಡಬೇಕು, ಬದುಕೋದಕ್ಕೆ ಜರ್ನಲಿಸಮು ಕಂಟಿನ್ಯೂ ಮಾಡಬೇಕು, ಇಲ್ಲೂ ಸಮಯ ಕೊಡಬೇಕು ಅನ್ನೋದನ್ನ ಅಲ್ಲಿ ಶುರು ಮಾಡ್ತೀನಿ. ಅಲ್ಲಿ ಸಕ್ರಿಯ ಆಗ್ತೀನಿ. ಪೋಸ್ಟ್ ಗ್ರಾಜುಯೇಷನ್ ಮುಗಿದ್ಮೇಲೂ ಕೂಡ ಮತ್ತೆ ನ್ಯೂಸ್ ಆಂಕರ್ ಆಗಿ ಜಾಯ್ನ್ ಆದ್ಮೇಲೂ ಕೂಡ ABP ಕಾರ್ಯಕರ್ತೆಯಾಗಿ ಕೆಲಸನೂ ಮಾಡ್ಕೊಂಡು ಜಾಬು ಮಾಡ್ತಾ ಇದ್ದೆ. ಸೊ ಬದುಕು ಹಿಂಗೆ ಬದಲಾಗ್ಬಿಡುತ್ತೆ. ಈ ಡಾರ್ಕ್ ಸೈಡ್ ಏನಿದೆ ಅಲ್ಲ, ಮೋಸ್ಟ್ಲಿ ಆ ವ್ಯಕ್ತಿ ಅವತ್ತು ನನ್ನ ಜೊತೆ ಆ ಥರ ತಪ್ಪು ನಡ್ಕೊಳ್ದೆ ಹೋಗಿದ್ದಿದ್ರೆ ನಂಗೆ ಇದೆಲ್ಲ ಸಿಗ್ತಿರ್ಲಿಲ್ಲ. ಅವತ್ತು ತುಂಬಾ ಹತ್ತಿದ್ದೀನಿ, ನಾನು ಫೋನ್ ಮಾಡಿ ಅಮ್ಮಂಗೆ ಅಳ್ತಿದ್ದೀನಿ. ಆ ವ್ಯಕ್ತಿ ಹಂಗೆ ಮಾತಾಡೋದು ಅಳ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಫೋನ್ ಕಟ್ ಮಾಡಿದ್ದಿದೆ. ಒಂದು ಡಾರ್ಕ್ ಸೈಡ್ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡ್ತಾರೆ, ಗೊತ್ತಾಗಲ್ಲ. ನಾನು ತುಂಬಾ ಜೋರು. ಆಕ್ಚುಲಿ ನಾನು ಕಾಲೇಜ್ ಡೇಸ್ ಎಲ್ಲ ತುಂಬಾ ಬಜಾರಿ ಅಂತ ಕರಿತಿದ್ರು ನಮಗೆ. ಈಗ ಹೇಳ್ತಾರಲ್ಲ ಜೋರಾಗಿ ಮಾತಾಡೋ ಹೆಣ್ಮಕ್ಳು ಬಜಾರಿಯವರು. ಸೊ ನಮ್ಮ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಗಂಡಸ್ರು ಹೆದರ್ತಾರೆ, ಯಾಕಂದ್ರೆ ಇವಳು ಸವಾಸ ಯಾರಿಗ್ ಬೇಕು, ಮರ್ಯಾದೆ ಕಳಿಸ್ಬಿಡ್ತಾಳೆ ಅಂತ. ಆದ್ರೆ ನನ್ನ ಬದುಕಲ್ಲಿ ಅದೊಂದು ತುಂಬಾ ಕೆಟ್ಟ ಘಟನೆ. ಅದು ಒಂದೇ, ಅದೇ ಫಸ್ಟ್, ಅದೇ ಲಾಸ್ಟ್. ಯಾವತ್ತು ಯಾರು ನಡ್ಕೊಳ್ಳೋಕೆ ಅವಕಾಶನೂ ಕೊಡ್ಲಿಲ್ಲ. ಅದರಿಂದ ಆಚೆಗೆ ಈ ಇನ್ಸಿಡೆಂಟ್ ಇಂದ ನಾನು ABP ಜಾಯ್ನ್ ಆಗ್ತೀನಿ. ಅವತ್ತಿಂದ ನನ್ನ ಸುತ್ತ ಇರೋರೆಲ್ಲ ಅಕ್ಕ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ಚೈತ್ರಕ್ಕ ಆಗೋದಕ್ಕೆ ಅದೊಂದು ಡಾರ್ಕ್ ಸೈಡು ಕಾರಣವಂತರ ಅಂತ ನಾನು ನಂಬ್ತೀನಿ. ಅದು ದೇವ್ರಿಗಿತ್ತು ಅನ್ಸುತ್ತೆ, ನನ್ನನ್ನ ಸಮಾಜ ಅಕ್ಕ ಅಂತ ಕರಿಬೇಕು ಅನ್ನೋ ಇದಿತ್ತು ಅನ್ಸುತ್ತೆ. ಹಂಗಾಗಿ ಇದು ಒಂದು ಫೇಸ್ ಮಾಡು. ಎಲ್ಲಾ ಹೆಣ್ಮಕ್ಳಿಗೆ ಇದೊಂದು ಕಷ್ಟ ಬರುತ್ತೆ, ಇದೊಂದು ಫೇಸ್ ಮಾಡು, ನಂತರ ನೀನು ಇದನ್ನ ಅನುಭವಿಸ್ಬೋದು ಅನ್ನೋದನ್ನ ದೇವ್ರು ಕೊಟ್ಟ ಅನ್ಸುತ್ತೆ. ಬಟ್ ನಾನು ಅನ್ಕೊಂತೀನಿ ಯಾವ ಹೆಣ್ಮಕ್ಳಿಗೂ ಆ ಥರದೊಂದು ಪರಿಸ್ಥಿತಿಗಳು ಬರಬಾರ್ದು. ಅದನ್ನ ಅಂದ್ರೆ ಅದ್ರ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡೋದು ತುಂಬಾ ಕಷ್ಟ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ತುಂಬಾ ಜನ ಹೆಣ್ಮಕ್ಳಿಗೆ ನನಗೇನೆ ಕಷ್ಟ ಆಗ್ಲಿ ಆಯ್ತು, ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ ಅವತ್ತು. ಸಾಮಾನ್ಯವಾದ ಚೈತ್ರ ಆಗಿದ್ರೆ ಅವತ್ತು ಕಾಲರ್ ಹಿಡಿದು ಹೊಡಿಯೋಳು. ಬಟ್ ಅವತ್ತು ನಾನು ಹಂಗೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತ ಇವತ್ತಿಗೂ ಗೊತ್ತಿಲ್ಲ. ಸೀದಾ ಅಂತ ಹೊರಟು ಬಂದಿದ್ದೆ ನಾನು ಅವತ್ತು. ಬಹುಶಃ ಇದೆಲ್ಲ ಬೇಕಿತ್ತೋ ಏನೋ. ಬಟ್ ನಾನ್ ನೋಡ್ದಂಗೆ ನನಗೆ ಬಹುಶಃ ಕಡಿಮೆ ಈ ತರದ ಅನುಭವ ಆಗಿರೋದು. ಬೇರೆ ಹೆಣ್ಮಕ್ಳದ್ದು ಬೆಣ್ಣೆಗಳನ್ನೆಲ್ಲ ಕೇಳಿದಾಗ ನನಗೆ ಕಡಿಮೆ. ಅದು ಒಂದೇ ಮೊದಲು, ಅದೊಂದೇ ಕೊನೆ, ಮತ್ಯಾವತ್ತೂ ಆಗ್ಲಿಲ್ಲ. ಬಟ್ ಆಗಿದೆ. ಓಕೆ, ಇವತ್ತು ಈ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳು ಆಗೋದು ಗಂಡು ಮಕ್ಳು ಆಗೋದು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾಳೆ ಹೆಂಗೆ ಜೀವನ ಅಂತ ಗೊತ್ತಿಲ್ಲ, ಭಯದಲ್ಲೇ ಬದುಕ್ತಿರ್ತಾರೆ. ಕೆಲವೊಂದ್ಸಲ ಈಗ ಉದಾಹರಣೆಗೆ ಈಗ ನೀವ್ ಹೇಳಿದ ಪರಿಸ್ಥಿತಿ, ಯಾವುದೋ ಒಂದು ಹೋಟೆಲ್ ಒಂದು ರಿಸೆಪ್ಷನಿಸ್ಟ್, ಹುಡುಗಿನೇ ಆಗ್ಬೋದು ಹುಡುಗನೇ ಆಗ್ಬೋದು, ಏನೋ ಒಂದು ಕೆಟ್ಟ ಪರಿಸ್ಥಿತಿ ಎದ್ದಾಗತ್ತೆ. ಆದ್ರೆ ಅವ್ರು ಮಾತಾಡೋ ಶಕ್ತಿ ಇಲ್ಲ. ಯಾಕಂದ್ರೆ ಇಲ್ಲಿ ಏನೇನಂದ್ರೆ ಕೆಲಸ ಬಿಡಿಸ್ತಾರೆ, ಕಿತ್ತಾಕ್ತಾರೆ. ಇಲ್ಲಿ ಬರೋ ಸಂಬಳದಿಂದ ಮನೆ ಕಮಿಟ್ಮೆಂಟು. ಈಗ ಅಂತವ್ರಿಗೆ ಏನ್ ಹೇಳ್ತಾರೆ ಚೈತ್ರ ನೀವು? ನಾನು ಹೇಳ್ತೀನಿ, ಸೈಲೆಂಟ್ ಆಗಿದ್ದು ಹೊರಗಡೆ ಬನ್ನಿ. ಯಾಕಂದ್ರೆ ಬಹಳ ಸಲ ನಾವು ಒಂದೊಂದು ಸಂದರ್ಭನ ಹೇಗ್ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆ ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಹೋಗೋ ತನಕನೂ ಕೂಡ ಆ ಕ್ಷಣಕ್ಕೆ ನಾನು ಏನ್ ನಂಬ್ತೀನಿ ಅಂದ್ರೆ, ನಿಮ್ಗೆ ನಿಮ್ಮ ಎದುರುಗಡೆ ನಿಮ್ಗಿಂತ ಶಕ್ತಿಶಾಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಿಮ್ಮನ್ನ ಆ ದೃಷ್ಟಿಲಿ ನೋಡ್ತಿದ್ದಾನೆ ಅಂದಾಗ ತುಂಬಾ ಸಲ ನಮ್ಗನ್ಸುತ್ತೆ ತುಂಬಾ ರಿಯಾಕ್ಟ್ ಮಾಡ್ಬಿಡ್ಬೇಕು ಅಂತ. ಬಟ್ ರಿಯಾಕ್ಟ್ ಮಾಡಿದಾಗ ಎಷ್ಟೋ ಸಲ ನಾವ್ ಅಂದ್ಕೊಂಡಿದ್ದೇ ನಡೆಯುತ್ತೆ ಅಂತಿಲ್ಲ, ಉಲ್ಟಾ ಆಗ್ಬಿಡ್ಬೋದು. ಅದು ಇವತ್ತಿನ ಸಂದರ್ಭದಲ್ಲಿ ಹೆಣ್ಮಕ್ಳ ಮೇಲೆ ಆರೋಪ ಹಾಕೋದೇ ಜಾಸ್ತಿ ಟ್ರೆಂಡ್ ಆಗಿದೆ ಈಗ ನಾನು ನೋಡ್ತೀನಿ. ಯಾಕಂದ್ರೆ ಅನುಭವಿಸಿರೋರ್ ಕಾರಣ ಕೇಳ್ತೀನಿ. ತುಂಬಾ ಜನ ಗಂಡಸ್ರಿಗೂ ಆರೋಪ ಬರುತ್ತೆ, ನಾನು ಇಲ್ಲ ಅಂತ ಹೇಳೋದಲ್ಲ. ಗಂಡಸರು ಏನು ಮಾಡದೇ ಇರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ರೆ ತುಂಬಾ ಸಲ ಇವತ್ತು ಹೆಣ್ಮಕ್ಳ ಮೇಲೆ ಆರೋಪ ಹಾಕುವಂತ ಇದು ಅಂತ ಸಿಚುವೇಶನ್ ಫೇಸ್ ಮಾಡಿ ಬಂದಿದ್ರು ಯಾರು ನಂಬಲ್ಲ. ಅವಳು ಡ್ರೆಸ್ ನೋಡಳಿತಾರೆ, ನೋಡ್ ಅವಳು ಬಟ್ಟೆ ಹಂಗ ಹಾಕಿದಾಳೆ ಅಂತಂದ್ರೆ ಅವಳು ಅಂತವಳೆ ಇರ್ಬೇಕು, ಅದಕ್ಕೆ ಅವ್ನ್ ಮಾಡ್ದ ಅಂತ. ಅಥವಾ ಅವಳು ಯಾಕೆ ಅಷ್ಟೊತ್ತಿಗೆ ಹೋಗ್ಬೇಕಾಗಿದ್ದು, ಈ ತರದ ಮನಸ್ಥಿತಿಗಳೇ ಇರೋರೇ ಜಾಸ್ತಿ. ಸೊ ನೀವು ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಮಾನಸಿಕತೆಯನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರ ಜಾಗದಿಂದ ನೀವು ಹೊರಗಡೆ ಬರಲೇಬೇಕು. ಹೊರಗಡೆ ಬನ್ನಿ. ನೀವು ತುಂಬಾ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಇಮಿಡಿಯೇಟ್ ಆ ಜಾಗದಿಂದ ಹೊರಗಡೆ ಬನ್ನಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ನಮ್ಮ ಮನಸ್ಸಾಕ್ಷಿಗೆ ನಾವೇನು ಉತ್ತರ ಕೊಟ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನಾವು ತುಂಬಾ ರಿಯಾಕ್ಟ್ ಮಾಡೋದ್ರಿಂದ ಎಲ್ಲ ಕಡೆ ನಮಗ್ ಬೇಕಾಗಿದ್ದು ಸಿಗೋದಿಲ್ಲ ಅಂತ ನಂಗೆ ಅನ್ಸುತ್ತೆ. ನಾನು ರಿಯಾಕ್ಟ್ ಮಾಡಲಿಲ್ಲ, ಬೇರೆ ಕಡೆ ಎಲ್ಲ ರಿಯಾಕ್ಟ್ ಮಾಡಿದೀನಿ. ಯಾವುದೋ ಒಂದ್ಸಲ ಜಾತ್ರೆನಲ್ಲಿ ಯಾರೊಬ್ಬ ನನ್ನ ಸೊಂಟ ಕೈ ಹಾಕಿದ್ದ ಅಂತ ಹಿಡ್ಕೊಂಡು ಹೊಡೆದಿದ್ದೆ ನಾನು. ನಮ್ಮ ಕುಂದಾಪುರದಲ್ಲಿ ಕುಂದೇಶ್ವರ ಜಾತ್ರೆ ನಡೀತಿತ್ತು. ಯಾರೋ ಒಬ್ಬ ಹಿಂದ್ಗಳಿಂದ ನಾನು ನನ್ನ ತಂಗಿ ಎಲ್ಲ ಅಮ್ಮ ನಡ್ಕೊಂಡು ಹೋಗ್ತಾ ಇದ್ವಿ. ಹಿಂದ್ಗಳಿಂದ ಜಾತ್ರೆನಲ್ಲಿ ತಳ್ಕೊಂಡ್ ಬರೋದು ಗೊತ್ತಿರುತ್ತಲ್ವಾ, ನನ್ನ ಸೊಂಟಕ್ಕೆ ಹಿಂಗ್ ಮಾಡಿ ಹಿಂಗ್ ಸೊಂಟ ಹಿಂಗ್ ಒತ್ತಿದ್ದಾನೆ. ಸೊ ಅವಾಗ ಸುತ್ತ ಜನ ಇದ್ರು. ಹಿಂಗ್ ತಿರುಗಿ ನೋಡ್ತೀನಿ, ಅವ್ನು ಓಡಕ್ ಶುರು ಮಾಡ್ದ. ಅವ್ನು ಓಡಕ್ ಶುರು ಮಾಡೋ ಅವನೇ ಅಂತ ಹಿಡಿದು ಹೇಳ್ತಿದ್ದೀನಿ, ಚೆನ್ನಾಗಿ ಕೊಟ್ಟಿದ್ದೀನಿ.
ನಮ್ಮಮ್ಮ ಬೇಡ ಪಾಪ ಮರ್ಯಾದೆ ಹೋಗುತ್ತೆ, ಊರೆಲ್ಲ ನೋಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ನಮ್ಮಮ್ಮ. ಸೊ ನನ್ನ ತಂಗಿ ಹುಡಿ ಅಂತ ನನ್ನ ತಂಗಿ ಚೆನ್ನಾಗಿ ಹೊಡೆದಿದ್ದಿದೆ, ಪೊಲೀಸ್ ಬಂದಿದ್ದಿದೆ, ಹೋಗ್ಲಿ ಬಿಡಮ್ಮ ಅಂತ ಪೊಲೀಸ್ ಹೇಳಿದ್ದಿದೆ. ನಿಮ್ಮ ಮಕ್ಳಿಗಾಗಿದ್ರೆ ನೀವು ಹಿಂಗೆ ಬಿಡು ಅಂತ ಹೇಳ್ತಿದ್ರ ಅಂತ ಪೊಲೀಸ್ಗೂ ಬೈದಿದ್ದಿದೆ ನಾನು. ಆ ಥರದ ಸಂದರ್ಭಗಳಿದೆ, ಅದೊಂದು ಮರೆಯಕ್ಕಾಗದೆ ಇರೋದು. ಆದ್ರೆ ರಿಯಾಕ್ಟ್ ಮಾಡೋದು ಎಲ್ಲಿ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂತ ಅವ್ರು ಎಲ್ಲರಿಗೂ ಹಂಗ್ ಮಾಡ್ತಿದ್ದಂತ ಗೊತ್ತಿಲ್ಲ. ಆದ್ರೆ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು, ಆ ಸಂದರ್ಭದಲ್ಲಿ ಅದ್ರ ಕರ್ಕೊಂಡು ಹೋದ್ರು. ಅವನಿಗೆ ನನ್ ಅವಮಾನ ಆಗ್ಬೇಕಾಗಿತ್ತಾಯ್ತು, ಯಾಕಂದ್ರೆ ಊರಲ್ವಾ, ನಮ್ ಚಿಕ್ಕ ಊರು, ಅಂತ ಊರುಗಳಲ್ಲಿ ಅದಾಗತ್ತೆ ಅಂತಂದ್ರೆ ದೊಡ್ಡ ವಿಷಯ ಅದು. ದೊಡ್ಡ ಊರುಗಳಲ್ಲಿ ಅದು ಯಾರಿಗೂ ಅಷ್ಟೊಂದು ಪರಿಚಯ ಇರೋದಿಲ್ಲ. ಊರಲ್ಲಾದ್ರೆ ಎಲ್ಲಾರ ಮುಖ ಪರಿಚಯ ಇರುತ್ತೆ. ಅಲ್ಲ, ಹಿಂಗ ಅಬ್ರಾಫ್ಟ್ ಆಗಿ ಈ ತರ ಹೆಣ್ಮಕ್ಳಿಗೆ ಈಗ ಟಚ್ ಮಾಡಿ ಹಿಂಗೆಲ್ಲ ಮಾಡ್ತಾರಲ್ಲ, ಅವನಿಗೆ ಹೆಂಡ್ತಿನೋ ಮಕ್ಕಳು ಅಕ್ಕನೋ ತಂಗಿನೋ ಏನ್ ಇದೆಲ್ಲ ನೆನಪೇ ಈ ಆಗಲ್ಲ. ಮನಸ್ಥಿತಿಗಳ ಸ್ಯಾಡಿಸ್ಟ್ ಮನಸ್ಥಿತಿಗಳು ಅಂತ ಅವ್ರು ಅದನ್ನ ಯೋಚನೆನೂ ಮಾಡಿರಲ್ಲ. ಮತ್ತೆ ಏನ್ ಗೊತ್ತಾ, ಇತ್ತೀಚೆಗೆ ಈ ಭಾವನೆಗಳೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ, ತುಂಬಾ ಜನರಲ್ಲಿ ಕಡಿಮೆ ಆಗೋಗ್ಬಿಟ್ಟಿದೆ. ಅದಕ್ಕೆ ತುಂಬಾ ಕಾರಣಗಳಿರ್ಬೋದು. ಆದ್ರೆ ನಾವ್ ಅನ್ಕೊಂತೇವೆ ನಿಮ್ಮ ಮನೇಲಿ ಅಕ್ಕ ತಂಗಿರಿಲ್ವಾ ಅಂತ ಕೇಳಿದ್ರೆ ಇವತ್ತು ರಿಯಾಕ್ಟ್ ಮಾಡೋ ರೀತಿನೇ ಬೇರೆ ಇದೆ. ಸೊ ಬಹುಶಃ ನನ್ಗೆಲ್ಲ ಅನ್ಸುತ್ತೆ ನಮ್ಮ ಸೆನ್ಸಿಟಿವಿಟಿನ ಕಳ್ಕೊತಿದೀವಿ. ಮುಂಚೆ ಇದ್ದ ಭಾವನಾತ್ಮಕ ಸಂಬಂಧಗಳನ್ನ ಇವತ್ತು ನಾನು ಯಾರಿಗೋ ಅಣ್ಣ ಅಂತ ಕರಿತೀನಿ ಅಂತಂದ್ರೆ ಜೀವನ ಪರ್ಯಂತ ಅಣ್ಣನಾಗಿ ನೋಡುವಂತ ದೃಷ್ಟಿಕೋನಗಳು ಇರ್ತಿತ್ತು. ಬಟ್ ಇವತ್ತಿನ ಆ ಭಾವನೆಗಳೇ ಇಲ್ಲ. ಸೊ ನಾವು ನಿರೀಕ್ಷೆ ಮಾಡೋದು ತಪ್ಪೇನು ಅಂತ ಅನ್ಸ್ಬಿಡುತ್ತೇನೋ. ಸಮಾಜ ಯಾವ ನಾಗಾಲೋಟದಲ್ಲಿ ಓಡ್ತಾ ಇದೆ, ಅದೇ ನಾಗಾಲೋಟದಲ್ಲಿ ನಾವು ಓಡಿ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಬೇಕು. ನಮ್ಮನ್ನ ಹೆಂಗೆ ಆತ್ಮಸಾಕ್ಷಿನ ಕಾಪಾಡ್ಕೊಳ್ಬೇಕು ಹಂಗೆ ಕಾಪಾಡ್ಕೋಬೇಕೇನೋ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಇವತ್ತು ದುರಂತ ಹೆಂಗಾಗೋಯ್ತಂದ್ರೆ, ಯಾರಾದ್ರೂ ಒಬ್ರು ವ್ಯಕ್ತಿ ಬಂದು ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿ, ಪಾಪ ನಿಮಗೆ ಅವ್ರು ಒಳ್ಳೆಯವ್ರಾಗಿತ್ತು, ಒಳ್ಳೆಯವ್ರ ತರಾನೇ ಆ ಒಳ್ಳೆ ತರ ನಿಮಗೆ ತೋರ್ಸಕ್ ಬಂದ್ರು, ನೀವು ನಂಬಕ್ ಇಲ್ದೇನಾಗ್ತೀರಾ? ನಂಬಲ್ಲ, ಇವತ್ತಿಗೆ ನಾನು ನಂಬಲ್ಲ. ನಾನು ಅದನ್ನೇ ಹೇಳ್ತೀನಿ, ಜೀವನದಲ್ಲಿ ಅನುಭವಿಸಿರುವಂತ ನಮ್ಮ ಸಂಕಷ್ಟಗಳೇನಿದೆ ಅಲ್ಲ, ನನಗ್ ದೇವರೇ ಬಂದು ನೀನ್ ದೇವ್ರ ಹೌದು ಪ್ರೂವ್ ಮಾಡು ಅಂತ ಕೇಳುವಂತ ಪರಿಸ್ಥಿತಿಲಿ ನಾವ್ ಇವತ್ತಿರ್ತೀವಿ. ಹಂಗ ಮತ್ ನನಗೇನಂದ್ರೆ ಇವತ್ತಿಗೆ ನನ್ನ ಜೀವನದಲ್ಲಿ ಅನುಭವಿಸಿರೋ ಎಲ್ಲಾ ಘಟನೆಗಳ ಕಾರಣಕ್ಕೆ ನನಗೆ ಇವತ್ತು ನನ್ನ ಜೊತೆ ಯಾರು ತುಂಬಾ ನೈಸಾಗಿ ನಡ್ಕೊಂಡ್ರೆ ನಾನು ಅವ್ರನ್ನ ನಂಬೋದೇ ಇಲ್ಲ. ಓ, ಏನೋ ಕೆಲ್ಸ ಇವನ್ ಏನೋ ಕೆಲಸ ಆಗ್ಬೇಕು, ಇವನ್ ಇಷ್ಟೆಲ್ಲ ಒಳ್ಳೆಯವ್ರು ಇರಲ್ಲ ಅಂತಲೇ ನಾನು ನಂಬ್ತೀನಿ. ತುಂಬಾ ನೇರವಾಗಿ ಮಾತಾಡೋರೇ ಅಟ್ಲೀಸ್ಟ್ ನೇರವಾಗಿ ಮಾತಾಡ್ತಿದ್ದಾನೆ ಅವನನ್ನ ನಂಬೋಣ ಅಂತ ಅನ್ಸುತ್ತೆ. ತುಂಬಾ ಜನ ಅಲ್ಲ, ಇನ್ನೊಂದೇನಂದ್ರೆ ಕೆಲವು ಜನಗಳು ಹಂಗಿದ್ದಾರೆ. ಅದೇ ಕಾರಣಕ್ಕೆ 80% ಜನ ಹಂಗಿರೋ ಕಾರಣಕ್ಕೆ 20% ಜನರನ್ನ ಅನುಮಾನ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗಿದೆ. ಬಟ್ ನಮ್ ಸೇಫ್ಟಿ ಅಂತ ಬಂದಾಗ ಆ 20% ಜನ ಅನುಮಾನದಲ್ಲಿ ನೋಡೋದು ತಪ್ಪಲ್ಲ ಅಂತ ನಂಗೆ ಅನ್ಸುತ್ತೆ ಅಲ್ವಾ. ಈಗ ಮತ್ತೆ ಆ ಕಾರಣಕ್ಕೆ ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಕಡಿಮೆ. ಈಗಂತೂ ಫ್ರೆಂಡ್ಸೇ ಇಲ್ಲ ಅನ್ಬೋದು. ಈಗ ನಾವೊಂದು 5-6 ವರ್ಷದಿಂದ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಫ್ರೆಂಡ್ಸು, ಬೇರೆ ಯಾರನ್ನೂ ಜೊತೆಗೆ ಸೇರ್ಸಲ್ಲ. ಬಂದ್ರು ಹಾಯ್ ಬಾಯ್ ಅಷ್ಟೇ. ತುಂಬಾ ಯಾರನ್ನು ಇದಕ್ ಸರ್ಕಲ್ಗೆ ಹೋಗಲ್ಲ, ಯಾರನ್ನು ಫ್ರೆಂಡ್ಸ್ನ ಅವಾಗ ಮೀಟ್ ಮಾಡೋದು ಏನೂ ಇಲ್ಲ. ನಮ್ ಕೆಲ್ಸ ಆಯ್ತಾ, ನಾವಿಬ್ರೇ ಫ್ರೆಂಡ್ಸು ಅನ್ನೋ ತರಾನೇ ಬದುಕ್ತಿದೀವಿ. ನಿನಗೆ ಅಷ್ಟೇ. ಒಂದ್ 6-7 ವರ್ಷದಿಂದ ಒಂದು ಹಂಗೆ ಇದೀವಿ. ಲಾಸ್ಟ್ 5 ವರ್ಷದಿಂದ ಫ್ರೆಂಡ್ಸ್ಗಳನ್ನ ಯಾವತ್ತೂ ಮೀಟೇ ಮಾಡಿಲ್ಲ. ಫೋನ್ ಮಾಡಿದ್ರೆ ಓಕೆ ಸರಿ ಬಾ, ಓಕೆ 3 ನಿಮಿಷಕ್ಕಿಂತ ಜಾಸ್ತಿ ಯಾರ ಜೊತೆನೂ ಮಾತಾಡಲ್ಲ. ಬೇಡ, ತುಂಬಾ ಪೀಸ್ಫುಲ್ ಆಗಿ ಬದುಕಬೇಕು ಅಂದಾಗ ಇದ್ ಬೇಕು ಅಂತ ಅನ್ಸುತ್ತೆ. ಓಕೆ, ಸ್ಟ್ರೈಟ್ ಅವೇ ಸದ್ಯಕ್ಕೆ ಫ್ರೆಂಡ್ಸ್ ಎಲ್ಲ ಪಕ್ಕ ಇಡೋಣ. ಓಕೆ, ಈಗ ಪಾಡ್ಕಾಸ್ಟ್ ಅಲ್ಲಿ ಚೈತ್ರ ಅವರ ಹಸ್ಬೆಂಡ್ ಶ್ರೀಕಾಂತ್ ಅವರು, ನಮಸ್ತೆ. ಹೆಂಗಿದ್ರಾ? ಆರಾಮಾಗಿದೆ. ಚೆನ್ನಾಗಿ ನೋಡ್ಕೋತಾರ ಚೈತ್ರ ಅವರು? ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನೀವು ನೋಡ್ಕೋತಾರ? ಅದು ನಿಜ. ಓಕೆ, ಇವಾಗ ಯಾರು ನನಗೆ ನೀನು ನಿನಗೆ ನಾನು, ಯಾರು ಇಬ್ರಲ್ಲಿ ಯಾರು ಪರಸ್ಪರ ಪ್ರೀತಿಸೋದು ಯಾರು ಒಬ್ಬರನ್ನೊಬ್ರು ಜಾಸ್ತಿ? ಇವ್ರೆ. ನಾನಲ್ಲ, ಇವ್ರೆ. ಇವ್ರೇನ್ ಫಸ್ಟ್ ಟೈಮ್ ನೋಡಿದಾಗ ಅನ್ನಿಸ್ತಾ ಲವ್ ಅಟ್ ಫಸ್ಟ್ ಸೈಟ್ ಅದು ಇದು? ಇಲ್ಲ. ಯಾರಿಗನ್ಸುತ್ತೆ ಹೇಳಿ ನನ್ನ ನೋಡಿದ್ರೆ? ಅವ್ರು ಹಿಂಗೆ ಮಾತಾಡೋರು? ಅವರು ಯಾವುದು? ಇವರು ಚೈತ್ರ ಹಿಂಗೆ ಮಾತಾಡೋರು? ಹಿಂಗೆ ಇದಕ್ಕಿಂತ ಜೋರಿದ್ರು. ಬೆಳಿಗ್ಗೆ ಆಫೀಸಲ್ಲಿ ಇವ್ರು ಬಂದಂದ್ರೆ ಸೌಂಡ್. ಎಲ್ಲಿ ಪರಿಚಯ ಆಗಿದ್ದು ಚೈತ್ರ ನಿಮಗೆ? ಮುಂಚೆ ಸಂಘಟನೆಗಳಲ್ಲಿ ಭಾಷಣಗಳು ಬೇರೋದು ಹಂಗೆ ಒಟ್ಟಿಗೆ ವರ್ಕ್ ಮಾಡ್ತಿರುವಾಗ ಕ್ಲೋಸ್ ಆದ್ವಿ. ಯಾವ ಸ್ಟೇಜ್ ಅಲ್ಲಿ, ಯಾವ ಕಳಿಗೆಲ್ಲ ಅನ್ನಿಸ್ತು ಇಲ್ಲ ನನ್ನ ಜೀವನಕ್ಕೆ ಇವಳೇ ಕರೆಕ್ಟು ಅಂತ? ಹಂಗೊಂದು ಯಾವತ್ತೂ ಅನ್ಸ್ಲೇ ಇಲ್ಲ. ಏನಾದ್ರು ಒಂದು ಘಟನೆ ನಿಮ್ ಲೈಫ್ ಅಲ್ಲಿ ಏನಾದ್ರು ನಡೆದಿತ್ತು? ಅಂದ್ರೆ ನಮ್ಗೆ ಏನಾಗೋದು ಅಂದ್ರೆ, ನಾವು ಫ್ರೆಂಡ್ ಸರ್ಕಲ್ ಒಂದ್ ಸ್ವಲ್ಪ ಅವಾಗಿತ್ತು, ಒಂದ್ 5-6 ಜನ ಫ್ರೆಂಡ್ಸ್ ಗಳ ಜೊತೆ ಇದ್ವಿ. ಹಂಗೆ ಓಡಾಡ್ತಿದ್ವಿ ನಾವು. ಸೊ ಕಾರ್ಯಕ್ರಮಗಳಿಗೆ ಓಡಾಡ್ತಾ ಇದ್ವಿ. ಸೊ ಓಡಾಡೋ ಸಿಚುವೇಶನ್ಸ್ ನಲ್ಲಿ ಈ ಜೊತೆಲೇ ಇರ್ತಿದ್ವಿ. ರೆಗ್ಯುಲರ್ ಆಗಿ ಎಲ್ಲಾ ಫ್ರೆಂಡ್ಸು ಬರ್ತಿರ್ಲಿಲ್ಲ. ಇವತ್ ನಂಗೆ ಬರಕ್ಕಾಗಲ್ಲ ಕಾರ್ಯಕ್ರಮಕ್ಕೆ, ನಾನು ನಂಬ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್ನ, ಅವ್ರು ಯಾರೋ ಗಾಡಿಯಲ್ಲಿ ಕರ್ಕೊಂಡ್ ಬರೋರು ಅಂತ. ಬಟ್ ರೆಗ್ಯುಲರ್ ಆಗಿ ಬರ್ತಿದ್ವಿ ಇವರೊಬ್ರೆ. ಸೊ ಹಂಗಾಗಿ ಹಂಗ್ ಪರಿಚಯ ಅಂದ್ರೆ ಹಂಗ್ ಕ್ಲೋಸ್ನೆಸ್ ಹಂಗ್ ಬೆಳೆದಿದ್ದು ಅಂತ. ಅಂದ್ರೆ ಒಂದ್ 5-6 ಜನ ಹೋಗೋರು ಭಾಷಣಕ್ಕಂತ. ಅಲ್ಲಿ ಹೋಗೋರಲ್ಲಿ 4 ಜನ ಹೊರಗಡೆ ತಿರ್ಗಾಡ್ತಾ ಇದ್ರು. ಸ್ಪೀಚ್ ಕೇಳ್ತಿದ್ದ ನಾನೊಬ್ಳು. ಹಾಗೆ ಹಂಗೆ ಆಗ್ತಿತ್ತು. ಭಾಷಣ ಮಾಡಿ ಮಾಡಿ ಮೋಡಿ ಮಾಡ್ಬಿಟ್ರ?
ಅದು ಅಂದ್ರೆ ಎಲ್ಲ ಫ್ರೆಂಡ್ಸ್ ಗಳು ಗೊತ್ತಲ್ಲ, ಫೋನ್ ಬರುತ್ತೆಲ್ಲ ಎದ್ದು ಹೋಗೋರು ಮತ್ತೆ ನಾನ್ ಕೇಳಿ ಏನ್ ತಪ್ಪಾಗಿದೆ ಅಂತ ಹೇಳಿ ಹೇಳ್ತಿದ್ರು. ಹಿಂಗ್ ಮಾತಾಡ್ಬೇಡ ಅಂತ. ಅದಕ್ಕೋಸ್ಕರ ಕೂಯ್ತು. ಅಂದ್ರೆ ನನ್ಗೆ ಯಾವಾಗ್ಲೂ ಕರೆಕ್ಷನ್ ಮಾಡ್ತಿದ್ದು ನನ್ನ ಬಿಗ್ಗೆಸ್ಟ್ ಕ್ರಿಟಿಕ್ ಅಂದ್ರೆ ಶ್ರೀಕಾಂತ್. ಯಾವಾಗ್ಲೂ ನನ್ನ ಜೀವನದಲ್ಲಿ ಯಾರು ನಿನ್ ಭಾಷಣ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದಿರ್ಲಿಲ್ಲ. ಅವತ್ತಿಂದ ಇವತ್ತಿನ ತನಕನೂ ನೀನ್ ಚೆನ್ನಾಗ್ ಮಾತಾಡಿಲ್ಲ ಅಂತ ಹೇಳೋದು ಇವ್ರೊಬ್ರೆ. ಹೌದಾ? ಇವತ್ತಿಗೂ ನಾನು ಎಷ್ಟೇ ಚೆನ್ನಾಗ್ ಮಾತಾಡ್ಲಿ ಅದ್ರಲ್ಲಿ ಒಂದು 10 ಮಿಸ್ಟೇಕ್ ಹೇಳಿ ಇದು ಹಿಂಗ್ ಮಾತಾಡಿದೆ ನೀನು, ಇದು ತಪ್ಪು ಅಂತ ಹೇಳ. ಏನ್ ಮಿಸ್ಟೇಕ್ಸ್ ಹುಡುಕ್ತೀರಾ? ತುಂಬಾ ಹುಡುಕ್ತೇನೆ. ತುಂಬಾ ಯಾರಿಗೂ ಗೊತ್ತಾಗದೆ ಇರೋ ತರ ತುಂಬಾ ಸ್ಪೀಡಾಗಿ ಮಾತಾಡ್ತಿದ್ದೆ ನಾನು ಮುಂಚೆ. ಬಸ್ ಬೇಡಿ ಇದು ಯಾವ್ದು ಅಲ್ಲ, ಇದೇ ಎಕ್ಸ್ಪ್ರೆಸ್. ಕುಂದಾಪುರ ಕನ್ನಡ ಹೇಗೆ ಮಾತಾಡ್ತಾರೆ, ಸ್ಪೀಡ್ ಮಾತಾಡ್ತಾರೆ, ಅದೇ ಟೈಪ್ ಮಾತಾಡ್ತಿದ್ರು. ಆಮೇಲೆ ಸ್ಲೋ ಮಾಡು ಅಂತ. ಆಮೇಲೆ ಏನ್ ಮಾಡೋರು, ಫ್ರಂಟ್ ಚೇರಲ್ಲಿ ಕೂರೋರು ಇವ್ರು ನಾನು ಭಾಷಣ ಮಾಡುವಾಗ. ನಾನು ಅದೊಂದು ಜೋಶ್ ಅಲ್ವಾ ಭಾಷಣ ಮಾಡುವಾಗ, ಜೋರ್ ಅಂತ ಅನ್ನುವಾಗ ಅವ್ರು ಹಿಂಗನ್ನ ಅವ್ರ ಫ್ರಂಟ್ ಚೇರಲ್ಲಿ ಕೂತು. ಅವಾಗ ಓಕೆ ಹಾ ಸರ್, ಅವಾಗ ನೋಡಿ ಅಂತ ಅನ್ಕೊಂಡು ಮತ್ತೆ ಸ್ಲೋ ಮಾಡ್ತಿದ್ದೆ. ಮತ್ತೆ ಭಾಷಣ ಆಗುವಾಗ ಈ ಒಂದು ಡೈಲಾಗ್ ಆದ್ಮೇಲೆ ಒಂದು ಗ್ಯಾಪ್ ಬೇಕಲ್ಲ, ಈ ಜನಗಳು ಚಪ್ಪಾಳೆ ತಟ್ಟುವಾಗ ಇವರದ್ ಮಾತೆಲ್ಲ ಇನ್ನೊಂದ್ ಡೈಲಾಗ್ ಶುರು ಮಾಡಿರ್ತೀನಿ ನಾನು. ಸೊ ಆಗ ಚಪ್ಪಾಳೆ ಬೀಳ್ತಿರ್ಲಿಲ್ಲ. ಅವಾಗ ಲಾಸ್ಟ್ ಬೀಳೋರು ಸಖತ್ತಾಗಿ ಮಾತಾಡಿದ್ರು ಮೇಡಮ್ ಅನ್ನೋದು. ಏನಂತ ಅರ್ಥ ಆಗಿಲ್ಲ. ಈ ಉತ್ತರ ಕರ್ನಾಟಕ ಹೋದ್ರೆ ತುಂಬಾ ಚೆನ್ನಾಗ್ ಮಾತಾಡ್ತಾರೆ, ಆದ್ರೆ ನಮ್ಗೆ ಏನಂತ ಅರ್ಥ ಆಗಲ್ಲ ಭಾಷೆ. ಹಿಂಗ ಆಗೋದು. ಕನ್ನಡ ಅಂತ ಗೊತ್ತಿದೆ ಅವರಿಗೆ, ಅಂದ್ರೆ ಅದು ಏನ್ ಸ್ಪೀಡ್ ಅಲ್ವಾ, ಜೋಶ್ ಅಲ್ಲಿ ಮಾತಾಡ್ತೀವಿ, ಫುಲ್ ಎಕ್ಸ್ಪ್ರೆಷನ್ ಮಾತಾಡೋ ಅವ್ರಿಗೆ ಭಯಂಕರ ಅಂತ ಅನ್ಸ. ಏನ್ ಮಾತಾಡಿದೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಆಗ ಇವರು ಗ್ಯಾಪ್ ಕೇಳೋರು. ಆಮೇಲೆ ನಾನು ಯಾವ್ದೋ ಒಂದು ಡೈಲಾಗ್ ಹೇಳೋವಾಗ ಹಿಂಗನ್ನೋರು ಸ್ಟಾಪ್ ಕೊಡು ಈಗ, ಸ್ಟಾಪ್ ಕೊಡು, ಸ್ಟಾಪ್ ಕೊಡಿ ಈಗ ಅಂತ ಬಿಟ್ ಸ್ಟಾಪ್ ಕೊಡು. ತಾಕ್ ಜನ ಚಪ್ಪಾಳೆ ತಟ್ಟೋರು, ವಿಸಿಲ್ ಹೋಗೋರು. ಅವ್ರಂಗ ಅರ್ಥ ಆಗ ಓಕೆ, ನಾನು ಈ ಗ್ಯಾಪ್ ಕೊಟ್ಟ ತಕ್ಷಣ ಒಂದ್ ಸ್ಟಾಪ್ ಕೊಟ್ರೆ ಜನ ಚಪ್ಪಾಳೆ ತಟ್ತಾರೆ. ಯಾವ್ದೋ ಒಂದು ಡೈಲಾಗ್ ನಂತರ ಅವ್ರಿಗೆ ಚಪ್ಪಾಳೆ ತಟ್ಟಕ್ಕೆ ನಾನು ಸ್ಪೇಸ್ ಕೊಡ್ಬೇಕಲ್ಲ, ಕೊಡಲ್ಲ ಅನ್ನೋದ್ ಹಂಗೆ. ಮತ್ ಹಿಂಗ್ ನೀನ್ ತಪ್ಪು ಮಾಡ್ದೆ, ಕೆಲವು ಪದಗಳನ್ನ ಕೆಲವು ಸಲ ರೊಚ್ಚಿಗೆದಾಗ ಏನೇನೋ ಪದಗಳನ್ನ ಬಳಸ್ಬಿಡ್ತಿದ್ದೆ. ಸೊ ಅವಾಗ ಆ ಪದ ಅದ ಹೆಂಗೆ ಸನ್ನೆ ಹೆಂಗ್ ಮಾಡ್ತಿದ್ರಿ? ಮೇಕ್ ಮುಂದೆ ಹೋಗ್ಬಿಟ್ಟು ಸನ್ನೆ ಹೆಂಗ್ ಮಾಡ್ತಿದ್ರಿ? ಹಿಂಗ್ ಮಾಡದೆ ನಾನೇನೋ ಒಂದ್ ತಪ್ಪು ಪದ ಬಳಕೆ ಮಾಡದೆ ಅಂದ್ರೆ ಮುಖ ಮುಚ್ಕೊಂಡೆ ಹೋಗ್ಬೇಕು ಅಂತ. ಹಂಗಿತ್ತು ಅದೊಂದು. ಇನ್ನು ಕೆಲವ್ದು ಇದು ಏನು ಸಮಯ ಆಗತ್ತೆ ಅಂತಂದಾಗ ಹಿಂಗೆ ಹಾಫ್ ಅನ್ ಅವರ್ಗಿಂತ ಮುಂಚೆ ಮಾತಾಡ್ಬಾರ್ದು. ಹಿಂಗಂದ್ರೆ ಮುಗ್ಸು ಸಾಕು ಅಂತ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ, ಮೈಕ್ ಕೊಟ್ರೆ ಒಂದೊಂದರ ಗಂಟೆ ಟೈಮ್ ಆಗ್ತಿದೆ, ಹಾಫ್ ಅನ್ ಅವರ್ ಸಾಕು ಮುಗ್ಸು ಅನ್ನೋ ತರ. ಮತ್ತೆ ಹಂಗೆ ತುಂಬಾ ಇಲ್ಲ, ಸುಮಾರು ಇದನ್ನ ಹಂಗೇನೆ ಕಲಿತಾ ಇದ್ವಿ. ಕೆಲವು ಬಂದ್ಮೇಲೆ ಕೂತ್ಕೊಂಡು ಹೇಳೋರು, ಇದ್ ನೀನ್ ಇವತ್ತು ಹಿಂಗ್ ಮಾತಾಡಬಾರ್ದಾಗಿತ್ತು. ನಂಗೆ ತುಂಬಾ ಜನಕ್ಕೆ ಅನ್ಸುತ್ತೆ ನಾನು ತುಂಬಾ ಅಂದ್ರೆ ಏನ್ ಮಾತಾಡ್ತಾಳು ಹುಡುಗೇನು ಒಳ್ಳೆ ಚೆನ್ನಾಗ್ ವಿಷಯ ಗೊತ್ತಿದೆ. ಆಕ್ಚುಲಿ ಇಲ್ಲ, ನನ್ಗಿಂತ ಜಾಸ್ತಿ ಪುಸ್ತಕ ಓದೋದು ಅವರೇನೆ. ನಾನ್ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಆ ಊರಲ್ಲಿ ಯಾವ ಗುರುಗಳಿದ್ರು, ಯಾವ ಅವಧೂತರಿದ್ರು, ಯಾವ ದೇವಸ್ಥಾನ ಇದೆ, ಅದ್ ಯಾವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು, ಅದನ್ನೆಲ್ಲ ಹೇಳೋದು ಇವ್ರು. ನನಗೆ ಪ್ರತಿ ಊರಿಗೆ ಕರೀತಾರೆ. ಯಾಕೆ ಹೆಚ್ಚಿನವ್ರು ಕರೀತಾರೆ ಅಂದ್ರೆ ಅವ್ರ ಊರ್ ಬಗ್ಗೆ ನಾನು ಚೆನ್ನಾಗಿ ಹೇಳ್ತೀನಿ ಅಂತ. ನಾನು ಪ್ರತಿ ಭಾಷಣ ಪ್ರಾರಂಭ ಮಾಡುವಾಗ ನಾನು ಮೊದಲು ವೇದಿಕೆಯಲ್ಲಿ ಇರೋರಿಗೆಲ್ಲ ನಮಸ್ಕಾರ ಹೇಳಿ ಮೊದಲು ಆ ಊರಿನ ಬಗ್ಗೆ ಹೇಳ್ತೀನಿ. ಅದು ಎಲ್ಲರಿಗೂ ಗೊತ್ತಿರೋದು. ನನ್ನ ಭಾಷಣದ ವಿಶೇಷತೆ ಅಂದ್ರೆ ಮೊದಲು ಆ ಊರಿನ ಬಗ್ಗೆ ಒಂದು 3 ನಿಮಿಷ ಮಾತಾಡಿ ಆಮೇಲೆ ರೆಗ್ಯುಲರ್ ಭಾಷಣ ಶುರು ಮಾಡ್ತೀನಿ ಅಂತ. ಅದನ್ನ ಮೊದಲು ಹೇಳ್ಕೊಡೋ ಇವರು. ನೋಡಿ, ಇವತ್ತು ನಾವು ಬೆಳಗಾವಿಗೆ ಹೋಗ್ತಿದೀವಿ, ಇಲ್ಲಿ ಒಂದು 3 ಶತಮಾನದ ಹಿಂದೆ ಒಬ್ಬ ಅವಧೂತರಿದ್ರು, ಇಲ್ಲಿ ಹಿಂಗಾಗಿತ್ತು, ಇದನ್ನೆಲ್ಲ ಹೇಳೋದು ಇವ್ರು. ಅದ್ರ ನಂತರ ನಾನು ಸ್ವಲ್ಪ ರಿಸರ್ಚ್ ಮಾಡ್ತೀನಿ, ಅದನ್ನ ನನ್ನ ಭಾಷೆಗೆ ಕನ್ವರ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಹಂಗಾಗಿ ಪುಸ್ತಕಗಳನ್ನು ಓದೋದು ಮತ್ತೆ ಈ ವಿಷಯ ಹಿಂಗ್ ಹೇಳ್ಬೇಕು ಅಂತ ಹೇಳೋದು, ಧಾರ್ಮಿಕ ಭಾಷಣಕ್ಕೂ ಬೇರೆ ಹಿಂದುತ್ವದ ಭಾಷಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಆ ಧಾರ್ಮಿಕ ಭಾಷಣದ ತರ ಹೋಗ್ಬೇಕಾ, ಹಿಂದುತ್ವದ ಭಾಷಣದ ತರ ಹೋಗ್ಬೇಕಾ ಅಂತ ಡಿಸೈಡ್ ಮಾಡೋದು ಅವರು. ಇವತ್ತು ಹಿಂಗಿಲ್ಲ, ಎಲ್ಲ ಬೇಡ, ಇವತ್ತು ಸಾಂಪ್ರದಾಯಿಕವಾಗಿ ಹೆಣ್ಮಕ್ಳು ಯಾಕೆ ಸೀರೆ ಉಡ್ಬೇಕು, ಯಾಕೆ ಬಳೆ ಹಾಕ್ಬೇಕು, ಕುಂಕುಮದ ಹಿಂದಿನ ಇದನ್ನೆಲ್ಲ ಮಾತಾಡಿ ಇವತ್ತು ಅಂತ ಹೇಳೋರು. ಇವತ್ತು ರೊಚ್ಚಿಗಿರೋ ಭಾಷಣ ಇದ್ರೆ ಚಚ್ಚಾಕು ಏನಾಗತ್ತೆ ನೋಡೋಣ ಅನ್ನೋ ತರ ಹೇಳೋರು, ಮಾತಾಡು ಅನ್ನೋ ತರ. ಸೊ ಅದೆಲ್ಲ ಅದೊಂದು ಯಾರೋ ಬೇಕಲ್ಲ. ಸೊ ಅದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ನನಗೆ ಈಗ ಅದೊಂದು ಖುಷಿ ಇದೆ, ಮದುವೆ ಆದ್ಮೇಲೆ ಬಹಳ ಜನ ಗುರ್ತು ಹಿಡಿತಿದ್ದಾರೆ. ಅಂದ್ರೆ ಹಿಂದೆ ತುಂಬಾ ವರ್ಷಗಳ ಹಿಂದೆನೂ ಎಲ್ಲ ನೋಡಿದವರು ಗೊತ್ತಿತ್ತು, ಯಾವ್ದೇ ಕಾರ್ಯಕ್ರಮ ಇದ್ರು ಶ್ರೀಕಾಂತೆ ಮಾತಾಡೋರು, ಶ್ರೀಕಾಂತೆ ಕರ್ಕೊಂಡೋರು, ಎಲ್ಲರಿಗೂ ಗೊತ್ತಿತ್ತು, ಯಾವತ್ತೂ ಎದುರು ಬರ್ತಿರ್ಲಿಲ್ಲ. ಸೊ ಅದೆಲ್ಲ ಒಂದ್ ಕಡೆ ನನಗೂ ಗಿಲ್ಟ್ ಫೀಲ್ ಇತ್ತು, ಎಲ್ಲಾ ಮಾಡಿದ್ರು ಯಾವತ್ತೂ ಎದುರು ಬಂದಿಲ್ಲ. ಸ್ವಲ್ಪ ಶೈ ನೇಚರು ಇದೆ, ಇಂಟ್ರೋವರ್ಟು, ಅದ್ರ ಜೊತೆಗೆ ಬರಲ್ಲ ಅಂತ ಇವತ್ತಿಗೆ ಖುಷಿ ಇದೆ. ಈಗ ಮದ್ವೆ ಆಗಕ್ಕೆ ಮುಂಚೆ ನೀವು ಈಗ ನಿಮ್ಮ ಅಕ್ಕಂದ್ರು, ಈಗ ನೀವು ಬೆಳೆದ್ ಬಂದಿದ ರೀತಿ, ನಿಮ್ ಕಷ್ಟದ ಹಾದಿ, ಮನೇಲಿ ನಿಮ್ಗೆ ಅಣ್ಣ ತಮ್ಮ ಅಂದ್ರೆ ಅಪ್ಪ, ಒಂದ್ ಸ್ಟ್ರಾಂಗ್ ಒಂದ್ ಮೇಲ್ ಸಪೋರ್ಟ್ ಅಂತ ಇಲ್ಲ ನಿಮ್ಗೆ. ಈಗ ಮದುವೆ ಆದ್ಮೇಲೆ ಶ್ರೀಕಾಂತ್ ನಿಮ್ ಲೈಫಿಗೆ ಬಂದ್ರೆ ಈಗ ಜೀವನ ಏನ್ ಭರವಸೆ ಕೊಟ್ಟಿದೆ ನಿಮಗೆ?
ಅಂದ್ರೆ ನನಗೆ ಡಿಫ್ರೆನ್ಸ್ ಇಲ್ಲ, ಯಾಕಂದ್ರೆ ಅವತ್ತಿಂದು ಇದ್ದಿದ್ದು ಇವರೇನೆ. ಹಂಗಾಗಿ ನಂಗೆ ತುಂಬಾ ಡಿಫ್ರೆಂಟ್. ಈಗ ಫ್ಯಾಮಿಲಿಗೆ ಯಾರು ಇಲ್ಲ ಅನ್ನೋದು ಆಗಿದ್ದಿದ್ ಬಿಟ್ರೆ ನನ್ನ ವೈಯಕ್ತಿಕ ಬದುಕಿಗೆ ಯಾವಾಗ್ಲೂ ಜೊತೆ ನಿಂತಿದ್ರು. ಸುದೀರ್ಘ ಏನು ಒಂದು 10 ವರ್ಷಗಳಿಗೂ ಜಾಸ್ತಿ ಸ್ನೇಹ ಇದ್ದಿದ್ ಕಾರಣಕ್ಕೆ ಏನೇ ಇದ್ರೂ ನಾವು ಡಿಸ್ಕಸ್ ಮಾಡಿನೇ ಮಾತಾಡ್ತಿದ್ವಿ. ಒಂದು ಸೀಕ್ರೆಟ್ ಅನ್ನೋದು ನನಗೆ ನನ್ನ ಜೀವನದಲ್ಲಿ ಶ್ರೀಕಾಂತ್ ಗೊತ್ತಿಲ್ಲದೆ ಇರೋದಿದೆ ಅನ್ನೋದಿಲ್ಲ, ಶ್ರೀಕಾಂತ್ ಜೀವನ ಸೀಕ್ರೆಟ್ ನನಗೆ ಗೊತ್ತಿಲ್ಲದೆ ಇರೋದು ಇದೆ ಅನ್ನೋದಿಲ್ಲ. ಅಷ್ಟು ಮಟ್ಟ ಟ್ರಾನ್ಸ್ಪರೆಂಟ್ ಆಗಿದ್ದು, ಫ್ರೆಂಡ್ಸ್ ಅನ್ನೋ ವಿಶ್ವಾಸ ಇದ್ದ ಕಾರಣಕ್ಕೆ ಅದು ಹಂಗೆ ಬೆಳೀತಾ ಬಂತು. ಹಾಗಾಗಿ ನನಗೆ ಯಾವತ್ತು ಈ ಹಿಂದೆ ನೀವು ಕೇಳ್ತಿರಲಿ ಎಲ್ಲಿಂದ ಬಂತು ಈ ಧೈರ್ಯ, ಹೆಂಗಿದು ಬಂತು ಅಂತ ಕೇಳಿದ್ರೆ ನನಗೆ ಒಂದು ಭರವಸೆ ಇತ್ತು, ಏನ್ ಸಮಸ್ಯೆ ಆದ್ರೂ ಇದೊಂದು ಜೀವ ಇದೆ ಅಲ್ಲಿ ಫೇಸ್ ಮಾಡ್ತೀವಿ. ಅವಾಗ ಯಾವಾಗ್ಲೂ ಆಗೋಯ್ತು ಬಿಡು, ಮುಂದೆ ಏನಾಗತ್ ಮತ್ ನೋಡೋಣ, ಈಗ ಆಗಿದೆ ಅದನ್ನ ಬದಲಾಯಿಸಕ್ ಆಗಲ್ವಾ, ಮುಂದೆ ಏನಾಗತ್ ನೋಡೋಣ ಅಂತ. ಹಾಗಾಗಿ ನಂಗೆ ಮದುವೆ ಆದ್ಮೇಲೆ ತುಂಬಾ ವ್ಯತ್ಯಾಸ ಅಂತ ಕಾಣಿಸ್ತಿಲ್ಲ. ಈಗ ಒಂದೇ ಮನೇಲಿ ಇರ್ತೀವಿ ಅನ್ನೋದ್ ಬಿಟ್ರೆ ಬೇರೆ ಏನೋ ತೀರಾ ವ್ಯತ್ಯಾಸಗಳು ಕಾಣಿಸ್ತಾನೆ ಇಲ್ಲ ನನಗೆ. ಇವಾಗ ಅವ್ರ ಟಫ್ ಟೈಮ್ಸ್ ಅಲ್ಲಿ ಅವ್ರ ಜೀವನದಲ್ಲಿ ಏನೋ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಡೆದಾಗ, ಕೋರ್ಟ್ಗಳು, ಕೇಸು, ಅದು ಇದ್ದು ಅದೆಲ್ಲ ಆದಾಗ ಆ ಟೈಮಲ್ಲಿ ಹೇಗೆ ನೀವು ಅವ್ರಿಗೆ ಸಾಂತ್ವನ ಹೇಳ್ತೀರಾ? ಅದೇ ನಾನು ನಂಬೋದಿಷ್ಟೇ, ಏನಾಗ್ಬೇಕು ಅದೇ ಆಗೋದು, ಏನು ಈ ಪ್ರಾರಬ್ಧವನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಭಗವದ್ಗೀತೆಯಲ್ಲೇ ಇದೆ. ಹಾಗಾಗಿ ನಾವು ಯಾಕೆ ಟೆನ್ಷನ್ ಮಾಡಬೇಕು ಅಂತ ಅಷ್ಟೇ ಹೇಳೋದು ಅವರಿಗೆ. ಎಲ್ಲವೂ ಪೂರ್ವ ನಿರ್ಧರಿತ ಅಲ್ಲ, ಹಾಗಾಗಿ ನಾವು ಯೋಚನೆ ಮಾಡಬಾರ್ದು ಅಂತ ಅಷ್ಟೇ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ. ಅದೆಲ್ಲ ಒಳ್ಳೇದಕ್ಕೆ, ಆಗೋದು ಒಳ್ಳೇದಕ್ಕೆ ಅಂತ. ಏನಾಗಿದೆ ಅದೆಲ್ಲಾನು ಒಳ್ಳೆ. ಅವ್ರು ಅದನ್ನ ಯಾವಾಗ್ಲೂ ತುಂಬಾ ಚಲುವಾಗಿ ನಂಬ್ತಾರೆ. ಇದು ಹಿಂಗಾಗತ್ತೆ ಆಗಿದೆ ಅಂತ ನಿನಗೆ ಕಂಡಿಲ್ಲ, ನಿನ್ನಂತರ ತಪ್ಸಕ್ ಶಕ್ತಿ ಇತ್ತ, ಇದು ಏನ್ ದೇವ್ರ ಪ್ಲಾನ್ ಮಾಡಿರೋದು. ಸೊ ಬದುಕನ್ ತುಂಬಾ ನಿರಾಳವಾಗಿ ತಗೊಂಡ್ ಹೋಗೋದಕ್ಕೆ ನನಗೆ ಯಾವಾಗ್ಲೂ ಅವ್ರ ಯೋಚನೆಗಳು ಯಾವಾಗ್ಲೂ ಇದಾಗತ್ತೆ ಅಂತ ತುಂಬಾ ನಾನು ತುಂಬಾ ಯೋಚನೆ ಮಾಡ್ತೀನಿ. ತುಂಬಾ ಇವ್ರು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ತುಂಬಾ ತಲೆ ಕೆಡ್ಸ್ಕೊಳ್ತಿತ್ತು ಅವ್ರಿಗೆ. ಹಿಂಗ ಆಗ್ಬೇಕು ಅನ್ನೋದು ನಿನ್ ಕೈನಲ್ಲಿ ಇತ್ತ? ತೇನವಿನ ತೃಣಮಪಿ ನ ಚಲತಿ ಅಂತ ನಾವ್ ನಂಬ್ತೀವಿ ಅಂತ ಆದ್ರೆ, ನೀನ್ ದೇವ್ರಿಗೂ ಕೈ ಮುಗಿತಿ ಅಂತ ಆದ್ರೆ ಹಿಂಗಾಗ್ಲೇಬೇಕದು. ಅದನ್ನೇ ನಿನ್ನಿಂದ ತಪ್ಸಕ್ ಸಾಧ್ಯ ಇಲ್ಲ. ಆಗತ್ತೆ, ಮುಂದಾಗೋದು ನೀನ್ ಪ್ಲಾನ್ ಮಾಡ್ದಾಗ ಯಾವ್ದು ಆಗಲ್ಲ, ಆಗುತ್ತೆ. ಒಂದು ಕ್ಷಣ ತಾಳ್ಮೆಯಲ್ಲಿದ್ರೆ ಸಾಕು, ಹಾ. ಒಳ್ಳೆ ಕ್ಷಣ ಬರುತ್ತೆ ಖಂಡಿತ. ನನಗೆ ಯಾವಾಗ್ಲೂ ಅದನ್ನ ಹೇಳೋದು. ತುಂಬಾ ಸಲ ಡೌನ್ ಆದಾಗ ಒಂದ್ ಕ್ಷಣ ತಾಳ್ಮೆ. ನನ್ ಬಿಗ್ ಬಾಸ್ ಒಳಗಡೆ ಕಳ್ಸೋವಾಗ್ಲೂ ಅವ್ರು ಅದನ್ನೇ ಹೇಳಿತ್ತು. ತುಂಬಾ ನಮ್ಗೆ ಆಟ ಹಿಂಗೆ ಅಂತ ಗೊತ್ತಿಲ್ಲ, ವಾತಾವರಣ ನಮ್ಗೆ ಏನಂತ ಗೊತ್ತಿಲ್ಲ, ಆದ್ರೆ ಏನೇ ಆದ್ರೂ ಸುಮ್ನೆ ಇದ್ ಬಿಡ್ಬೇಕು, ಏನೇ ಆದ್ರೂ ಸುಮ್ನೆ ಇದ್ ಬಿಡ್ಬೇಕು ನೀನು. ಏನಾದ್ರೂ ಆಗ್ಲಿ ಅದ್ ನಿನಗ್ ನೆಕ್ಸ್ಟ್ ಹೊರಗಡೆ ಬಂದಲ್ಲಿ ನಾನು ಅವತ್ತು ಸುಮ್ನೆ ಇರಬಾರ್ದಾಗಿತ್ತು ಅಂತ ರಿಗ್ರೆಟ್ ಫೀಲ್ ಆದ್ರೂ ತೊಂದರೆ ಇಲ್ಲ. ಮಾತಾಡಿ ಅದು ಹಾಳಾಗೋದ್ರ ಬದಲು ಮಾತಾಡದೆ ಸುಮ್ನೆ ಇರೋದು ತುಂಬಾ ಒಳ್ಳೇದು. ಅದನ್ನೊಂದು ನೆನಪಲ್ಲಿ ಇಟ್ಕೊಂತ. ಹಂಗಾಗಿ ಅದನ್ನ ಬಹಳ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೆ ನಾನು. ಜೀವನದಲ್ಲೂ ಅದನ್ನ ತುಂಬಾ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತೆ. ಅವಾಗ ನೆನಪು ಮಾಡ್ತಿರ್ತಾರೆ ಇದು ಹಿಂಗಲ್ಲ ಅಂತ, ಬಟ್ ನೆನಪು ಮಾಡ್ತೆ. ಅದೇ ಭಗವಂತ ಅಂದ್ರೆ ದೇವ್ರಿಗೆ ಗೊತ್ತಿತ್ತು ಅನ್ಸತ್ತೆ. ಯಾವಾಗ್ಲೂ ಹೇಳಿದ ತದ್ವಿರುದ್ಧ ಧ್ರುವಗಳು ಒಂದಾಗಬೇಕು ಅಂತ ಭಗವಂತ ಯಾಕೆ ಅವ್ನು ತುಂಬಾ ರ್ಯಾಶು, ತುಂಬಾ ಕಾಮ್. ನಾನು ಇಷ್ಟು ಮಾತಾಡ್ತೀನಿ, ಅವ್ರು ಮಾತಾಡೋದು ಬರೀ 3 ಸೆಂಟೆನ್ಸ್. ಸೊ ಎಷ್ಟು ಮಾತಾಡಕ್ಕೆ ಅದು ಮೋಸ್ಟ್ಲಿ ಎಲ್ಲ ಮ್ಯಾನೇಜ್ ಆಗ್ತಾ ಬಂತು ಅನ್ಸುತ್ತೆ ನಮ್ಮ ಜೀವನದಲ್ಲಿ. ಥ್ಯಾಂಕ್ ಯು ಜಾಯ್ನ್ ಆಗಿದ್ದೀವಿ. ಥ್ಯಾಂಕ್ ಯು. ಇನ್ನು ನೀವು ಇಷ್ಟು ಪವರ್ಫುಲ್ ಆಗಿ ಮಾತಾಡ್ಬೇಕಂದ್ರೆ, ಈ ಧೈರ್ಯ ನಿಮ್ಮಲ್ಲಿ ಇಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರು ನಿಮಗೆ ಭಗವಂತನ ಅನುಗ್ರಹ ಇರಲೇಬೇಕು. ಈಗ ನೀವು ಪರ್ಸ್ನಲ್ ಆಗಿ ನಿಮಗೆ ಇಂಥ ಒಂದು ಭಗವಂತನಿಂದ ಅದ್ಭುತ ಅಂತ ಆಗಿದ್ದು, ಅಥವಾ ನೀವು ಯಾವ ದೇವ್ರಿಗೆ ತುಂಬಾ ಕನೆಕ್ಟ್ ಆಗಿರೋದು? ನನಗೆ ಅಂದ್ರೆ ನನ್ನ ಇಡೀ ಬದುಕು ಭಗವಂತನ ಪವಾಡ್ಗಳದ್ದೇ ಇದು ಅನ್ಸತ್ತೆ. ನಾನು ಯಾವಾಗ್ಲೂ ಹೇಳ್ತಿದ್ದೀನಿ, ನಾನೇನಾದ್ರೂ ಆಟೋಬಯೋಗ್ರಫಿ ಬರೆದ್ರೆ ಬರೀ ದೇವ್ರ ಪವಾಡ್ಗಳದ್ದೇ ಬರ್ದಂಗೆ ಇರುತ್ತೇನೋ ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಯಾಕಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಅಮ್ಮ ಎಲ್ಲ ಅದೇ ವಾತಾವರಣದಲ್ಲಿ ಬೆಳೆದಿದ್ರಿಂದ ಸಣ್ಣ ವಯಸ್ಸಿಂದ ನನಗೆ ದೇವ್ರು ಅನ್ನೋದೇನೋ ಒಂದು ಇದು ಅಂದ್ರೆ ಒಂದು ಫ್ರೆಂಡ್ ತರ ಮಾತಾಡೋ ಒಂದು ಭಾವನೆ ನನಗೆ ಯಾವಾಗ್ಲೂ. ದೇವ್ರು ಅಂದ್ರೆ ನನಗೆ ಯಾವತ್ತೂ ಭಯನೇ ಬರ್ಲಿಲ್ಲ. ನಮ್ಗೆಲ್ಲ ಬೆಳೆಸೋವಾಗ ಭಯ ಇರಬೇಕು, ಭಕ್ತಿ ಇರಬೇಕು ಅಂತಂದ್ರೆ ನನಗ್ ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ನನಗ್ ಬರೀ ನಂಬಿಕೆ ಮಾತ್ರ ಇರೋದು. ಏನಾಗತ್ತಿಲ್ಲ ನಂಗೆ. ಹಂಗಾಗಿ ತುಂಬಾ ಜಾಸ್ತಿ ಕಾಳಿನ ಆರಾಧನೆ ಮಾಡ್ತಿದ್ದೆ. ನಂಗೆ ಬಹಳ ಜನ ಹೇಳೋದು, ನೀನು ತುಂಬಾ ಅಗ್ರೆಸಿವ್ ಆಗಿರೋದು ಕಾರಣನೇ ನೀನು ಕಾಳಿನ ಆರಾಧನೆ ಮಾಡ್ತಿರೋದು, ಸೊ ಸ್ವಲ್ಪ ಸಾತ್ವಿಕ ಸ್ವರೂಪದ ದೇವ್ರನ್ನ ಆರಾಧನೆ ಮಾಡಿ ನೀನು ಅಂತ ತುಂಬಾ ಜನ ಹೇಳಿದ್ದೆ. ಬಟ್ ನಂಗೆ ಹಂಗೆ ಯಾವತ್ತೂ ಅನಿಸ್ಲಿಲ್ಲ. ಯಾಕಂದ್ರೆ ಕಾಳಿ ಅವಳಿಗೆ ಯಾರು ಬೇಕು ಅವಳನ್ನ ಚೂಸ್ ಮಾಡ್ಕೋತಾಳಂತೆ. ದೇವ್ರನ್ನ ನನಗೆ ಈ ದೇವ್ರ ಇಷ್ಟ ಅಂತ ನಾವು ಆಯ್ಕೆ ಮಾಡ್ಕೊಳಕ್ ಆಗಲ್ಲ. ನಮಗೆ ಇಷ್ಟವಾಗಿರೋ ಭಕ್ತನನ್ನ ಭಗವಂತ ಆಯ್ಕೆ ಮಾಡ್ಕೊಳ್ತಾನೆ. ಸೊ ಹಂಗಾಗಿ ಕಾಳಿ ನನ್ನನ್ನು ಯಾವಾಗ್ಲೂ ಆಯ್ಕೆ ಮಾಡ್ಕೊಂಡ್ಲು ಭಕ್ತಿಗೆ ಅಂತ. ನನಗೆ ಸಣ್ಣ ವಯಸ್ಸಿಂದ ಆಂಜನೇಯನ ಆರಾಧನೆ ಮಾಡ್ತಿದ್ದೆ, ಉಪವಾಸ ಮಾಡ್ತಿದ್ದೆ, ಎಲ್ಲ ಮಾಡ್ತೀನಿ, ಈಗಲೂ ಮಾಡ್ತೀನಿ. ಆದ್ರೆ ಕಾಳಿ ಬೇಗ ಕನೆಕ್ಟ್ ಆಗ್ತಾಳೆ ನನಗೆ. ಇಲ್ಲಿ ನನ್ನ ಪೆನ್ ಕೂಡ ಕಾಳಿಕಾ ಛಾಯೆ ಅಂತ, ಕಾಳಿಯ ನೆರಳನ್ನ ಅನುಸರಿಸುವವಳು ಅಂತ. ನಾನು ಎಲ್ಲ ಮುಂಚೆ ಬರಿತಿದ್ದು ಕವನಗಳನ್ನ ಎಲ್ಲಾದ್ರೂ ಕಾಳಿಕಾ ಛಾಯೆ ಅನ್ನೋ ಹೆಸರಲ್ಲೇ ಬರಿತಿದ್ದೆ. ಫೇಸ್ಬುಕ್ ಅಲ್ಲೆಲ್ಲ ಬರೆಯೋ ಕಾಳಿಕಾ ಛಾಯೆ ಅಂತಲೇ ಬರಿತಿದ್ದೆ. ಸೊ ಅದು ನನ್ಗೆ ನಾನು ಯಾವಾಗ್ಲೂ ಅವಳ ನೆರಳನ್ನ ಅನುಸರಿಸ್ತೀನಿ ಅನ್ನೋ ಭಾವನೆ. ಜೀವನನು ಹಂಗೆ ನೋಡಿದ್ದೀನಿ ನಾನು. ಹಂಗಾಗಿ ನಂಗೆ ತುಂಬಾ ನನಗೆ ಯಾವಾಗೆಲ್ಲ ನನ್ನ ಜೀವನದಲ್ಲಿ ಕಹಿಘಟನೆ ಆಗುತ್ತೆ ಅಂತ ಅನ್ಸುತ್ತೆ, ಅವಾಗೆಲ್ಲ ಏನಾದ್ರೂ ಒಂದು ಸೂಚನೆ ಕೊಡೋಳು.
ಅಲ್ಲೋ ಒಂದು ಕುಂಕುಮ ಬೀಳೋದು. ಈಗ ನಾನು 2 ವರ್ಷದಿಂದ ಕೇಸ್ ಆಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಕೇಸ್ ಆಗೋಕ್ಕಿಂತ ಒಂದು 3 ಮಂತ್ಸ್ ಮುಂಚೆ ನಮ್ಮ ಮನೆ ಈ ದನ ಗಬ್ಬ ಇತ್ತು. ಗರ್ಭಿಣಿ ದನ ಇದು ಕರು ಹೊಟ್ಟೆ ಒಳಗೆ ಸತ್ತೋಗಿತ್ತು. ಸತ್ತೋಗದೆ ಈಗೇನು ಒಂದು 3 ಮಂತ್ಸಲ್ಲಿ ನನ್ನ ಮೇಲೆ ಕೇಸ್ ಆಗುತ್ತೆ. ಅದಾದ ನೆಕ್ಸ್ಟ್ ಈ ಪ್ರೊಸೆಸ್ ಎಲ್ಲ ಇದ್ಮೇಲೆ ಪುನಃ ಒಂದು 2 ತಿಂಗಳು ಗರ್ಭ ಕಟ್ಟಿರುತ್ತೆ ಇದನ್ನ. ನಾನು ಇನ್ನೇನು ರಿಲೀಸ್ ಆಗೋ ಟೈಮಲ್ಲಿ ಪುನಃ ಕರು ಸತ್ತೋಗುತ್ತೆ ಹೊಟ್ಟೆ ಒಳಗಡೆ. ಬ್ಯಾಕ್ ಟು ಬ್ಯಾಕ್ ಹಿಂಗಾಗಿದ್ದಿದೆ. ಸೊ ಮತ್ತೆ ಅಂದ್ರೆ ತುಂಬಾ ನಾನು ಅರೆಸ್ಟ್ ಆಗ್ಬೇಕು ಅಂತ ಹೊರಡ್ಬೇಕಾದ್ರೆ ನನಗೆ ಇನ್ಸಿಡೆಂಟ್ಗಳು ಹಿಂಗೆ ಅಂತಂದ್ರೆ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ದೇವ್ರ ಫೋಟೋ ಟಪ್ಪ ಅಂದ್ಬಿಟ್ಟು ಹೊಡೆದು ಹೋಗೋದು. ಇದು ಲಿಟ್ರಲಿ ನಡೆದಿದೆ. ಒಳ್ಳೇದಾಗುವ ಸೂಚನೆಗಳನ್ನು ಕೊಟ್ಟಿದ್ದಾಳೆ. ಅಂದ್ರೆ ನನಗೆ ಈಗಲೂ ನೆನಪಿದೆ, ನಾವು ಎಷ್ಟೇ ದೇವರನ್ನ ಆರಾಧನೆ ಮಾಡಿದ್ರು ಕೂಡ ಈ ಏನು ನೆಗೆಟಿವ್ ಎನರ್ಜಿಗಳನ್ನ ನಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ, ನಮ್ಮನ್ನ ನೋಡದೆ ಇರೋರು ಹೆಂಗ್ ಪ್ರಭಾವ ಮಾಡ್ತಾರೆ ಅಂತಂದ್ರೆ, ಆ ತುಂಬಾ ದೇವರು ನಮ್ದಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಮಗದು ಏನು ನೆಗೆಟಿವ್ ಎನರ್ಜಿಗಳು ನಮ್ಮನ್ನ ದಾಳಿ ಮಾಡೋದಿದೆ. ನನಗೆ ಈಗಲೂ ನೆನಪಿದೆ, ನನ್ನ ಮೇಲೆ ಆರೋಪಗಳು ಬರೋದಕ್ಕಿಂತ ಒಂದು 15 ದಿನ ಅಂದ್ರೆ ಪ್ರತಿ ಆರೋಪ ಬರುವ ಮುಂಚಿನ ಮೊದಲ ಹುಣ್ಣಿಮೆಗೆ ನನಗೆ ಯಾರೋ ಬಂದು ಕುತ್ತಿಗೆ ಹಿಡ್ಸಿದಂಗ ಆಗೋದು. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇದಾಗೋದು. ಅಂದ್ರೆ ಮನೇಲಿ ಮಲಗಿದ್ದಾಗ ಯಾರೋ ಬಂದು ಕುತ್ತಿಗೆ, ನಿಮ್ಮ ಕನ್ಸಲ್ಲಿ ನೀವು ಮೇಲಿನ ಕೆಳಗಡೆ ಬಿದ್ದಂಗ ಆಗುತ್ತೆ ಗೊತ್ತಾ, ನಿಮ್ಗೆ ಮಾತಾಡಕ್ ಆಗಲ್ಲ ನಿಮ್ಗೆ. ಸೊ ಯಾರೋ ಬಂದು ಕುತ್ತಿಗೆ ಹಿಜಕ್ತಿದಾನೆ, ಏನೋ ಮಾತಾಡಕ್ ಆಗ್ತಾ ಇಲ್ಲ, ಕರಿತಾ ಇದ್ದೀನಿ ಮಾತಾಡಕ್ ಆಗ್ತಿ ರಕ್ಕಂತ ಹೇಳ್ತೀವಿ. ಇದು ನನ್ನ ಜೀವನದಲ್ಲಿ 2 ಸಲ ಕೇಸ್ ಆದಾಗ್ಲೂ ನಂಗೆ ಹಿಂಗಾಗಿದೆ. ಅದಕ್ಕಿಂತ ಮುಂಚಿನ ಹುಣ್ಣಿಮೆನಲ್ಲಿ ಇದೆ ಈ ತರದ್ದು ಇನ್ಸಿಡೆಂಟ್ ಆಗೋದು. ಅವಾಗೆಲ್ಲ ನೋಡಿದಾಗ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ಗಳು, ಪ್ರಯೋಗಗಳು ಆಗೋದೆಲ್ಲ ನನಗೂ ಹಾ ಮನುಷ್ಯ ಅಂದ್ಮೇಲೆ ಅಸೂಯೆ, ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ. ಸೊ ಈ ತರದ ಪ್ರಯೋಗಗಳನ್ನ ಮಾಡಿ ನಮ್ಮ ಎನರ್ಜಿಗಳನ್ನ, ನಮ್ಮ ಏನೋ ದೈವಿಕ ಶಕ್ತಿಗಳನ್ನ ಕಟ್ಟಾಕಿ ಮತ್ತೆ ನಮ್ಮ ಮೇಲೆ ಏನ್ ದಾಳಿಗಳನ್ನ ಮಾಡೋ ಪ್ರಯತ್ನ ತುಂಬಾ ಆಗಿದೆ. ನಾನು ಅದ್ರ ವೈಯಕ್ತಿಕವಾಗಿ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಅವಾಗೆಲ್ಲ ಇನ್ನಷ್ಟು ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಬರೋದು. ಅದೇ ತುಂಬಾ ಜನ ಕೇಳ್ತಾರಲ್ಲ, ಈ ತರದಾದಾಗ ದೇವ್ರೆಲ್ಲಿರ್ತಾನೆ, ದೇವ್ರು ನಿಮ್ಮನ್ನ ಕಾಪಾಡಲ್ವಾ ಅಂತ ಕೇಳಿದಾಗ, ಇಲ್ಲ, ನಮ್ಮ ಅನುಷ್ಠಾನಗಳು ಕಡಿಮೆ ಆಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ತುಂಬಾ ಜನರಿಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರ್ತಾರೆ, ಮನ್ಸಾಗಲ್ಲ, ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡ್ಬೇಕು ಅನ್ಕೊಳ್ತೀವಿ, ಇವತ್ ಬೇಡ ನಾಳೆ ಮಾಡೋಣ ಅಂತ ಅನ್ಸುತ್ತೆ. ಇಂಥವ್ರೆಲ್ಲ ಒಂದ್ಸಲ ಅವರು ಆರಾನ ಕ್ಲೆನ್ಸ್ ಮಾಡ್ಕೋಬೇಕು. ಇದೆಲ್ಲ ನೀವು ನಿಮ್ಮ ದೈವಿಕ ಶಕ್ತಿಯನ್ನ ನಿಮ್ಮ ಒಳಗಡೆ ಬೆಳೆಸ್ಕೊಳ್ಳೋದಕ್ಕೆ ಬರ್ತಾ ಇರೋಂತ ಅಡ್ಡಗಾಲಗಳು. ಸೊ ನಮ್ಮ ಮನ್ಸೇ ನಮ್ಮನ್ನ ಹೋಗಕ್ ಬಿಡಲ್ಲ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರ್ತೀವಿ, ಬಟ್ ಆಗೋದಿಲ್ಲ. ಎಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲೊಂದು ದೇವಸ್ಥಾನ ಇದೆ, ಹೋಗೋಣ ಅಂತ ಪ್ಲಾನ್ ಮಾಡಿರ್ತೀವಿ, ಬಟ್ ಆಗಲ್ಲ, ಏನೋ ಲೇಟ್ ಆಗಿ ಹೋಗ್ಬಿಡುತ್ತೆ, ದಾರಿಲಿ ಯಾರೋ ಸಿಕ್ಬಿಡ್ತಾರೆ. ಯಾಕಂದ್ರೆ ನಾವು ಅಲ್ಲಿ ಹೋದ್ರೆ ನಮ್ಗೆ ಆಗೋ ಸಮಸ್ಯೆಗಳು ತಪ್ಪುತ್ತೆ, ಬಟ್ ನಮಗೆ ನಮ್ಮ ಈ ನೆಗೆಟಿವ್ ಎನರ್ಜಿಗಳು ಬಿಟ್ಟಿರಲ್ಲ. ಸೊ ಈ ತರದ್ದು ನಾನು ತುಂಬಾ ಎಷ್ಟೊಂದ್ಸಲ ಥಾಟ್ ಬರುತ್ತೆ ನಿಮಗೆ, ಬರುತ್ತೆ, ಗೊತ್ತಾಗ್ತಿರುತ್ತೆ ನಮ್ಗೆ ಏನೋ ಆಗುತ್ತೆ. ನನಗೆ ನಿರಂತರ ಕಳೆದೊಂದು 2 ವರ್ಷಗಳಿಂದ ನನಗೆ ಏನಾಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ದಿಢೀರ್ ಬಿದೋಗ್ತಿದ್ದೆ ನಾನು. ದಿಢೀರ್ ನನಗೆ ನನ್ನ ಬಾಡಿ ಒಳಗಡೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾರೋ ಏನೋ ಮಾತಾಡ್ದಂಗೆ ಆಗೋದು. ನನ್ ಕಾನ್ಶಿಯಸ್ ಇದೆ, ನನ್ನ ಒಳಗಡೆ ಕಾನ್ಶಿಯಸ್ ಇದೆ, ಹೊರಗಡೆ ಎಲ್ಲಾರು ಈ ಕಿರ್ಚಿದಂಗೆ ಆಗುತ್ತೆ, ಬಟ್ ನನ್ನ ಬಾಡಿ ರಿಯಾಕ್ಟ್ ಮಾಡೋಕ್ ಆಗ್ತಿರ್ಲಿಲ್ಲ ನನಗೆ. ಈ ತರ ನಂಗೆ ಬಿಗ್ ಬಾಸ್ ಅಲ್ಲೂ ಆಗಿದೆ, ಅದಕ್ಕಿಂತ ಮುಂಚೆನೂ ಆಗಿದೆ. ಎಲ್ಲಾರ್ಗು ಏನನ್ಸತಿ, ಇವಳು ಯಾಕೆ ತಲೆ ತಿರ್ಗಿ ಹಿಂಗ್ ದಿಢೀರ್ ಅಂತ ಬೀಳ್ತಾಳೆ ಅಂತ. ಬಟ್ ಅದು ಗೊತ್ತೇ ಆಗ್ತಿರ್ಲಿಲ್ಲ. ನನಗೆ ಬೇರೆ ಯಾವುದೋ ಒಂದು ಎನರ್ಜಿ ನನ್ನ ಒಳಗಡೆ ಏನನ್ನೋ ಮಾಡಿಸ್ತಾ ಇದೆ ಅನ್ನೋ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಮಗೆ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳು ಬಹಳ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ನಾವು ಮದುವೆಗಿಂತ ಮುಂಚೆ ನಾವು ಈ ಜಾತಕಗಳನ್ನೆಲ್ಲ ಕೇಳುವಾಗ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು, ಇಂಥದ್ದೊಂದು ಬಹಳ ಘೋರವಾಗಿರುವಂತಹ ಪ್ರಯೋಗ ನಡೆದಿದೆ. ಸೊ ಇದನ್ನ ಬಹಳ ನೀಟಾಗಿ ನೀವು ಇದನ್ನ ಸರಿ ಮಾಡ್ಕೊಳ್ದೆ ಹೋದ್ರೆ ನಿಮ್ ಮದುವೆಗೆ ಸಮಸ್ಯೆ ಆಗತ್ತೆ ಅನ್ನೋದು ಹೇಳ್ತಾರೆ. ಅದಾದ್ಮೇಲೆ ಆಫ್ಟರ್ ದ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಒಂದಷ್ಟು ಎಲ್ಲ ಏನು ಪ್ರಾಜ್ಞರ ಹತ್ರ ಎಲ್ಲ ಸಲಹೆಗಳನ್ನು ತಗೊಂಡು ಅದಕ್ಕೆ ಬೇಕಾಗಿದ್ದಂತಹ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನ ಮಾಡ್ಕೊಂಡು ಆಮೇಲೆ ನಾವು ಮದುವೆಗೆ ಹೊರಟಿದ್ವಿ. ಅಲ್ಲ, ಈಗ ಇದು ಹೇಗ್ ಗೊತ್ತಾಗತ್ತೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆ? ಅದೇ ನಾವು ಮನುಷ್ಯನ ಬಾಡಿನ, ನಮ್ಮ ಬದುಕನ್ನ ಗಮನಿಸ್ಬೇಕು. ತುಂಬಾ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾನೇನ್ ಅನ್ಕೊಳ್ತಿದ್, ನಾನು ದಿಢೀರ್ ಬಿದ್ದಾಗ, ತಲೆ ತಿರುಗಿ ಬಿದ್ದಾಗ, ನಂಗೇನೋ ಆಗ್ತಿದ್ದಾಗ ನನ್ನ ಬಾಡಿಲಿ ಎನರ್ಜಿ ಲೋ ಆಗಿದ್ದೇನೋ, ನಾನು ಊಟ ಮಾಡಿಲ್ವೇನೋ, ಅದಕ್ಕೆ ಬೀಳ್ತಾ ಇದ್ದೀನಿ ಅಂತ ನಾನು ಅನ್ಕೋತಿದ್ದೆ. ಹಂಗಿರೋದಿಲ್ಲ. ಕೆಲವು ಘಟನೆಗಳು ನಮ್ಮನ್ನ ನಮ್ಮ ಮೇಲೆ ಒಂದು ನೆಗೆಟಿವ್ ಫೇಸ್, ನಮ್ಮ ಮೇಲೆ ಒಂದು ನೆಗೆಟಿವ್ ಫೀಲ್ ಬರೋದಕ್ಕೋಸ್ಕರ ಕೆಲವು ಘಟನೆಗಳು, ಕೆಲವು ಎನರ್ಜಿಗಳು ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ನಾವು ಗಮನಿಸಿರಲ್ಲ. ನಾನು ಊಟ ಮಾಡಿಲ್ಲ ಅದಕ್ಕೆ ತಲೆ ತಿರುಗಿ ಬಿದ್ದೆ ಅಂತ ನಾವು ಅನ್ಕೊಂಡಿರ್ತೀವಿ. ಹಂಗಾಗಿರಲ್ಲ. ತುಂಬಾ ಸಲ ರಿಪೀಟೆಡ್ ಆಗಿ 2 ಸಲ 3 ಸಲ ನಿಮಗೆ ಸೇಮ್ ಇನ್ಸಿಡೆಂಟ್ಗಳು ನಿಮ್ ಜೀವನದಲ್ಲಿ ನಡೀತಿದೆ ಅಂದಾಗ ನೀವು ಅದ್ರ ಬಗ್ಗೆ ಗಮನ ಕೊಡ್ಲೇಬೇಕು. ಸೊ ನಾವು ಅದನ್ನ ಗಮನ ಕೊಡದೇ ಇದ್ದಾಗ ತುಂಬಾ
ಸಮಸ್ಯೆಗಳಾಗತ್ತೆ. ನಂಗೆ ಈ ತರ ಆದಾಗೆಲ್ಲ ನಾನು ತುಂಬಾ ಕೇರ್ಲೆಸ್ ಮಾಡಿದ್ದಿದ್ದೆ ನನಗೆ. ಇದೇ ನೀನು ಏನೋ ಹೆಲ್ತ್ ಸರಿ ಇಲ್ವೇನೋ ಅಂತ. ಹಂಗಿಲ್ಲ, ನಮ್ಮ ಬಾಡಿ ಹಂಗಿರೋದಿಲ್ಲ. ಚೆನ್ನಾಗಿ ತಿಂದಿದ್ದಾಗ್ಲೂ ಎಲ್ಲ ಸರಿ ಇದ್ದಾಗ್ಲೂ ನಾನು ಯಾಕೆ ಹಿಂಗ್ ಬೀಳ್ತಿದ್ದೆ, ನಂಗೆ ಯಾಕೆ ಹಿಂಗ್ ಆಗ್ತಿತ್ತು, ನಂಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಅನ್ನೋದು. ಕೆಲವು ಎನರ್ಜಿಗಳು ನನ್ ಕೆಲಸ ಮಾಡ್ತಿರುತ್ತೆ. ಹೊರಗಡೆ ನೋಡೋರ್ಗೆ ಇವಳು ನಾಟಕ ಮಾಡ್ತಿದ್ದಾಳು ಗುರು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಒಳಗಡೆ ಅದು ಅನುಭವಿಸ್ದಾಗ್ಲೇ ಗೊತ್ತಾಗುತ್ತೆ. ಮತ್ತೆ ಅದರಿಂದ ಸುತ್ತ ಬರುವಂತ ಪ್ರತಿಕ್ರಿಯೆಗಳು ಯಾವುದೋ ಒಂದು ಎನರ್ಜಿ ಆ ಪ್ರತಿಕ್ರಿಯೆಗೋಸ್ಕರನೇ ಕೆಲಸ ಮಾಡ್ತಿತ್ತು ಅನ್ನೋ ನಮಗೆ ಅರ್ಥ ಮಾಡಿಸುತ್ತೆ. ಅಲ್ಲ, ಎಷ್ಟೊಂದು ಸಾರಿ ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತೆಲ್ಲ ತಳ್ಳಿ ಹಾಕ್ತಾರೆ ಅಂತ. ಆದ್ರೆ ನಾನು ಹೇಳೋದು, ಈಗ ಮೆಡಿಕಲಿ ಆಯ್ತು, ಈಗ ಸೈನ್ಸ್ ಪ್ರಕಾರನೇ ಹೋಗಿ ಒಬ್ಬ ವ್ಯಕ್ತಿಗೆ ಒಂದು ಹಾಸ್ಪಿಟಲ್ ಅಲ್ಲಿ ಎಲ್ಲ ರಿಪೋರ್ಟ್ಸ್ ಟೆಸ್ಟ್ ಮಾಡಿಸಿದಾಗ ನೀವು ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ ಇಲ್ಲಪ್ಪ ಏನೂ ಸಮಸ್ಯೆ ಇಲ್ಲ, ನಿಮಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಆದ್ರೆ ಒಳಗೆ ಯಾಕೆ ಕೆಲವ್ರಿಗೆ ಯಾರಿಗೋ ತುಂಬಾ ಕಾಲ್ ನೋವು ಇರುತ್ತೆ, ಕೆಲವ್ರಿಗೆ ಏನೋ ಆಗ್ತಿರತ್ತೆ ದೇಹದಲ್ಲೇ, ನಿಜ ಆದ್ರೆ ಮೆಡಿಕಲಿ ಏನು ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಇರಲ್ಲ. ಅದೇನೆ ನಮಗ ಈಗ ಮೆಡಿಕಲ್ ರಿಪೋರ್ಟ್ಸ್ ಗಳೆಲ್ಲ ಕರೆಕ್ಟ್ ಇದೆ, ಬಟ್ ನಿಮ್ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಸೈನ್ಸ್ ನ ಮೀರಿದ್ ಯಾವ್ದೋ ಒಂದು ಇದೆ ಅಂತ ಅರ್ಥ ಅಲ್ಲ. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ಆಪ್ತಮಿತ್ರ ಸಿನಿಮಾದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ, ಅನುಭವಕ್ಕೆ ಬಂದವನ್ ನಂಬ್ತಾನೆ, ಅನುಭವಕ್ಕೆ ಬಾರದವನ ಅನುಭವ ಕಾಯ್ತಾನೆ ಅಂತ. ಸೊ ನಾವು ಕಾಯ್ಬೇಕು. ಕೆಲವ್ರ ಜೀವನದಲ್ಲಿ ಬೇಗ ಅನುಭವ ಬರುತ್ತೆ, ದೇವ್ರಿಲ್ಲ, ನೆಗೆಟಿವ್ ಎನರ್ಜಿ, ದೇವ್ರಿದಾನೆ ಅಂತ ನೀವು ನಂಬ್ತೀರಿ ಅಂತಂದ್ರೆ ಬೇರೆ ಎನರ್ಜಿಗಳು ಇದೆ ಅಂತ ನಾವು ನಂಬಲೇಬೇಕು. ಸೊ ಅದ್ ನಮ್ಮಲ್ಲಿ ಕೆಲಸ ಮಾಡೇ ಮಾಡುತ್ತೆ. ನಮ್ಮ ಬದುಕಲ್ಲಿ ಆಗೋ ಎಲ್ಲಾ ಪವಾಡಗಳು ದೇವ್ರು ಮಾಡಿದ್ದು ಅಂತ ನಾವು ನಂಬೋದಾದ್ರೆ, ನೆಗೆಟಿವಿಟಿಗಳು ಕೂಡ ಬೇರೆ ಒಂದಷ್ಟು ಎನರ್ಜಿಗಳು ಮಾಡಿರ್ತವೆ. ಮನುಷ್ಯನ ಅಸೂಯೆ ಇದೆ ಅಲ್ಲ, ಅದಕ್ಕಿಂತ ದೊಡ್ಡ ಕೆಟ್ಟ ಶಕ್ತಿ ಇನ್ನೊಂದಿಲ್ಲ. ಈ ನಾವು ಹೇಳ್ತೀವಲ್ಲ ಮಾತೇ ಮಾಟ ಅಂತ ನಮ್ ಕಡೆ ಹೇಳ್ತಾರೆ. ನಾವ್ ತುಂಬಾ ಕೆಟ್ಟದಾಗ ಮಾತಾಡೋದು, ಯಾವಾಗ್ಲೂ ಕೆಟ್ಟದಾಗ ಮಾತಾಡ್ತಾ ಇರೋದು, ನಂಗೆ ಹಿಂಗೆ ಆಗತ್ತೆ, ನಂಗೆ ಒಳ್ಳೇದೇ ಆಗಲ್ಲ, ಯಾವಾಗ್ಲೂ ನನ್ನ ಹಣೆ ಬರನೇ ಹಿಂಗಿಂದು ಬೈಕೊಳ್ತೀವಿ, ಅದೇ ಒಂಥರ ಮಾಟ ಅಂತೆ. ಸೈಕಿಕ್ ಅಟ್ಯಾಕ್. ಸೈಕಿಕ್ ಅದೇ ಒಂಥರ ಮಾಟ ಅಂತೆ. ಜೊತೆಗೆ ಅಸೂಯೆ, ನಮ್ಮನ್ನ ನೋಡಿ ಅಸೂಯೆ ದೃಷ್ಟಿಯಲ್ಲಿ ಇನ್ನೊಬ್ರು ನೋಡೋದು, ನಾವ್ ಇನ್ನೊಬ್ರ ಬಗ್ಗೆ ಅಸೂಯೆ ಪಡೋದು, ಎರಡೂ ಇದಾಗತ್ತೆ ಅಂತ. ನಮ್ಮನ್ನ ಇನ್ನೊಬ್ರು ಅಸೂಯೆಯಿಂದ ನೋಡ್ತಾರೆ ಗೊತ್ತಾ. ನಾನು ತುಂಬಾ ಈಗ ನಂದು ಶ್ರೀಕಾಂತ್ ಫೋಟೋ ಹಾಕೋಕ್ಕೂ ನಾನು ಹೆದರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಇವತ್ತು ಹಂಗ ಆಗೋಗ್ಬಿಟ್ಟಿದೆ. ಈ ಕೆಟ್ಟ ದೃಷ್ಟಿಗಳು ಮತ್ತೊಂದು ಎಷ್ಟ್ರ ಮಟ್ಟಿಗೆ ನಮ್ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ಲೆವೆಲ್ಗಿದಾಗೆ ನನಗೆ ಈಗ ಬಿಗ್ ಬಾಸ್ ದ ದಿನಗಳನ್ನೇ ನೋಡಿದಾಗ ಒಂದ್ ವೀಕ್ ತುಂಬಾ ಚೆನ್ನಾಗಿದ್ದು, ಓಕೆ ಸೂಪರ್ ಆಗಿ ಈ ವೀಕ್ ಆಡ್ದೆ ನಾನು ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ಇನ್ನೇನೂ ಆಗೋದು, ನನ್ಗೆ ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಇನ್ನೇನೂ ಆಗೋದು. ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಈಗ ಹೊರಗಡೆ ಬಂದು ಅದನ್ನೆಲ್ಲ ಕೂತ್ಕೊಂಡು ಎಲ್ಲಾನು ಲಿಂಕ್ ಮಾಡೋವಾಗ ನನಗೆ ಅರ್ಥ ಆಗುತ್ತೆ, ಓಕೆ ಇದೆಲ್ಲ ಆ ಕಾರಣಗಳಿಗೋಸ್ಕರ ಆಯ್ತು. ಸೊ ಅವಾಗ್ಲೇ ನಾನು ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕಾಗಿತ್ತು. ನಾನು ಹೇಳ್ತೀನಿ, ನೀವು ನಂಬ್ತೀರೋ ಬಿಡ್ತೀರೋ, ಪ್ರಯತ್ನ ಮಾಡೋದ್ರಲ್ಲಿ ಎಂತ ಏನೂ ಕಳ್ಕೊಳ್ಳೋದಿಲ್ಲ. ಕಳ್ಕೊಂಡ್ರೆ ಇಡೀ ಬದುಕು ಕಳ್ಕೊಂಡ್ಬಿಡ್ತೀರಾ ನೀವು ಪ್ರಯತ್ನ ಮಾಡದೆ ಹೋದ್ರೆ. ಕನಿಷ್ಠ ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಳಿ, ಏನು ತಪ್ಪಿಲ್ಲ. ಈಗ ಒಂದು ದೇವಸ್ಥಾನಕ್ಕೆ ಹೋಗಿ ಭಗವಂತನ ಮುಂದೆ ಕೈ ಮುಗಿರಿ, ಅದಕ್ಕಿಂತ ಮಾಡಿ ಅಷ್ಟು ಸಾಕಾಗ್ರಿ. ನಾನು ಬಿಗ್ ಬಾಸ್ ಒಳಗಡೆ ಆರಾ ಕ್ಲೆನ್ಸಿಂಗ್ ಮಾಡ್ಕೊಂಡು ತುಂಬಾ ಟ್ರೋಲ್ ಆಗಿತ್ತು. ಸೊ ಬಟ್ ಅಷ್ಟನ್ನು ಮಾಡ್ಕೊಳ್ಳಲ್ಲ ಅಂತಂದ್ರೆ ನಾನು ಹೊರಗಡೆ ಬರೋವಾಗ ಅಷ್ಟು ಕಾಮಾಗಿ ಬರಕ್ ಆಗ್ತಾನೆ ಇರ್ಲಿಲ್ಲ. ಅದ್ರ ವ್ಯಾಲ್ಯೂಗಳೆಲ್ಲ ತುಂಬಾ ಜನ ಗೊತ್ತೇ ಆಗೋದಿಲ್ಲ ಅಂತ. ನಾನೀಗ ಪಾಡ್ಕಾಸ್ಟ್ ಮುಖಾಂತರ ಮಾತಾಡಕ್ಕೆ ಇಷ್ಟಪಡ್ತೇನೆ. ದೊಡ್ಡ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಸಿನಿಮಾ ಆಗ್ಬೋದು, ರಾಜಕೀಯ ಆಗ್ಬೋದು, ಕ್ರೀಡೆ ಆಗ್ಬೋದು, ಯಾರು ಎಷ್ಟು ಎತ್ತರದಲ್ಲಿ ಇರ್ತಾರಲ್ಲ, ಬಟ್ ಟ್ರಸ್ಟ್ ಮೀ, ಪ್ರತಿಯೊಬ್ರು ಒಳಗಡೆ ಏನಾದ್ರೂ ಒಂದು ರೆಮಿಡಿ ಮಾಡ್ಕೊಂತಾನೇ ಇರ್ತಾರೆ. ಅವರು ಮೇಲೆ ದೇವ್ರ ನಂಬಲ್ಲ ಅಂತಂದ್ರು ದೇವ್ರ ಮೇಲೆ ಇಟ್ಟು ದೇವ್ರನ್ನ ಪೂಜೆ ಮಾಡೇ ಮಾಡ್ತಾರೆ ಅವರು. ಈಗ ಅವರು ಅದನ್ನ ನಾವ್ ಯಾವತ್ತೂ ಹೊರಗಡೆ ಪಬ್ಲಿಕ್ ಲೈಫಲ್ಲಿ ಒಪ್ಕೊಳಕ್ ರೆಡಿ ಇರಲ್ಲ, ಆದ್ರೆ ಒಳಗೆ ಅವ್ರವ್ರು ಏನೇನ್ ಬೇಕು ಭದ್ರತೆಗಳು ಮಾಡ್ಕೊತಾರೆ. ನಾನೇ ನೋಡಿದೀನಿ ತುಂಬಾ, ಅಂದ್ರೆ ಸೈದ್ಧಾಂತಿಕವಾಗಿ ಬಹಳ ವಿರೋಧ ಮಾಡುವಂತ ರಾಜಕಾರಣಿಗಳು, ಕೆಲವು ಬಿಸ್ನೆಸ್ ಮನ್ಗಳು ಎಲ್ಲರೂ ಕೂಡ ಹೊರಗಡೆ ನೀವೇನ್ ಹಿಂಗ್ ಮಾತಾಡ್ತೀರಾ ಅಂತ ಕೇಳಿದವರು ಕೂಡ ಒಳಗಡೆ ಅವರು ಗುಪ್ತವಾಗಿ ಒಂದಷ್ಟು ಆರಾಧನೆಗಳು, ಒಂದಷ್ಟು ನಂಬಿಕೆಗಳನ್ನ ಮಾಡ್ಕೊಳ್ತಾನೆ ಬಟ್ ಹಂಗನ್ಬಿಟ್ಟು ಮೋಸ ಹೋಗ್ಬಿಡಿ. ಹೌದು ನೀವು ದೇವ್ರನ್ನ ನಂಬಿ ಸಾಕು. ದೇವ್ರನ್ನ ನಂಬಿ. ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಎರಡು ವಿಚಾರ, ಎಷ್ಟು ಸತ್ಯ ಅದು. ಈಗ ಒಬ್ರು ನನ್ಗೆಲ್ಲ ಕೆಟ್ಟದಾಗ್ತಿದೆ, ನನ್ನ ಜೀವನ ಯಾಕೆ ಹಿಂಗೆ, ನನ್ನ ಹಣೆ ಬರ ತಲೆ ಹಚ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆಕ್ಚುಲಿ ಅದೇ ಆಗತ್ತೆ. ಅವ್ರಿಗೆ ಯಾರು ಏನು ಮಾಡ್ಸೋದ್ ಬೇಡ, ಅದೇ ಮಾತೇ ಮಾಟ ಸಖತ್ ಹೇಳಿದ್ರಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಯೋಚನೆ ಮಾಡ್ತೀವಲ್ಲ, ಈಗ ಈ ತರದ ಪ್ರಶ್ನೆಗಳೆಲ್ಲ ಯಾರಿಗ್ ಬರುತ್ತೆ ಗೊತ್ತಾ, ಆ ಕಡೆ ಸಕ್ಸಸ್ಸು ಕಂಡಿಲ್ಲ, ಈ ಕಡೆ ತುಂಬಾ ಫೇಲ್ಯೂರು ಅಲ್ಲದೆ ಇರೋರು. ತುಂಬಾ ಫೇಲ್ಯೂರ್ ಆಗಿರೋನು ದೇವ್ರನ್ನ ನಂಬ್ತಾನೆ, ತುಂಬಾ ಸಕ್ಸಸ್ಫುಲ್ ಆಗಿರೋನು ದೇವ್ರನ್ನ ನಂಬ್ತಾರೆ. ನಡುವಲ್ಲಿದ್ದಾನಲ್ಲ ಇವನು ಯಾವಾಗ್ಲೂ ಗೊಂದಲದಲ್ಲಿ ಇರ್ತಾನೆ. ಅವನು ಯೋಚನೆ ಮಾಡ್ತಾ ಇರ್ತಾನೆ, ನಂಬೇಕಾ ಬೇಡವಾ, ಅದರಲ್ಲೇ ಜೀವನ ಕಳೆದು ಅಲ್ಲೇ ಮುಗ್ದೋಗ್ಬಿಡತ್ತೆ. ಅವನ್ನ ನಂಬು, ಇಲ್ವಾ ನಂಬೇಡ. ಈಗ ನಮ್ಮನೆ ನಾನು ಮದುವೆ ಆದ್ಮೇಲೆ ಶ್ರೀಕಾಂತ್ ಹತ್ರ ತುಂಬಾ ಜನ ಜಾತಕ ಕೇಳೋಕ್ ಬರ್ತಾರೆ, ಸುಮಾರು ಜನ ಕೇಳೋ. ಹೊರಗಡೆ ನೋಡಿದ್ರೆ ಅವ್ರು ತುಂಬಾ ಏನೋ ದೇವ್ರನ್ನೇ ನಂಬದೇ ಇರೋರ್ ತರ ಬದುಕ್ತಾ ಇರೋರೇನೆ, ಆದ್ರೆ ಒಳಗಡೆ ಅದನ್ನ ಬಂದು ತುಂಬಾ ನಂಬೋರಿದ್ದಾರೆ.
ನಂದು ಅಂತ ಸಾಕಷ್ಟು ಇದನ್ನ ನಂಬಿದೀನಿ. ನಾನು ಹೇಳ್ತೀನಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಮ್ಮ ಹಿರಿಯರು ಏನ್ ಬಿಟ್ಟು ಹೋಗಿದ್ದಾರೆ ಯಾವುದೂ ಸುಳ್ಳಲ್ಲ. ನೀವು ಜ್ಯೋತಿಷ್ಯ ತಗೊಳ್ಳಿ, ವಾಸ್ತು ತಗೊಳ್ಳಿ, ಪ್ರಶ್ನೆಗಳನ್ನ ತಗೊಳ್ಳಿ, ಯಾವುದು ಸುಳ್ಳಲ್ಲ. ಈಗ ನನಗೆ ನನ್ನ ಜೀವನದಲ್ಲಿ ನಾನು ತುಂಬಾ ಸೋತಾಗ ಇಲ್ಲ ಆಗಲ್ಲ, ಮುಗ್ದೋಯ್ತಲ್ಲ ನನ್ನ ಜೀವನ ಅಂತ ನಾನು ಯಾವಾಗ್ಲೂ ಶ್ರೀಕಾಂತ್ಗೆ ಹೇಳ್ತಿದ್ದಿದ್ದೆ, ನನ್ನ ಜೀವನ ಮುಗ್ದೋಗ್ಬಿಡ್ತು, ಇನ್ನ ಆಗಲ್ಲ ನನಗೆ ಬದುಕಕ್ಕೆ ಅಂತೆಲ್ಲ ಅಂದಾಗ ಅವ್ರು, ನಿನ್ ಜಾತಕ ನೋಡಿದೀನಿ ನಾನು, ನೀನ್ ಸಾಯೋ ತನಕ ಜನರ ಬಾಯಲ್ಲಿ ಇರ್ತೀಯ ನೀನ್ ಯಾವತ್ತೂ ಜನರಿಂದ ಕಣ್ಮರೆ ಆಗುವಂತ ಜಾತಕನ ನಿಂದಲ್ಲ, ಸೊ ಆಗ್ತೀಯ ನೋಡು ಅಂತ ನನ್ ಮೇಲೆ ಕೇಸಾದಾಗ್ಲೂ ಕೂಡ ನನ್ಗೊಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನೀನ್ ಸರಿಯಾಗಿ 2024 ನಿಂಗೊಂದು ಒಳ್ಳೆ ಯೋಗ ಬರುತ್ತೆ, ನೀನ್ ಏನ್ ಕಳ್ಕೊಂಡಿದ್ದೆ ಎಲ್ಲಾ ಪಡ್ಕೋತಿ ಅಂತ. 2023 ನನಗೆ ಹೇಳಿದ್ದು ಇದೆ, ಶ್ರೀಕಾಂತ್ ನಿಂಗೊಂದು ದೊಡ್ಡ ಗಂಡಾಂತರ ಇದೆ, ಆ ಗಂಡಾಂತರದಿಂದ ಬಚಾವಾಗೋದು ಬಹಳ ಹೇಳಿದ್ದು ಇದೆ, ಬಹಳ ಕಷ್ಟ ಇದೆ ಇದರಿಂದ, ಗಂಡಂತರಿಂದ ಸತ್ತು ಬದುಕ್ತೀವಿ ನಾವು ಅಂತ ಹೇಳಿದ್ದಿದೆ. ಸೊ ಸತ್ತು ಬದುಕ್ತೀವಿ ನಾವು ಅಂತ ಹೇಳಿದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ದೊಡ್ಡ ಸಕ್ಸಸ್ ನಾನು ಇಲ್ಲ ಸುಮ್ಮನೆ ನೀವು ಹೇಳ್ತೀರಷ್ಟೇ, ನಂಗೆ ಆಗಲ್ಲ ಇದನ್ನೆಲ್ಲ ಅಂತ ಅಂದಾಗ್ಲೂ ಕೂಡ ಕಾಯೋಣ, ದೇವ್ರನ್ನ ನಂಬು ಅಂತ ಹೇಳಿ ಸುಮ್ಮನೆ ಒಂದು ವ್ರತ ಹೇಳಿದ್ದು. ಸೊ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ವ್ರತ ಮಾಡು, 9ನೇ ವಾರಕ್ಕೆ ನಿನಗೇನು ಇದು ಬಂದಿಲ್ಲ ಅಂದ್ರೆ ಇದು ನಿನ್ನ ಆಚೆ, ನಾನು ಯಾವತ್ತೂ ನಿಂಗೇನು ದೇವ್ರ ಪೂಜೆ ವ್ರತ ಮಾಡು ಅಂತ ಯಾವತ್ತೂ ಹೇಳಲ್ಲ, ಇದನ್ನ ಮಾಡಿ ನೀವು ಅಂತ ಹೇಳಿದ್ರು. ಸೊ ನನ್ನ ಕೇಸ್ ಮುಗಿಸ್ಕೊಂಡು ಬಂದು ಕರೆಕ್ಟಾಗಿ 9 ವಾರ ಒಂದು ವ್ರತ ಮಾಡ್ತಾ ಇದ್ದೆ ಅವ್ರು ಹೇಳಿದ್ದು. ಸೊ 9ನೇ ವಾರಕ್ಕೆ ನನಗೆ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತು. ಇದನ್ನ ಎಲ್ಲ ಕಡೆ ಯಾಕೆ ಹೇಳ್ತೀನಿ ಅಂದ್ರೆ, ಸೋತವ್ರು ಭಗವಂತನ ಮೇಲೆ ನಂಬಿಕೆ ಇಡಿ, ಯಾವತ್ತೂ ಫೇಲ್ಯೂರ್ ಆಗೋದಿಲ್ಲ ನೀವು. ಸೊ ಅದನ್ನ ನಾವು ಯಾವುದೋ ಒಂದು ಶಕ್ತಿ ಮೇಲೆ ಅಚಲವಾಗಿರುವಂತ ವಿಶ್ವಾಸ ಇಟ್ಟಾಗಲ್ವಾ ನಮ್ಗೆ ಭಗವಂತಂಗೂ ಕೊಡ್ಬೇಕು ಅಂತದ್ದು. ಸೊ ಆ ಪವಾಡಗಳು ನಡೀತಾನೆ ಹೋಗುತ್ತೆ, ನಮಗ್ ಗೊತ್ತೇ ಆಗೋದಿಲ್ಲ. ನಾವು ಅದನ್ನ ದೇವ್ರ ಪವಾಡ ಅಂತ ಗುರ್ತಿಸೋದು ಗೊತ್ತಿರ್ಬೇಕು ನಮಗೆ. ನಾವ್ ಎಷ್ಟೋ ಸಲ ಅಚಾನಕ್ಕಾಗಿ ಏನೋ ಬಂತು, ಅಚಾನಕ್ಕಾಗಿ ಯಾರೋ ಫೋನ್ ಮಾಡ, ಅಚಾನಕ್ಕಾಗಿ ಆಗಿರಲ್ಲ, ಅದು ದೇವ್ರ ಪ್ಲಾನ್ ಮಾಡಿರ್ತಾನೆ ಅಂತ. ಸೊ ನಮಗದ್ ಗೊತ್ತಾಗಿರ್ತದೆ, ನಾವ್ ಅದನ್ನ ದೇವ್ರು ಕೊಟ್ಟಿದ್ದು ಅಂತ ಯಾವತ್ತೂ ಹೇಳಲ್ಲ. ನಾವೇನ್ ಅನ್ಕೊಂತೀವಿ, ನಾನ್ ಮಾಡ್ದೆ ಬಂತು. ಅಲ್ಲ, ನಾವು ನೋಡಿ ಈಗ ಎಷ್ಟೊಂದ್ ಸರಿ ಲೈಫಲ್ಲಿ ಒಬ್ಬ ವ್ಯಕ್ತಿನ ತುಂಬಾ ಹಚ್ಕೊಂಡು ಇನ್ನೇನ್ ಅವ್ರು ನಮಗ್ ಸಿಗ್ತಾರೆ, ನಮ್ ಜೀವನ ಚೆನ್ನಾಗಿರುತ್ತೆ ಅಂತೆಲ್ಲ ಕನ್ಸ್ ಕಂಡಿರ್ತೀವಿ, ದೇವ್ರ ಮೊರೆ ಹೋಗಿರ್ತೀವಿ, ದೇವ್ರ ಕಟ್ ಮಾಡ್ಬಿಡ್ತಾನೆ ಅವ್ರನ್ನ, ಅವಾಗ ದೇವ್ರನ್ನ ಬೈಕೋತೀವಿ, ಹೌದು, ಯಾಕೆ ನನಗೆ ಹಿಂಗ್ ಮಾಡ್ಬಿಟ್ಟೆ ಅಂತ. ಆದ್ರೆ ನಾವ್ ನೋಡ್ದಿರೋ ಇನ್ನೊಂದು ವರ್ಜನ್, ಇನ್ನೊಂದು ಕಥೆನ ಭಗವಂತ ನೋಡಿರ್ತಾನೆ, ಅವನ್ ನಮ್ಮನ್ ಬಚಾವ್ ಮಾಡಿರ್ತಾನೆ, ಅದನ್ನ ನಾವು ನಂಬೇಕು. ನಿಜ, ಅದು ನಿಜ. ಅಂದ್ರೆ ನಮ್ಗೆ ನಮ್ ಬದುಕು ಹಾಳಾಗತ್ತೆ ಅನ್ನೋದು ನಮಗಿಂತ ಜಾಸ್ತಿ ಭಗವಂತಂಗ್ ಗೊತ್ತಿರುತ್ತೆ. ಹಂಗಾಗಿ ನಾನು ಅದನ್ನೇ ಅವಾಗ ಹೇಳದ್ನಲ್ಲ, ನನ್ ಕೈಯಿಂದ ದೇವ್ರ ಏನಾದ್ರು ಕಿತ್ಕೊಂಡಿದ್ದಾನೆ ಅಂದ್ರೆ ಅದಕ್ಕಿಂತ ಒಳ್ಳೇದು ಕೂಡ ಕೈಯಿಂದ ಖಾಲಿ ಮಾಡಿದಾನೆ. ಸೊ ಆ ಸಿದ್ಧಾಂತ ನಾವು ಅಚಲವಾಗಿ ನಂಬ್ಕೊಂಡ್ರೆ ಯಾವತ್ತೂ ಕೆಟ್ಟದಾಗಲ್ಲ ಅಂತ. ಜನಲಾಗ ಏನು ಅಂದ್ರೆ, ಕಾಳಿ ಫೋಟೋ ಮನೇಲಿಡಲ್ಲ, ಕಾಳಿ ವಿಗ್ರಹ ಮನೇಲಿರಕ್ ಬಿಡಲ್ಲ, ಕಾಳಿ ಪೂಜಿಸ್ತೀನಿ ಅಂತಂದ್ರೇನೆ ತುಂಬಾ ಮನೆಗಳಲ್ಲಿ ರೆಕಮೆಂಡ್ ಮಾಡಲ್ಲ. ಈಗ ನೀವು ಕಾಳಿಗೆ ಹತ್ರ ಆದೆ ಅಂತ ಅಂತರ, ಹೇಗದು? ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಆರಾಧನೆಗಳಿತ್ತು ಅಂತಿಲ್ಲ, ಸಹಜವಾಗಿ ನಮ್ಮ ಮನೆಯಲ್ಲಿ, ನಮ್ಮ ತಾಯಿ ಮನೆಯಲ್ಲಿ ಬೇರೆನೆ ಆರಾಧನೆಗಳೆಲ್ಲ ಮಾಡ್ತಿದ್ರು. ಆದ್ರೆ ಅದು ಕಾಳಿ ಅನ್ನೋದು ಇದೆಯಲ್ಲ, ಅದ್ ಪರಿಕಲ್ಪನೆ ನಿಮಗ್ ಬೇಗ ಕನೆಕ್ಟ್ ಆಗ್ಬೇಕು. ಕಾಳಿನ ಯಾರೋ ಹೆಂಗೋ ಸುಮ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡದೆ ಅನ್ನೋದು ಬೇರೆ, ಕನೆಕ್ಟ್ ಆಗೋದ್ ಬೇರೆ. ನಿಂಗೆ ಇದೇ ನನ್ನ ಇದು ಅಂತ, ಅದು ಬೈ ಬರ್ತ್ ನೇಚರ್ ಇಂದ ಆಗತ್ತಂತೆ. ಕೆಲವರು ಅದು ಹೇಳ್ತಾರೆ, ಈಗ ಏನು ಶಕ್ತಿಯ ಏನು ಇದು ಎನರ್ಜಿಯನ್ನ ಇಟ್ಕೊಂಡು ಯಾರು ಹುಟ್ಟಿರ್ತಾರೆ ಅದಕ್ಕೆ ಅವ್ರ ಜನ್ಮ ಜಾತಕಗಳು ಕೂಡ, ಕುಂಡಲಿಗಳು ಪ್ರಭಾವ ಬೀರುತ್ತೆ. ಸೊ ಅವ್ರು ಬೇಗ ಕಾಳಿ ಕನೆಕ್ಟ್ ಆಗ್ತಾಳೆ ಅಂತ ಹೇಳ್ತಾರೆ. ಸೊ ಬಹುಶಃ ಬೈ ನೇಚರು ನಾನು ಆ ತರದ ಆ ಅಗ್ರೆಸಿವ್ ನೇಚರು ಅದನ್ನೆಲ್ಲ ಬೆಳೆಸ್ಕೊಳ್ತಿದ್ದು ಬಹುಶಃ ಕಾಳಿ ನೋಡಿ ಅದು ಆಗ್ತಿತ್ತೋ ಏನೋ. ಅದಕ್ಕೆ ಮನೆಯಲ್ಲಿ ಕಾಳಿ ಫೋಟೋ ಇಡಬಾರ್ದು ಅಂತ ಹೇಳೋದು. ಅದಕ್ಕೆ ನೀವು ಅದೇ ಅಗ್ರೆಸಿವ್ ಮೋಡಲ್ ಇರ್ತೀರಿ, ಕಾಳಿಯ ಉಗ್ರ ರೂಪದ ಫೋಟೋ ಇಡಬಾರ್ದು ಅಂತ. ಕಾಳಿ ಫೋಟೋ ಇಡಬಾರ್ದು ಅಂತಿಲ್ಲ, ಅಂದ್ರೆ ಏನು ಕಾಳಿ ಸಂಹಾರ ಮಾಡುವ ಫೋಟೋಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ದಿನ ಅದನ್ನ ನೋಡ್ತೀರಿ. ಅದೇ ಸಂಕಲ್ಪ ಸಿದ್ಧಿ, ಅದೇನ್ ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ಎಲ್ಲ ಈಗ ಫ್ಯಾನ್ಸಿ ವರ್ಡ್ ಅಲ್ಲಿ ಹೇಳ್ತೀವಲ್ಲ, ಸಂಕಲ್ಪ ಸಿದ್ಧಿ ನೀವು ನಿತ್ಯ ಅವಳನ್ನ ನೋಡ್ತೀರಿ. ಸೊ ಅವಳದ್ದೇ ನೇಚರ್ನ ನೀವು ನಿಮ್ ಒಳಗಡೆ ಅನುಸರಿಸ್ಕೊಳ್ತೀರಿ ಅಂತ. ನಿಮ್ಗೆ ಆಂಜನೇಯನದು ಇವರೊಬ್ರು ಬಾಬಾ ಇದ್ದಾರೆ, ತುಂಬಾ ನೀವು ಗೊತ್ತಿರುತ್ತೆ, ಅವ್ರ ಹೆಸರು ಬಾಯಿ ತುದಿನಲ್ಲಿದೆ, ಹೊರಗಡೆ ಬರ್ತಾ ಇಲ್ಲ. ಆಂಜನೇಯನದ್ದು ನೀಮ್ ಕರೋಲಿ ಬಾಬಾ, ನೀಮ್ ಕರೋಲಿ ಬಾಬಾ ನೋಡಿದೀರಾ? ನೀಮ್ ಕರೋಲಿ ಬಾಬಾ ಅವರ ಫೋಟೋ ನೋಡಿ ಸುಮಾರು ನಿಮಗೆ ಆಂಜನೇಯನ್ ತರನೇ ಕಾಣುತ್ತೆ. ಒಂದಷ್ಟು ವರ್ಷಗಳ ನಂತರ ಯಾವ್ದಾದ್ರು ದೇವ್ರನ್ನ ನೀವು ಆರಾಧನೆ ಮಾಡ್ತಾ ಹೋದಾಗೆ ರೂಪ ಗುಣಗಳೆಲ್ಲ ಹಂಗೆ ಆಗತ್ತಂತೆ. ಸೊ ನೀವು ಕಾಳಿ ಫೋಟೋ ಇಟ್ಟು ಆರಾಧನೆ ಮಾಡ್ಕೊಂಡು ಅದನ್ನೇ ಮಾಡ್ಕೊಳ್ತಾ ಬಂದಾಗ ಆ ಕ್ಯಾರೆಕ್ಟರೈಸೇಷನ್ ನಿಮ್ ಒಳಗಡೆ ಬರುತ್ತೆ ಅಂತ. ಹಾಗಾಗಿ ನಾನು ಕಾಳಿಯ ಬೀಜ ಮಂತ್ರಗಳ ಉಪಾಸನೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ, ನನಗೆ ಅದ್ರ ರೆಸ್ಟ್ರಿಕ್ಷನ್ಸ್ ಗೊತ್ತಿದೆ. ಅದಕ್ಕಷ್ಟು ಕೊಡ್ಬೇಕು ನೀವು, ಅಷ್ಟು ಕೊಡೋದಕ್ಕೆ ನಿಮ್ಮಿಂದ ಆಗತ್ತೆ ಅಂತ ಆದ್ರೆ ಮಾತ್ರ ಮಾಡಿ.
ಇಲ್ಲ ಅಂತಂದ್ರೆ ಮಾಡೋದಕ್ಕಾಗೋದಿಲ್ಲ. ಎಲ್ಲಾ ಗಂಡಸರು ಕೂಡ ಕಾಳಿ ಆರಾಧನೆ ಮಾಡೋದಕ್ಕೆ ಸಾಧ್ಯನ ಕೇಳಿದ್ರೆ ಆಗಲ್ಲ. ಯಾಕಂದ್ರೆ ಬೀಜ ಮಂತ್ರಗಳ ಆರಾಧನೆ ಉಪಾಸನೆ ನೀವು ಮಾಡ್ಬೇಕು ಅಂದ್ರೆ ಜಗತ್ತಿನ ಎಲ್ಲಾ ಹೆಣ್ಣು ಮಕ್ಕಳನ್ನು ತಾಯಿ ತರವೇ ಕಾಳಿಯ ತರವೇ ನೋಡುವ ಮನಸ್ಥಿತಿ ನಿಮಗಿದ್ಯಾ? ಅಷ್ಟು ನೀವು ಮಾನಸಿಕವಾಗಿ ಸ್ಥಿರರ? ಅದನ್ನ ಯೋಚನೆ ಮಾಡ್ಕೋಬೇಕು. ಅಷ್ಟಿದ್ರೆ ಮಾತ್ರ ಸುಮ್ನೆ ರೋಡಲ್ಲಿ ಹೋಗ್ತಾ ಸಖತ್ತಾಗಿದ್ದಾಳಲ್ಲ ಹುಡುಗಿ ಅಂತ ಅನ್ನೋ ಭಾವನೆ ಬಂದ್ರು ಕೂಡ ಅದು ಕಾಳಿಗೆ ನೀವು ಮಾಡೋ ಇದು ಏನು ಇದು ಅಂತ ಒಂದು ಅನುಮಾನ ಮಾಡೋದು ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಅವಳು ಎಲ್ಲರೊಳಗೂ ಕೂಡ ಕಾಳಿ ಇದ್ದಾಳೆ ಅನ್ನೋ ಭಾವನೆ ಇರುವಾಗ ಆ ನಿಯಮಗಳನ್ನ ನೀವು ಪಾಲನೆ ಮಾಡ್ಬೇಕು. ನಾನು ಹಂಗಾಗಿ ಈ ಲಲಿತಾ ಸಹಸ್ರನಾಮಗಳನ್ನ ಸ್ತೋತ್ರಗಳನ್ನ ಪಠನೆ ಮಾಡೋದು, ವ್ರತಗಳನ್ನು ಮಾಡೋದು, ಇದನ್ನ ಮಾಡಬಹುದು. ಇದು ಸಂಸಾರಸ್ಥರಿಗೆ ಮಾಡಬಹುದಾಗಿರುವಂತಹ ಇದು. ಅದಕ್ಕೆ ತುಂಬಾ ಏನು ನಿಯಮಗಳು ಇರೋದಿಲ್ಲ. ಅದು ಪೂರ್ತಿ ನಿಯಮಗಳ ಪ್ರಕಾರ ನೀವು ಬೀಜ ಮಂತ್ರದ ಉಪಾಸನೆ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ತಕ್ಕದಾಗ ನೀವು ನಡ್ಕೊಳ್ಬೇಕಾಗಿರುತ್ತೆ. ಹಂಗಾಗಿ ಕೊಡೋದಿಲ್ವಾ? ತುಂಬಾ ಬೇಗ ಕೊಡ್ತಾಳೆ. ಶೀಘ್ರ ಫಲದಾಯಿನಿ ಅವಳು ಕೊಟ್ಟಷ್ಟು ಬೇರೆ ಯಾರು ಕೊಡೋದಿಲ್ಲ. ಅವಳು ಕೊಟ್ಟಷ್ಟು ಬೇರೆ ಯಾರು ಶೀಘ್ರವಾಗಿ ಕೊಡೋ ದೇವರುಗಳಿಲ್ಲ ಅಂತಲೇ ಹೇಳ್ತಾರೆ. ನಾನು ಇನ್ಫ್ಯಾಕ್ಟ್ ಮಂಗಳೂರಿಗೆ ಕಟೀಲಿಗೆ ಹೋಗಿ ಮತ್ತೆ ಪೊಳಲಿ ಅಕ್ಕ ಅಲ್ಲ ಪೊಳಲಿ ಅಕ್ಕ. ಹೌದು, ಆ ಕಟೀಲು ಅಕ್ಕ ತಂಗಿ ಅಕ್ಕ ಬಂದು ರಾಜರಾಜೇಶ್ವರಿನ. ಹೌದು, ಹಂಗೊಂದಿದೆ. ಅಕ್ಕ ಬಂದು ರಾಜರಾಜೇಶ್ವರಿ, ತಂಗಿ ಬಂದು ಕಟೀಲು ಅಂತ ಅಲ್ಲಿ ಹೇಳ್ತಾರೆ. ಒಂದ್ಸಲ ಕಟೀಲಿಗೆ ಮೊದ್ಲು ಹೋಗ್ಬೇಕು, ಈ ತರದ್ದೆಲ್ಲ ಇದೆ. ಸೊ ಆದ್ರೆ ನೀವು ಆ ದೇವಸ್ಥಾನ ನೋಡ್ಬೇಕು. ನಾನು ಮಂಗಳೂರಿಗೆ ಬಂದ್ರೆ ಮಿಸ್ ಮಾಡಿದ್ರೆ ಪೊಳಲಿಗೆ ಹೋಗ್ತೀನಿ ನಾನು. ಭದ್ರಕಾಳಿ ಮೇನ್ ರಾಜರಾಜೇಶ್ವರಿ ಪಕ್ಕ ಇದೆ ಅಮ್ಮ. ಓ ಅದ್ಭುತ ಅಲ್ವಾ? ನೀವು ಅಲ್ಲಿ ನಿಮಗೆ ಸಿಗುವ ಎನರ್ಜೆಟಿಕ್ ವೈಬ್ ಇದೆಲ್ಲ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಆಕೆ ನೋಡಕ್ಕೆ ಏನ್ ಸಂತೋಷ. ನೀವು ಆ ಭದ್ರಕಾಳಿಯ ನೋಡೋ ಭಾವ ಇದೆಲ್ಲ ನಿಮ್ಗದು ಆ ಕೊಡೋ ಖುಷಿ ಇದೆ ಗೊತ್ತಾ. ಒಂದ್ ನಿರಾಳ ನೀವು ಮಿನಿಮಮ್ ಒಂದ್ 15-20 ನಿಮಿಷ ಭದ್ರಕಾಳಿ ಎದುರುಗಡೆ ಅಲ್ಲೊಂದ್ ಕಟ್ಟೆ ಇದೆ ಅಲ್ಲ, ಅಲ್ಲಿ ಸುಮ್ಮನೆ ಕೂತ್ಕೊಬೇಕು. ಸುಮ್ಮನೆ ಕೂತ್ಕೊಂಡು ಅವಳು ನೋಡ್ತಾ ಇರ್ಬೇಕು. ನೀವು ಸುಮ್ಮನೆ ನೋಡ್ತಾ ಇದ್ದಾಗ ನಿಮ್ಮ ಒಳಗಡೆ ಒಂದು ನಿರಾಳತೆ ಬರುತ್ತೆ. ಬೇರೆ ಬೇರೆ ಭಾವನೆಗಳೆಲ್ಲ ಬರುತ್ತೆ. ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಆದ ತಕ್ಷಣ ಒಂದು ನಿರಾಳ ಭಾವನೆ ಬರುತ್ತೆ. ಅದನ್ನು ಅನುಭವಿಸ್ಬೇಕು ಅಂತ ನಾವು ಹೆಚ್ಚಾಗಿ ಹೋಗೋದು ಕೊಲ್ಲೂರು ಮೂಕಾಂಬಿಕೆಗೆ, ಬಿಟ್ರೆ ಪೊಳಲಿಗೆ ಹೋಗ್ತೀವಿ. ಎರಡೂ ಜಾಸ್ತಿ ಇದು ಮಾಡ್ತೀವಿ. ಅಲ್ಲಿ ಆ ಪೊಳಲಿ ಸಿಗುವಂತ ಎನರ್ಜಿ ಮತ್ತೆ ಕೊಲ್ಲೂರಲ್ಲಿ ಸಿಗುವಂತ ಎನರ್ಜಿ ಇದೆಲ್ಲ. ಅದ್ರ ಮನೆ ಕೊಲ್ಲೂರ್ಗೆ ಹೋದ್ರೆ ಬೇಗ ಹೋಗ್ಬೇಕು, ಒಂದು 5-5:30 ಸಮಯಕ್ಕೆ ಹೋಗ್ಬೇಕು. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಹೋದ್ರೆ ಅದ್ ಬೇರೆನೆ ವೈಬ್ ಕೊಡುತ್ತೆ. ಯಾರು ಈ ದೇವ್ರಿಲ್ಲ ಮತ್ತೊಂದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ನೀವು ಸುಮ್ಮನೆ ನೀವೆಲ್ಲೂ ಈಗ ನಂತರದೋ ನಾನು ಸುಮ್ಮನೆ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಅಳಲ್ಲ. ಹೋಗಿ ಕೂತ್ಕೊಂಡು ಅಲ್ಲಿ ಅಳ್ತೀನಿ, ಎಲ್ಲ ಅಳ್ತೀನಿ. ನಾನು ಸಿಂಪ್ಲಿ ನನ್ ತುಂಬಾ ಜನ ಹೆಣ್ಮಕ್ಳು ಕೇಳ್ತಾರೆ, ಅಕ್ಕ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ತುಂಬಾ ಟ್ರೋಲ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬಾ ಆರೋಪಗಳನ್ನ ಹಾಕ್ತಾರೆ, ನೀವ್ ಹೆಂಗ್ ಇದನ್ನೆಲ್ಲ ತಗೋತೀರಾ ಅಂತ. ನನ್ನೊಂದು ಸಿಂಪಲ್ ಮೆಷರ್ ಇದೆ, ಯಾವ್ದಾರ ಹೆಣ್ಮಕ್ಳು ಫಾಲೋ ಮಾಡ್ಬೋದು. ಒಂದು ಟಿಪ್ಸ್ ಅಷ್ಟೇ. ಅಂದ್ರೆ ನನಗೆ ತುಂಬಾ ಕೆಟ್ಟದಾಗ ಕಮೆಂಟ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ಕೆಟ್ಟದಾಗ ಟ್ರೋಲ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಹೆಸರು ಬರೀತೀನಿ, ಅವನೇನು ಕಮೆಂಟ್ ಹಾಕಿದ್ದಾನೆ ಅಂತ ಬರೀತೀನಿ ಒಂದು ಚೀಟಿ ತಗೊಂಡೋಗಿ ಒಂದು ಸಣ್ಣದೊಂದು ಗಾಜಿನ ಇದು ಬೌಲ್ ಇದೆ, ಅದ್ರೊಳಗಡೆ ಹಾಕ್ತೀನಿ. ಪೊಳಲಿಗೆ ಕೊಲ್ಲೋರ್ಗೆ ಹೋಗಿ ಕೂತ್ಕೊಂಡು ಇಟ್ಕೊಂಡು ಸುಮ್ಮನೆ ನಿಲ್ತೀನಿ. ಹೀಗಂದಿದ್ದು ನನಗಲ್ಲ ನಿನಗೆ, ನನ್ನೊಳಗೆ ನೀನಿರೋದು ಹೌದಾದ್ರೆ ನನಗಲ್ಲ ನಿನಗೆ, ನೀನ್ ಇದನ್ನ ತಗೋ. ನನಗ್ ನೋವಾಗಿದೆ, ಅದನ್ನ ನಿನಗೂ ನೋವಾಗಿರುತ್ತೆ. ನಾನ್ ನಿನ್ನ ಮಗಳು ಹೌದಾದ್ರೆ, ನಿನ್ನ ಮಗಳಿಗೆ ಇದನ್ನ ಹೇಳಿದ್ದು ಸರಿ ಅಂತ ಹೋದಾದ್ರೆ, ನೀನ್ ತಗೊಳ್ತೀಯ ಅಂತಾದ್ರೆ ತಗೋ. ನಾನು ಇದ್ರ ಮೇಲೆ ಬೇರೆ ಏನು ಮಾಡಲ್ಲ. ತುಂಬಾ ಜನ ನಂಗೆ ಹೇಳ್ತಾರೆ, ನೀವು ಹಂಗೆ ಕಮೆಂಟ್ ಮಾಡಿದ್ರೆ ನೀವು ಹೋಗಿ ಕೇಸ್ ಮಾಡಿ, ಹಿಂಗ್ ಕಮೆಂಟ್ ಮಾಡಿದಾರೆ ಹಿಂಗ್ ಕೇಸ್ ಮಾಡಿ, ಹಿಂಗ್ ಟ್ರೋಲ್ ಮಾಡಿದಾರೆ, ನಿಮ್ ಬಗ್ಗೆ ಹಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ನಾನು ಏನು ಮಾಡಲ್ಲ. ಇದು ನಾನು ನನ್ನ ಇನ್ನರ್ ಪೀಸ್ಗೋಸ್ಕರ ಕಂಡ್ಕೊಂಡಿದ್ದು. ನೀವು ನಂಬಲ್ಲ, ರೀಸೆಂಟ್ ಆಗಿ 2018 ನನ್ನ ಮೇಲೆ ಒಬ್ಬ ಸುಳ್ಳು ಆರೋಪ ಹಿಂಗಿದೆ. ಗಂಗಾವತಿ ಎಲೆಕ್ಷನ್ ಪ್ರಚಾರ ಮಾಡ್ತಿದ್ದ ಸಂದರ್ಭದಲ್ಲಿ ಫೋಟೋನ ಎಡಿಟ್ ಮಾಡಿ ಬೇರೆ ಯಾವುದೋ ಫೋಟೋ ಹಾಕಿ ಇವಳೇನೋ ಯಾವ್ದ್ರಲ್ಲೂ ಸಿಕ್ಬಿದ್ದಾಳೆ ಅನ್ನೋ ತರ ನ್ಯೂಸ್ ಮಾಡಿ ಸ್ಪ್ರೆಡ್ ಮಾಡಿದ್ರು. 2018 ಇದು ಮಾಡಿದ್ದು. ನಾನು ಆವಾಗ ಕೇಸ್ ಕೊಟ್ಟಿದ್ದೆ, ಅವಾಗ ರೋಷ ಅಲ್ವಾ ಕೇಸ್ ಕೊಟ್ಟಿದ್ದೆ. ಅದ್ರ ನಂತರ ಇದೇ ರೆಮಿಡಿನ್ ಫಾಲೋ ಮಾಡಿದೆ. ಆ ಚೀಟಿ ಬರ್ದು ಹಾಕೋದು, ಯಾರು ಕೇಸ್ ಕೊಟ್ಟಿದ್ರು ಹಾಕೋದು, ಹೋಗಿ ಕುತ್ಕೊಂಡು 15-20 ನಿಮಿಷ ಸುಮ್ಮನೆ ನಿರಾಳಾಗೋದು, ಕಣ್ಣೀರ್ ಹಾಕೋದು, ಬರೋದು. ನೀವು ನಂಬಲ್ಲ, ಎಷ್ಟೋ ಜನ ನನ್ನ ಕಮೆಂಟ್ ಹಾಕಿರೋರು ಹೆಂಗೆಂಗೋ ಫೋನ್ ಮಾಡಿ ಸಾರಿ ಕೇಳಿದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ, ಯಾಕೋ ಗೊತ್ತಿಲ್ಲ, ಏನ್ ಮಾಡಿದ್ರು ಎಲ್ಲಿ ಹೋದ್ರು ನಂಗೆ ಯಾವ್ದು ಕೈ ಹಿಡಿತಾ ಇಲ್ಲ ಕೆಲ್ಸಗಳು, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಕೇಳಿದ್ರೆ ಯಾವ್ದೇ ಹೆಣ್ಮಗ್ಳು ನೀನ್ ಕಣ್ಣೀರ್ ಹಾಕ್ಸಿದೀಯಾ ಅಂತ ಹೇಳ್ತಾರೆ. ಯಾಕೋ ಮೊನ್ನೆ ಮಲ್ಗಿದ್ದಾಗ ನಿಮ್ ಮುಖ ನೆನಪಿಗೆ ಬಂತು, ಅವತ್ ನಿಮಗ್ ನಾನು ಕಮೆಂಟ್ ಹಾಕಿದ್ದೆ ತುಂಬಾ ಕೆಟ್ಟದಾಗಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತಿಗೂ ನಾನು ಅದನ್ನ ಇಟ್ಕೋತೀನಿ. ಲಿಟ್ರಲಿ ನನಗೆ ಯಾರೆಲ್ಲ ನೋವು ಮಾಡಿದ್ದಾರೆ, ಎಷ್ಟೇ ದೊಡ್ಡ ವ್ಯಕ್ತಿಗಳೆಲ್ಲ ಕೂರಿಸ್ಕೊಂಡು ಅವಮಾನ ಮಾಡಿರೋದಿದೆ. ಸೊ ಅದನ್ನು ಅಲ್ಲಿ ನೋಡ್ಕೊಂಡಿದೀನಿ. ಚೀಟಿ ಬಂದು ನನ್ಗೆ ನಿಜವಾಗ್ಲೂ ನೋವಾಗಿದೆ ತಾಯಿ, ನಿಜವಾಗ್ಲೂ ನಂಗೆ ಈ ಕಮೆಂಟ್ ನೋವು ಕೊಡ್ತು, ನಿಜವಾಗ್ಲೂ ಅವ್ರು ನಂಗೆ ಹಿಂಗೆ ಅಂದಿದ್ದು ನೋವು ಕೊಡ್ತು, ನೀ ಹಿಂಗೆ ಅಂದಿದ್ದು ನಂಗೆ ಅವಮಾನ ಆಯ್ತು.
ಇದು ನಿನಗೆ ಅಂತ ನಾನು ತಗೊಳ್ತೀನಿ, ನಿನ್ನೊಳಗೆ ನಾನು ಇರೋದಾದ್ರೆ, ನನ್ನೊಳಗೆ ನೀನು ನನ್ನನ್ನು ಒಪ್ಪಿಸ್ಕೊಳ್ಳೋದಾದ್ರೆ ಇದು ನಾನು ನಿಮ್ಮ ಪಾಲಕ್ಕೆ ಬಿಡ್ತೀನಿ, ಇಷ್ಟೇ ಹೇಳ್ತೀನಿ ನಾನು. ಸುಮಾರು ಜನಕ್ಕೆ ತೀರಾ ಮೊನ್ನೆ ಒಬ್ಬ ಮಂಡ್ಯದ ಹುಡುಗ ಅವ್ನ ತಾಯಿನ ಕರ್ಕೊಂಬಂದು ಉಡುಪಿ ತನಕ ತಂದು ದಯವಿಟ್ಟು ನಿನ್ನ ಕೇಸ್ ವಾಪಸ್ ತಗೊಳ್ಳಿ, ತುಂಬಾ ಅನುಭವಿಸ್ಬಿಟ್ಟೆ ನಾನು, ತುಂಬಾ ಅನುಭವಿಸ್ಬಿಟ್ಟೆ. ಅವ್ರೆ ನೀವು ಕೇಸ್ ಹಾಕಿದ್ರ? 2018 ಕೇಸ್ ಕೊಟ್ಟಿದ್ದೆ, ಕೇಸ್ ಕೊಟ್ಟು ಮರ್ತೇ ಬಿಟ್ಟಿದ್ದೀನಿ. ಅಂದ್ರೆ ಅವನೇನ ಮಾಡಿದ್ದು? ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು, ಅದನ್ನ ಬೇರೆ ಯಾರೋ ಮಾಡಿದ್ದ, ಅವ್ನು ಸ್ಪ್ರೆಡ್ ಮಾಡಿದ ಕಡೆಗೆ ಅವ್ನ ಮೇಲೆ ಕೇಸ್ ಕೊಟ್ಟಿದ್ದೆ, ಮರ್ತೇ ಬಿಟ್ಟೆ. ಯಾಕೆಂದ್ರೆ ನಾನು ಹಿಂಗ್ ಹಾಕ್ಬಿಟ್ಟು ಮರ್ತ್ ಬಿಡ್ತೀನಿ. ಮರ್ತ್ ಬಿಟ್ಮೇಲೆ ಸುಮಾರು ತಾಯಿ ಅವನು ಹುಷಾರಿಲ್ಲ, ನನಗೆ ಸ್ಟಂಟ್ ಹಾಕಿದ್ದಾರೆ, ಈಗ ನನಗೆ ಮನೆಯಲ್ಲಿ ಏನು ಇದು ಮಾಡ್ಕೊಳಕ್ ಆಗ್ತಿಲ್ಲ, ನಾನು 15,000 ಸಂಬಳ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದೆ. ಇವಾಗ ಮೊನ್ನೆ ನೋಡು ಉಡುಪಿನಲ್ಲಿ ಕೋರ್ಟ್ಗೆ ಹೋಗಿ ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಿ ಈ ತರ ತುಂಬಾ ಆಗಿದ್ದಿದೆ. ನಾನು ಅದನ್ನ ಹೇಳ್ತೀನಿ, ಹೆಣ್ಮಕ್ಳು ನೀವು ಇದೊಂದು ಸಿಂಪಲ್ ರೆಮಿಡಿ ಮಾಡಿ. ನನ್ನ ಮನೇಲಿ ತುಂಬಾ ದೊಡ್ಡ ಡಬ್ಬಿ ಇದೆ, ಆದ್ರೆ ಆ ತರದ್ದು ಮಾಡಿದಾಗ ನೀವು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಕಮೆಂಟ್ಗಳನ್ನ ನಾನು ನೋಡಲ್ಲ, ಸೋಷಿಯಲ್ ಮೀಡಿಯಾ ಹೆಚ್ಚಿನ ಕಮೆಂಟ್ಗಳನ್ನ ನೋಡಲ್ಲ. ಯಾವ್ದೋ ಅಪ್ಪಿ ನನ್ನ ಕಣ್ಣಿಗೆ ಬಿದ್ರೆ ಹಿಂಗೆ ಹಾಕಿ ನಿರಾಳ ಆಗ್ಬಿಡ್ತೀನಿ. ಉಳಿದಿದ್ದವರು ಅವ್ರು ಮಾಡಿದ ಕರ್ಮ ಅವ್ರಿಗೆ ಅನುಭವಿಸ್ಲಿ ಅನ್ನೋ ತರ ಬಿಡ್ತೀವಿ. ನನಗೆ ಎಲ್ಲೋ ಒಂದ್ ಕಡೆ ನಮ್ಮೊಳಗೆ ದೈವಿಕಾಂಶ ಇರೋದು ಹೌದಾದ್ರೆ ಅದು ಆಗುತ್ತೆ ಅಂತ. ಸೊ ನೀವ್ ಏನೇನ್ ಮ್ಯಾನಿಫೆಸ್ಟ್ ಮಾಡ್ತೀರಾ, ಈಗ ನಾನು ಇಲ್ಲಿ ಬರ್ಬೇಕು ಅಂತಿದ್ದು ಇದೊಂಥರ ನಿಜವಾಗ್ಲೂ ಸಂಕಲ್ಪ ಸಿದ್ಧಿನೇ ಅಂತ. ನಾವ್ ಯಾವ್ದು ನಿಮ್ದು ದೇವಿದ್ ಯಾವ್ದು ಉಪಾಸಕರದ್ದು ಯಾವ್ದು ಪಾಡ್ಕಾಸ್ಟ್ ಕೇಳ್ತಾರೆ, ಏನ್ ಚೆನ್ನಾಗಿ ಮಾಡ್ತಾರೆ. ನಾನು ಪಾಡ್ಕಾಸ್ಟ್ ಮಾಡುವಾಗ ಇವ್ರು ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ಇದು ಹೆಂಗ್ ಇಷ್ಟು ಕಾಮಾಗಿ ಕೇಳ್ತಾರೆ, ಹೆಂಗ್ ಇಷ್ಟು ಚೆನ್ನಾಗಿ ಗ್ಯಾಪ್ ಕೊಡ್ತಾರೆ ಅಂತೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನೋಡಿ, ಅದು ಸಂಕಲ್ಪ. ಅದು ಗೆಸ್ಟ್ ಆಗಿ ಬರ್ಬೇಕು ಅನ್ನೋ ಪರಿಕಲ್ಪನೆ ಇರ್ಲಿಲ್ಲ, ಆದ್ರೆ ಒಬ್ರು ನಾವೇನೋ ಒಂದ್ ಇಷ್ಟಪಟ್ಟು ಅವ್ರ ಮೇಲೆ ಒಂದು ಗೌರವ ಭಾವನೆ ಬೆಳೆಸ್ಕೋತೀವಿ ಅಂತಂದ್ರೆ ಅದು ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ನಾವು ಬಂದಿರ್ತೀವಿ. ಸೊ ನನಗೆ ಅದು ಬಹಳ ಇಷ್ಟ. ನಾನು ಅದು ಫಸ್ಟ್ಗೆ ಅದೇ ಅಂತಿದ್ದೆ, ನನಗೆ ಯಾರಾದ್ರೂ ಮಾತಾಡೋಕೆ ತುಂಬಾ ಮಾತಾಡ್ತಿರ್ತೀನಿ. ಅವಾಗ ಅಂತಾರೆ ಮೊದಲು ಒಳ್ಳೆ ಕೇಳುಗರಾಗಬೇಕು. ಸೊ ನೀನ್ ಕೇಳು ರಾಜೇಶ್ ರಿವಿಲ್ ಅವ್ರ ಪಾಡ್ಕಾಸ್ಟ್ ಎಷ್ಟು ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ಕೇಳ್ತಾರ ಅವರು ಅಂತ. ಯಾವಾಗಲೂ ನನ್ನ ಹಸ್ಬೆಂಡ್ ಎಷ್ಟು ನೀಟಾಗಿ ಅದನ್ನ ಕಾಮಾಗಿ ತಗೊಂಡು ಹೋಗ್ತಾರೆ. ಸೊ ನಿನ್ಗೆ ಅಷ್ಟೆಲ್ಲ ಕಾಮಾಗಿ ತಗೊಂಡು ಒಂದು 10% ಫಾಲೋ ಮಾಡೋದನ್ನ ಅಂತ ಹೇಳೋರು. ಅಷ್ಟು ನಾನು ನೋಡ್ತಿದ್ದಾಗ್ಲೂ ಏನ್ ಚೆನ್ನಾಗಿ ಮಾಡ್ತಾರಲ್ವಾ, ಹೆಂಗ್ ವಿಷಯಗಳನ್ನ ತೆಗಿತಾರೆ ಅಂತೆಲ್ಲ ಅಬ್ಸರ್ವ್ ಮಾಡೋದು. ಅದು ಬಹುಶಃ ಕನೆಕ್ಟ್ ಆಯ್ತು ಅನ್ಸುತ್ತೆ. ಅದನ್ನೆಲ್ಲ ನಾವು ಸಂಕಲ್ಪ ಸಿದ್ಧಿ ಅಂತ ಕರೆಯೋದು. ಅದು ನಾವು ಅದನ್ನೇ ನೆನೆಸ್ಕೊಂಡು ಬಿಟ್ಬಿಡ್ಬೇಕು, ಮರ್ತು ಬಿಡ್ಬೇಕು. ಅದ್ ಕೆಲಸ ಮಾಡ್ತಾ ಇರತ್ತೆ ಬ್ರಹ್ಮಾಂಡದಲ್ಲಿ. ಮೊದಲೇದು ಥ್ಯಾಂಕ್ ಯು ನಿಮಗೆ, ನಿಮ್ಮ ಯಜಮಾನ್ರಿಗೂ ಥ್ಯಾಂಕ್ ಯು. ಅಂಡ್ ಈಗ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಹೇಗೆ ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಹೆಣ್ಮಗಳು ಚೆನ್ನಾಗಿ ಮಾತಾಡ್ತಿದ್ದಾಳೆ, ನೋಡಕ್ ಚೆನ್ನಾಗಿದ್ದಾಳೆ ಅಂದ ತಕ್ಷಣ ಅದು ಹುಡುಗನೇ ಆಗ್ಬೋದು, ಕೆಲವೊಂದ್ಸರಿ ಹೆಂಗಸರು ಹೆಣ್ಮಕ್ಳು ಕಮೆಂಟ್ ಮಾಡ್ಬೋದು, ಬರೀ ಗಂಡಸರೇ ಮಾಡ್ತಾರೋ ಅಂತನಲ್ಲ, ಯಾರೋ ಒಬ್ರು ಗೊತ್ತಿಲ್ದಿರೋ ವ್ಯಕ್ತಿ ಒಬ್ಬರ ಮೇಲೆ ಕೆಟ್ಟದಾಗ ಕಮೆಂಟ್ ಆಗ್ತಿರಲ್ಲ, ಇದು 2 ತರ ವರ್ಕ್ ಆಗುತ್ತೆ ನನ್ನ ಪ್ರಕಾರ. ಒಂದು, ಸದ್ಯದ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಮನಸ್ಥಿತಿ, ಆ ವ್ಯಕ್ತಿ ಹೆಂಗ್ ಯೋಚನೆ ಮಾಡ್ತಾನೆ, ಆ ವ್ಯಕ್ತಿ ಮನಸ್ಸು ಅಷ್ಟು ಕೊಳಕಾಗಿದೆ, ಪರಿಸ್ಥಿತಿ ಅಷ್ಟು ಕೊಳಕಾಗಿದೆ, ಓಕೆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನೀವು ಡಿಲೀಟ್ ಮಾಡಿ ಇಗ್ನೋರ್ ಮಾಡಿ ಬಿಟ್ಬಿಡೋದು. 2ನೇದು, ನೀವು ಸಖತ್ ಒಳ್ಳೆ ರೆಮಿಡಿ ಹೇಳಿದ್ರಿ. ಯಾರು ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಒಂದು ಪೇಪರ್ ತಗೋ, ಅವ್ರ ಹೆಸರು ಬರೀ, ಗಾಜಿನ ಬಾಟ್ಲಿಲ್ ಹಾಕು, ಭಗವಂತನ ಮುಂದೆ ಇಡು, ನೀನ್ ನೋಡ್ಕೋ ಅಂತ ಬಿಟ್ಕೊಡು. ಇದು ತುಂಬಾ ಬೇಗ ವರ್ಕ್ ಆಗತ್ರಿ. ಇದು ನೀವ್ ಯಾವ್ದೇ ಬರ್ದ್ರು ವರ್ಕ್ ಆಗತ್ತಂತ. ತೀರಾ ನಾನು ರೀಸೆಂಟ್ ಆಗಿ ನನ್ನ ಪಾಡ್ಕಾಸ್ಟ್ ಒಬ್ರು ಗುರುಗಳು ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ನೀವ್ ಯಾವ್ದೇ ಮಂತ್ರಗಳನ್ನ ಜಪ ಮಾಡ್ತಿರಲ್ಲ, ಜಪ ಮಾಡೋದಕ್ಕಿಂತ ಬರೆದ್ರೆ ಬೇಗ ವರ್ಕ್ ಆಗತ್ತಂತೆ. ಸೊ ನೀವು 21 ಸಲ ಜಪಾನ ಮನಸ್ಸಿನ ಒಳಗಡೆ ಮಾಡೋದಕ್ಕೂ 21 ಸಲ ಬರೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. 1 ತಿಂಗಳಲ್ಲಿ ಆಗೋ ಕೆಲಸ ಬರ್ದು ನೀವು ಜಪ ಮಾಡಿದ್ರೆ ಅದು 1 ವಾರದಲ್ಲಿ ಆಗುತ್ತೆ ಅಂತ. ಸೊ ಬರವಣಿಗೆ ಬಹಳ ಶಕ್ತಿ ಇದೆ. ಯಾಕಂದ್ರೆ ನೀವು ಬರೆಯುವಾಗ ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಕೈ, ನಿಮ್ಮ ಮೆದುಳು, ಅಷ್ಟು ನಿಮ್ಮ ಇಡೀ ಪೂರ್ತಿ ಬಾಡಿ ಆ ಬರವಣಿಗೆ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ನೀವು ಮನಸ್ಸಲ್ಲಿ ಜಪ ಮಾಡೋ ಬೇರೆ ಬೇರೆ ಯೋಚನೆಗಳೆಲ್ಲ ಬರ್ಬೋದು, ಬಟ್ ಬರೆಯುವಾಗ ಹಂಗಿಲ್ಲ. ಸೊ ಅದು ಬೇಗ ವರ್ಕ್ ಆಗುತ್ತಂತ. ಸೊ ಹಂಗಾಗಿ ಈಗ ನಾವು ಈಗ ಮ್ಯಾನಿಫೆಸ್ಟೇಷನ್ ಅನ್ನೋರು ಕೂಡ ಈಗ ಏನು ಮೂನ್ ಲೈಟ್ ಚಾರ್ಜಿಂಗು ಎಲ್ಲ ಮಾಡ್ತಾರಲ್ವಾ, ನಮ್ ಬರ್ದು ಅದನ್ನ ಮೂನ್ ಲೈಟ್ ಅಲ್ಲಿ ಇರೋದು ಚಾರ್ಜ್ ಮಾಡೋದು. ಸೊ ಇದೆಲ್ಲ ಒಂದು ಪ್ರಾಕೃತಿಕವಾಗಿರುವಂತದ್ದು. ಇದೆಲ್ಲ ನಮ್ದೇ ಪರಂಪರೆ, ಹಿಂದೂಗಳ ಪರಂಪರೆಯಲ್ಲೇ ಇದ್ದು ಸಂಕಲ್ಪ ಅಂತ ನಾವೇನ್ ಮಾಡ್ತಿದ್ವಿ, ಅದೇ ಮ್ಯಾನಿಫೆಸ್ಟೇಷನ್. ನೀವು ಸಿಜಿಲ್ ಅಂತ ಮಾಡ್ತೀರಿ, ನೀವು ಏನು ಎನರ್ಜಿ ಸರ್ಕಲ್ಸ್, ಇದೆಲ್ಲ ಯಂತ್ರಗಳು, ತಂತ್ರಗಳು ನಮ್ ಹಿರಿಯರು ಹೇಳ್ಕೊಟ್ಟಿದ್ದೆ. ತುಂಬಾ ಸಿಂಪ್ಲಿಫೈಡ್ ವರ್ಷನ್. ನಮ್ಮಲ್ಲೆಲ್ಲ ಹೆಂಗ್ ಗೊತ್ತಾ ಜನಕ್ಕೆ, ಶಂಕದಿಂದ ಬಂದ್ರೇನೆ ತೀರ್ಥ ಅಷ್ಟೇ. ಅಂದ್ರೆ ಅದು ಎಲ್ಲೋ ಹಿಂಗ ಹೋಗ್ಬೇಕು, ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್ ಅಲ್ಲೆಲ್ಲ ಸುತ್ಕೊಂಡ್ ಬಂದು ಇವ್ರು ಇದನ್ನೇ ಮ್ಯಾನಿಫೆಸ್ಟೇಷನ್. ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತೀವಲ್ಲ, ಹಂಗಷ್ಟೇ. ನಾನು ಲಾಸ್ಟ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ದೆ ಚೈತ್ರ ಅವರೇ, ನಾನೊಂದು 12 ವರ್ಷದ ಮುಂಚೆ ನಾನು ರೇಡಿಯೋಗೆ ಸೇರಿದ ಟೈಮಲ್ಲಿ ಒಂದು ಕೋರ್ಸ್ ಮಾಡಿದ್ದೆ, ಒಂದು ಕೋರ್ ಮಗ, ತುಂಬಾ ಫೇಮಸ್ ಕೋರ್ಸ್ ಅದು. ಅಂಡ್ ಅದು 3 ದಿನದ ಕೋರ್ಸು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಅದೇ ಬ್ಯಾಚ್ ಅಲ್ಲಿ ಇವನ್ ರಾಹುಲ್ ದ್ರಾವಿಡ್ ಅವ್ರು ಬಂದಿದ್ರು, ಆಯ್ತಾ. ಅಲ್ಲಿ ಏನು ಅಂದ್ರೆ 3 ದಿನದಲ್ಲಿ ಬೇಸಿಕಲಿ ನಿಮ್ಮ ಈಗೋ ಕಿತ್ತು ಬಿಸಾಕ್ತಾರೆ. ಹೆಂಗೆ ಅಂದ್ರೆ, ನೀವು ಅಲ್ಲಿನ ಪಾರ್ಟಿಸಿಪೆಂಟ್ಸ್ ಯಾರು ಬರ್ತಾರಲ್ಲ
ಅವ್ರ ಕಾರ್ ಪಾರ್ಕಿಂಗ್ ಮಾಡಿಸ್ಬೇಕು, ನೀವು ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕು. ಇದೇ ಆಕ್ಟಿವಿಟಿ ತರ ಇದು ಒಂದು. ಆಮೇಲೆ 3ನೇ ದಿನದ್ದು ಜೀವನದ ಬಗ್ಗೆ ಏನೋ ಒಂದೆಲ್ಲ ಹೇಳ್ತಾರೆ ಅಂತ. ಆ 3 ದಿನ ಆ ಕೋರ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಟ್ ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ, ನನಗೆ ಎಷ್ಟೋ ವರ್ಷ ಆದ್ಮೇಲೆ ಆ ಕಂಪ್ಲೀಟ್ ಕೋರ್ಸ್ ಏನಿದೆ ಅಲ್ಲ, ಅದೇ ನಮ್ಮ ಭಗವದ್ಗೀತೆ. ನಮ್ದನ್ನ ಎತ್ಕೊಂಡೆ ಪಾಲಿಶ್ ಮಾಡಿ ಅದಕ್ಕೊಂದು ವೆಸ್ಟರ್ನ್ ನೇಮ್ ಕೊಟ್ಟು ಮಾಡ್ತಾರೆ. ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾರೆ ಅಷ್ಟೇ. ನಿಜ, ಅದ್ ನಿಜ. ಅದೇ ನಮ್ಗೆ ಗೊತ್ತೇ ಆಗದ ಜೀವನ ಪಾಠವನ್ನ ನಾವು ನಮ್ಮ ಮನೆಯಲ್ಲೇ ಇರುತ್ತೆ. ನಮ್ದೇನ್ ಸಮಸ್ಯೆ ಆಗಿದೆ ಅಂದ್ರೆ, ನಮ್ಮಲ್ಲಿ ಈ ಭಗವದ್ಗೀತೆಗಳನ್ನ, ಭಾಗವತಗಳನ್ನ, ರಾಮಾಯಣ ಮಹಾಭಾರತನ ಕೆಂಪು ಬಟ್ಟೆಲ್ ಸುತ್ತಿ ದೇವ್ರ ಕೊಂಡಲ್ಲಿ ಮಾತ್ರ ಇಟ್ಟಿದ್ದೀರಿ. ಅಲ್ಲೇ ಇಟ್ಬಿಡ್ತಾರ ಅಷ್ಟೇ. ಅಲ್ಲಿ ಇರ್ತಾರೆ, ಓದೋದಿಲ್ಲ ಅಂತ. ಅದು ನನಗೆ ಯಾವಾಗ್ಲೂ ಶ್ರೀಕಾಂತ್ ಯಾವಾಗ್ಲೂ ಹೇಳ್ತಿರ್ತಾರೆ, ಭಗವದ್ಗೀತೆ ಓದಬಾರ್ದು, ನೀವು ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ಸ್ತೋತ್ರಗಳನ್ನು ಓದಿ ಪ್ರಯೋಜನವೇ ಇರೋದಿಲ್ಲ. ಈಗ ತುಂಬಾ ಪಠಣಗಳೆಲ್ಲ ನಡೆಯುತ್ತಲ್ಲ, ಎಷ್ಟ್ ಜನ ಭಗವದ್ಗೀತೆ ಪಠಣ ಮಾಡೋರಿಗೆ ಅದರ ಪ್ರತಿ ಪದದ ಪ್ರತಿ ಇದ್ರದ್ದು ಅರ್ಥ ಗೊತ್ತಿದೆ. ಸೊ ನೀವು ಅಭಿಯಾನ ಮಾಡ್ತೀರಿ ಪಠಣದ್ದು, ಆದ್ರೆ ಅದನ್ನ ಅರ್ಥ ಮಾಡಿದಾಗ ಅದ್ರ ಭಾವ ಬೇರೆ ಇರುತ್ತೆ. ಈಗ ಲಲಿತಾ ಸಹಸ್ರನಾಮದ್ದು ತಗೊಳ್ಳಿ, ಲಲಿತಾ ಸಹಸ್ರನಾಮದ ಅರ್ಥ ಎಷ್ಟು ಅದ್ಭುತವಾಗಿದೆ. ನೀವು ಅರ್ಥ ಗೊತ್ತಿಲ್ದೇನೆ ನೀವು ಸುಮ್ಮನೆ ಅದನ್ನ ಓದ್ತಾ ಹೋದ್ರೆ ಏನ್ ಸಖತ್ತಾಗಿದೆಲ್ಲ, ಶ್ರೀಮಾತ ಶ್ರೀಮಹಾ. ಅದೇ ನಮ್ಗದು ನೋಡಿ, ಅದ್ರಲ್ಲಿ ಎಷ್ಟು ಅದ್ಭುತವಾಗಿ ಬರುತ್ತೆ. ಏನು ಗೂಢಾನ್ನ ಪ್ರೀತ ಮಾನಸ, ಮಾಂಸನಿಷ್ಠ, ಅದೆಲ್ಲ ಜನರಲ್ ಅಲ್ಲಿ ಕೇಳುವಾಗ ಏನಿದು ಮಾಂಸನಿಷ್ಠ, ಏನಿಸ್ ಮಜ್ಜ ಸಂಸ್ಥ ಅಂದ್ರೆ ಮಾಂಸನಿಷ್ಠ ಅಂದ್ರೆ ಮಾಂಸಕ್ಕೆ ನಿಷ್ಠರಾಗಿರೋಳ ಅಂತಲ, ಮಾಂಸ ಭಕ್ಷಿಣಿ ಅಂತಲ, ಇದೆಲ್ಲ ಗೊಂದಲಗಳು ಬರುತ್ತೆ. ಅದನ್ನ ತುಂಬಾ ನೀಟಾಗಿ ಅದನ್ನ ಅರ್ಥ ಮಾಡ್ಕೊಂಡಾಗ ಏನು ಅದ್ಭುತ. ಆ ಪರಿಕಲ್ಪನೆಗಳು ಎಷ್ಟು ಚಂದ ಅಂತಲೇ ನಮ್ಗೆ ಖುಷಿ ಕೊಡೋದು ಅಂತ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನಮ್ಮನ್ ಬರೀ ಸ್ತೋತ್ರಗಳಿಗೆ ಸೀಮಿತ ಆಗಿದೀವಿ. ನೀವೀಗ ಚಿಕ್ಕ ವಯಸ್ಸು ಯಾವ್ದೋ ಒಂದು ಹಾಡು ಕೇಳ್ತೀರ, ಆ ಹಾಡು ಲೈಫ್ ಲಾಂಗ್ ನೆನ್ಪಿಟ್ಕೋತೀರ. ನಿಮ್ಗೆ ತುಂಬಾ ಇಷ್ಟ ಆಗ್ಬಿಟ್ರೆ ಸೀಸನ್ ತಕ್ಕಂಗೆ ಹಾಡುಗಳು ಕೇಳ್ತಾ ಕೇಳ್ತಾ ಏನೋ 1-2 ನಿಮಿಷ ಖುಷಿ ಕೊಡತ್ತೆ, ಹಾಡು ಕೇಳ್ತೀರ, ಇಷ್ಟ ಆಗತ್ತೆ, ಮಜಾ ಮಾಡ್ತೀರ, ಸಂತೋಷ. ಅದೇ ನಮ್ಮ ಭಗವದ್ಗೀತೆ, ನಮ್ಮ ಪುರಾಣಗಳು, ನಮ್ಮ ಕಥೆಗಳು, ಇದನ್ನೆಲ್ಲ ಕೇಳ್ತಾ 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 ನೀವು ಒಂದು ಸರಿ ನಿಮ್ಮ ತಲೆ ಹಾಕೊಂಡ್ಬಿಟ್ರೆ ನಿಮ್ಮ ಜೀವನ ಬದಲಾಯಿಸತ್ತೆ. ಒಂದ್ಸಲ ಅದನ್ನೆಲ್ಲ ಭಗವದ್ಗೀತೆನ ನೀವು ಜೀವನದಲ್ಲಿ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಬ್ಸರ್ವ್ ಮಾಡಿ, ನೀವು ಭಗವದ್ಗೀತೆ ನೀವು ಪ್ರತಿ ಸಲ ಓದುವಾಗ್ಲೂ ನಿಮ್ಗೆ ಬೇರೆ ಬೇರೆ ತರ ಅರ್ಥ ಆಗುತ್ತೆ. ಪ್ರತಿ ಸಲ ಓದೋವಾಗ್ಲೂ ನಿಮ್ಗೆ 2 ವರ್ಷನ್ ಗೊತ್ತಾಗತ್ತೆ. ಈಗ ನನಗೆ ಚೈತ್ರ ಕೆಟ್ಟೋರು ಅಂತ ನನ್ನ ತಲೆಯಿದ್ರೆ, ಭಗವದ್ಗೀತೆ 2 ತಿಳಿಸುತ್ತೆ. ಕೆಟ್ಟೋರಾಗಿದ್ರೆ ಯಾಕೆ, ಒಳ್ಳೆಯವ್ರು ಯಾಕೆ, ಅಂದ್ರೆ ನಾವು ನೋಡೋ ವಿಧಾನ ಬದಲಾಗಿರುತ್ತೆ ಅಂತ. ಸೊ ನಾವು ಪ್ರತಿ ಬಾರಿ ಓದೋದಾಗ್ಲೂ ಏನ್ ಅರ್ಥ ಆಗುತ್ತೆ, ಆ ಕ್ಷಣದ ಅರ್ಥ ತಗೋಬೇಕು ನಾವು. ಯಾಕಂದ್ರೆ ನಮ್ ಜೀವನದ ಅನುಭವಗಳು ಅದಕ್ಕೆ ರಿಲೇಟ್ ಆಗಿರುತ್ತೆ, ನಾವು ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ. ಅದಲ್ಲ, ಇದು ಯಾಕೆ ಹಿಂಗೆ, ಭಗವದ್ಗೀತೆ ಯಾವಾಗ್ಲೂ ಹೇಳ್ತಾರಂತ, ಭಗವದ್ಗೀತೆಗೆ ನಿರ್ದಿಷ್ಟವಾದ ಅರ್ಥವನ್ನ ನಿಮ್ಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಶಕ್ತಿ ಇಲ್ವಂತೆ. ಸೊ ನಿಮ್ ಬದುಕಿಗೆ ಯಾವಾಗ ಬೇಕು ಅವಾಗ ಅದನ್ನ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ತುಂಬಾ ಚೆನ್ನಾಗಿ ನನ್ನ ಸಂಸ್ಕೃತ ಸರ್ ಒಬ್ರು ಹೇಳ್ತಾ ಇದ್ರು, ನಾನು ಇದು ಹೈಸ್ಕೂಲ್ ನಲ್ಲಿ ಸಂಸ್ಕೃತ ಓದೋ ಹೇಳೋರು, ಈ ಮಹಾಭಾರತ ರಾಮಾಯಣಗಳೆಲ್ಲ ನಮ್ಮ ಬದುಕಿಗೆ ಒಂದು ಗೈಡ್ ಲೈನ್ಸ್ ಇದ್ದಂಗೆ. ನೀವ್ ಹೆಂಗೆ ಲೊಕೇಶನ್ ಹಾಕೊಂಡು ಹೋಗ್ತೀರಿ ಹಂಗ್ ಗೈಡ್ ಲೈನ್ಸ್ ಅಂತೆ. ಒಂದ್ಸಲ ಮನೆಯಲ್ಲಿ ಒಂದ್ ಚರ್ಚೆ ಬರುತ್ತಂತೆ, ಅಣ್ಣಂಗಿಂತ ತಮ್ಮಂಗ್ ಮೊದ್ಲು ಮದುವೆ ಮಾಡ್ಬೇಕು ಅಂತ. ಮದುವೆ ಮಾಡ್ಬೇಕಾ ಸಂದರ್ಭ ಬರುತ್ತೆ. ಈಗ ಒಂದ್ ಧರ್ಮ ಸಂಕಟ, ಅಣ್ಣನ ಬಿಟ್ಟು ತಮ್ಮಂಗ್ ಮದುವೆ ಮಾಡೋದಾ, ಧರ್ಮ ಸಂಕಟ. ಅದು ತುಂಬಾ ಶಾಸ್ತ್ರಬದ್ಧವಾಗಿರೋ ಕುಟುಂಬದ ಅವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಮಹಾಭಾರತದಲ್ಲಿ ಉತ್ತರ ಸಿಗುವಂತ ಏನೋ ಅಂತ ದೇವ್ರ ಮನೇಲಿ ಮಹಾಭಾರತ ಇಟ್ಟಿರ್ತಾರಂತೆ. ಮದುವೆ ಮಾಡ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ನೀನ್ ಉತ್ತರ ಕೊಡುವಂತ ಮಹಾಭಾರತಕ್ಕೆ ಕೈ ಮುಗಿದು ಮಹಾಭಾರತದ ಹಿಂಗ್ ಓಪನ್ ಮಾಡ್ತಾರಂತೆ. ಓಪನ್ ಮಾಡುವಾಗ ಮೊದಲೇ ಅಲ್ಲಿ ಓಪನ್ ಆಗಿದ್ದೆ ಭೀಮ ಮತ್ತು ಹಿಡಿಂಬೆಯರ ವಿವಾಹ. ಅಲ್ಲೇ ಮಾಡ್ಬೋದು ಅಂತ ಧರ್ಮ ಹೇಳುತ್ತೆ ಅಂತ. ಧರ್ಮರಾಯನಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಭೀಮ ಮತ್ತು ಹಿಡಿಂಬೆಯರಿಗೆ ಮದುವೆ ಆಗಿತ್ತು ಅಂದ್ರೆ ನಮಗೆ ಒಪ್ಪಿಗೆ ಐತೆ, ನೀವು ಮಾಡಿ ಅಂತ. ಅಂದ್ರೆ ನೀವು ನಮ್ ಧರ್ಮಶಾಸ್ತ್ರಗಳನ್ನ ಬ್ಲೈಂಡ್ ಆಗಿ ನಂಬುದಾಗ್ಲೂ ಕೂಡ ನಿಮಗೆ ಮಾರ್ಗದರ್ಶನ ಕೊಡುತ್ತೆ. ಅದಕ್ಕೆ ನಾನು ಹೇಳ್ತೀವಿ, ನಾವು ತುಂಬಾ ಸಲ ನಾವು ನಮ್ ಸೈದ್ಧಾಂತಿಕ ವಲಯದಲ್ಲಿ ಹೇಳ್ತೀವಿ, ಅದು ಇತಿಹಾಸ, ಅದು ಇದಲ್ಲ, ಕಥೆಗಳಲ್ಲ. ಅದು ಮಹಾಭಾರತ ರಾಮಾಯಣಗಳು ಪುರಾಣಗಳು ಅಂತಂದ್ರೆ ನೀವು ಕಥೆಗಳಲ್ಲ, ಇದು ಇತಿಹಾಸ. ಈ ನೆಲದಲ್ಲಿ ನಡೆದು ಬಂದಿರುವಂತಹ ಘಟನೆಗಳು ನಿಮಗೆ ಮಾರ್ಗದರ್ಶನ ಕೊಡುತ್ತೆ. ಹೆಂಗ್ ಸೈಂಟಿಸ್ಟ್ಗಳು ಈ ಹಿಂದೆ ಆಗಿರೋ ರಾಕೆಟ್ ಉಡಾವಣೆ ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಪುನಃ ರಿಸರ್ಚ್ ಮಾಡಿ ಇನ್ನೇನೋ ಮಾಡ್ತಾರೆ, ಇದು ಅದೇ ತರ. ಸೊ ಇದು ಹಿಂಗಿತ್ತು, ನಿಮ್ಗೆ ಜೀವನಕ್ಕೆ ಏನ್ ಬೇಕಿದ್ರು ಅದಕ್ಕೆ ಸಿಕ್ಬಿಡುತ್ತಲ್ಲ. ಇವಾಗ ನೀವು ಅಲ್ಲಿ ಕೂತಿದ್ರ, ಅಲ್ಲಿದ್ರೋ ಕುಂದಾಪುರದಲ್ಲಿರೋ ಕ್ಯಾಲಿಫೋರ್ನಿಯಾ ಗೊತ್ತಿಲ್ಲ, ನಾನು ಫೋನ್ ತಗೋತೀನಿ, ನಾನು ಡಯಲ್ ಮಾಡಿದ್ರೆ 10-20 ಸೆಕೆಂಡ್ ಅಲ್ಲೇ ಕನೆಕ್ಟ್ ಆಗ್ಬಿಡುತ್ತೆ. ಇದು ಹೆಂಗಿದು ಕೋಡಿಂಗ್, ಸೈನ್ಸ್ ಅಲ್ವಾ? ಇವಾಗಿದ್ದು ಸೈನ್ಸ್. ಈ ಸೈನ್ಸ್ ನ ಆಗಿನ ಕಾಲದಲ್ಲೇ ಮಾಡ್ಬಿಟ್ಟಿದ್ರು. ಈಗ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅದೇ ನಿಜವಾಗ್ಲೂ ವಿಮಾನ ಬರುತ್ತಂತೆ, ಪುಷ್ಪಕ ವಿಮಾನ ಅಂತೆ ಬರುತ್ತಂತೆ, ನಿಲ್ಸತ್ತಂತೆ, ಇದೆಲ್ಲ
ಮತ್ತೆ ಈಗ ಹೆಲಿಕಾಪ್ಟರ್ Flight. ಫ್ಲೈಟ್ಸ್ ಎಲ್ಲ ಏನ್ ಮತ್ತದು? ಸೇಮ್ ಅಲ್ವಾ ನಮ್ಮ ದುರ್ಯೋಧನ ಮತ್ತು ಏನು 100 ಜನ ದುರ್ಯೋಧನ ದುಶ್ಯಾಸನ ಎಲ್ಲ ಹುಟ್ಟಿದ್ದೆ IVF ಮೆಥಡ್. IVF ಮೆಥಡ್. ಸೊ ಇದ್ರಲ್ಲಿ ಏನಂತ ತುಂಬಾ ದೊಡ್ಡ ವಿಷಯ ಸಾಕಷ್ಟು ವಿಷಯಗಳಿದೆ. ಇದೆಲ್ಲನೂ ನಾವು ಗಮನಿಸ್ಬೇಕೇನು ಗೊತ್ತಾ, ವಿಜ್ಞಾನ ಯಾವುದು ಇನ್ವೆನ್ಷನ್ ಮಾಡಿಲ್ಲ, ರಿಸರ್ಚ್ ಮಾಡಿದೆ. ಅಷ್ಟೇ. ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಿದ್ದಾರೆ ಹೊರತು ಇನ್ವೆನ್ಷನ್ ಮಾಡ್ತಿಲ್ಲ. ಸೊ ಇದನ್ನ ತುಂಬಾ ಸಿಂಪಲ್ ಆಗಿ ಯಾಕೆ IVF ಎಲ್ಲ ಫಾರಿನ್ ಇಂದ ಬಂತು? ಹ್ಮ್. ಯಾಕಂದ್ರೆ ಅವ್ರು ಆವಾಗ್ಲೇ ಎತ್ಕೊಂಡು ಹೋಗಿದ್ರು ನಮ್ಮ ಪರಂಪರೆಗಳನ್ನ ಅಂತ. ನಮ್ಮ ಯೂನಿವರ್ಸಿಟಿಗಳಲ್ಲಿದ್ದಂತಹ ಸಾಕಷ್ಟು ಪುಸ್ತಕಗಳನ್ನ ಅವ್ರು ಆವಾಗಲೇ ಎತ್ಕೊಂಡು ಹೋಗಿ ದಾಳಿ ಮಾಡಿ ಎತ್ಕೊಂಡು ಹೋಗಿ ಅದ್ರ ಮೇಲೆ ರಿಸರ್ಚ್ ಶುರು ಮಾಡ್ಬಿಟ್ಟಿದ್ರು. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಷ್ಟೇ. ಅದನ್ನ ತಗೊಂಬದ್ ನಾವಿಲ್ಲಿ ಹೊಸ ಹೆಸರಲ್ಲಿ ಕೊಟ್ವಿ ಬಿಟ್ಟು ಬೇರೆ ಏನೂ ಇಲ್ಲ ಅಂತ. ಇನ್ನು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಈಗ ನಿಮ್ ಜೀವನದಲ್ಲಿ ಇವರೇ ಸ್ಟ್ರಾಂಗ್ ಲೇಡಿ, ಇಂಡಿಪೆಂಡೆಂಟ್ ಲೇಡಿ, ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಿದ್ರ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡ್ರಿ, ಜೀವನದಲ್ಲಿ ಏನೇನೆಲ್ಲ ಸಾಧನೆ ಮಾಡಕ್ ಮುಂದಾದ್ರಿ. ನೀವು ಮದುವೆ ಆಗುವಂತ ಟೈಮಲ್ಲಿ ನಿಮ್ಮ ಸ್ವಂತ ತಂದೆನೇ ಮುಂದೆ ಬಂದು ಹೇಳ್ತಾರೆ ಇಂಥ ಮಗಳು ಹುಟ್ಟಬಾರ್ದು ಅಂತ. ನಾನು ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಕುಟುಂಬವನ್ನ ಬೇರೆ ಯಾರು ಮಿಸ್ಯೂಸ್ ಮಾಡ್ಕೋಬಹುದು, ಗೊತ್ತಾಯ್ತಾ? ಆದ್ರೆ ನನಗೆ ನನ್ನ ತಾಯಿ ಕೊಟ್ಟಿರೋ ಸಂಸ್ಕಾರ ನಾನು ಮರೆಯಲ್ಲ. ನಾನು ಯಾವಾಗ್ಲೂ ಇಲ್ಲಿ ತನಕನೂ ಕೂಡ ನನ್ನ ತಂದೆ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಯಾರ ಹತ್ರನೂ ಕೊಟ್ಟಿಲ್ಲ. ತುಂಬಾ ಮೀಡಿಯಾದವ್ರು ಕೇಳಿದಾಗ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆಂತ ಕೇಳಿದ್ರೆ ಸಂದರ್ಭಗಳು ಅವ್ರಿಗೆಲ್ಲ ಅರ್ಥ ಮಾಡ್ಸುತ್ತೆ. ನನಗೂ ಹೇಳ್ಕೊಳ್ಳೋ ಹೋಗಿ ಸಾಕಷ್ಟು ವಿಚಾರಗಳಿರ್ಬೋದು. ಬಟ್ ನಾನು ಯಾಕೆ ಹೇಳ್ಕೊಳ್ಳಲ್ಲ ಅಂತ ಕೇಳಿದ್ರೆ ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ತುಂಬಾ ನೀಡಿದ್ದಾಗ ಆ ವ್ಯಕ್ತಿ ಇರ್ಲಿಲ್ಲ. ನಾನು ಅವಾಗ ಅಷ್ಟು ಹೇಳಿದೆ, ನಾನು ಮನೆ ಕೆಲ್ಸಕ್ಕೆ ಹೋದೆ ಮತ್ತೊಂದು ಎಲ್ಲ ಮಾಡೋವಾಗ್ಲೂ ನನಗೆ ಬಹಳ ಸಲ ಅನ್ಸಿದ್ದಿದೆ, ಹೌದಲ್ಲೋ ಮನೆಯಲ್ಲಿ ಯಾರೊಬ್ರು ಜವಾಬ್ದಾರಿ ತಗೊಂಡಿದ್ರೆ ನಾನು ಇಷ್ಟು ಕಷ್ಟಪಡ್ಬೇಕಾಗಿ ಬರ್ತಿರ್ಲಿಲ್ಲ. ಸೊ ತಗೊಳ್ಲಿಲ್ಲ. ಸೊ ಅವತ್ ನನಗೆ ಅವಶ್ಯಕತೆ ಇದ್ದಿರ್ಲಿಲ್ಲ. ಸೊ ಇವತ್ ನಾನು ಬದುಕನ್ನ ನಡ್ಸ್ಕೊಳ್ತಿದ್ದೀನಿ. ನನಗೆ ಯಾರ ಅವಶ್ಯಕತೆ? ನನ್ನ ಪ್ರಪಂಚ, ನನ್ನ ಅಮ್ಮ, ನನ್ನ ತಂಗಿ, ನನ್ನ ಗಂಡ. ಯಾಕಂದ್ರೆ ಅವ್ರ ಪಾರ್ಟ್ ನನ್ನ ಬದುಕಲ್ಲಿದೆ. ಅವ್ರು ನನ್ನ ಬದುಕಿನ ಭಾಗ ಆಗಿದ್ರು. ಸೊ ಇಷ್ಟೆಲ್ಲ ಆಗಿದ್ರೆ ನನಗೆ ಅವ್ರು ಸಾಕು ಅನ್ನೋದಷ್ಟೇ. ಹಂಗಂತ ನಾನು ದ್ವೇಷ ಮಾಡ್ತೀನ? ಖಂಡಿತ ಇಲ್ಲ. ಸೊ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆನ ಬೇರೆ ಸಾಕಷ್ಟು ಹೊರಗಿನ ಶಕ್ತಿಗಳು ದುರುಪಯೋಗ ಪಡಿಸ್ಕೊಂಡಿವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದ್ ಸಮಯ ಬರುತ್ತೆ, ಆ ದುರುಪಯೋಗ ಪಡಿಸ್ಕೊಂಡಿರೋ ಶಕ್ತಿಗಳು ಯಾರು ಅನ್ನೋದು ಹೊರಗಡೆ ಬರುತ್ತೆ. ನಾನು ಅದನ್ನು ದೇವ್ರಿಗೆ ಬಿಡ್ತೀನಿ. ಯಾಕೆ ಅಂತ ಕೇಳಿದ್ರೆ ಇದ್ರ ಹಿಂದಿರೋ ಶಕ್ತಿಗಳು ಹೊರಗಡೆ ಬರ್ಬೇಕು. ಇದ್ರ ಹಿಂದೆ ಯಾರು ಇದು ಕುಮ್ಮಕ್ ಕೊಟ್ರು, ಇದು ಯಾವ ತಂದೆನೂ ತನ್ನ ಮಗಳಿಗೆ ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೇಳೋದಿಲ್ಲ. ಸೊ ಒಂದು ಹೇಳಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಏನ್ ಕಾರಣ ಇದೆ ಅದು ಹೊರಗಡೆ ಬರ್ಬೇಕು. ಈಗ ನಾನು ಮಾತಾಡೋದ್ರಿಂದ ಏನಾಗ್ಬೋದು? ತಂದೆ ವಿರುದ್ಧ ನಾನು ಮಾತಾಡ್ತೀನಿ ಅಂದ್ರೆ ನನಗೆ ಅವಶ್ಯಕತೆ ಇಲ್ಲ. ತಂದೆ ವಿರುದ್ಧ ಮಾತಾಡಿದ್ರೆ ನಾನು ಯಾಕೆ ಮಾತಾಡ್ಲಿ? ನನಗೆ ನನ್ನ ಜೀವನದಲ್ಲಿ ಯಾವುದೇ ಈಗ ನನಗೆ ನನ್ನ ಜೀವನದಲ್ಲಿ ಯಾರದ್ದು ಒಂದು ಪಾತ್ರ ಇತ್ತು ಅಂತಂದ್ರೆ ನಾನು ಅವ್ರ ಬಗ್ಗೆ ಮಾತಾಡ್ಬೇಕು. ನನ್ನ ಜೀವನದಲ್ಲಿ ಹೇಳ್ಕೊಳಕ್ ಏನೋ ಪಾತ್ರವೇ ಇರ್ಲಿಲ್ಲ. ಈಗ ನೀವ್ ಇವತ್ತು ನನಗೆ ಪರಿಚಯ ಆಗ್ತಿದ್ದೀರಾ, ನನ್ನ ಜೀವನದಲ್ಲಿ ನಿಮ್ದೇನೋ ಪಾತ್ರನೇ ಇಲ್ಲ ಆಮೇಲೆ ನಾನು ನಿಮ್ ಬಗ್ಗೆ ಯಾಕೆ ಮಾತಾಡ್ಲಿ? ನಂಗೆ ಹಂಗೆ ಯಾವ ಪಾತ್ರನೂ ಇರ್ಲಿಲ್ಲ ನನಗೆ. ಹಂಗಾಗಿ ನನಗೆ ಮಾತಾಡುವಂಥದ್ದು ಏನೂ ಇಲ್ಲ. ಸೊ ಕಮೆಂಟ್ ಮಾಡ್ತಾರ, ಮರ್ಯಾಗ ಬರ್ತಿರ್ಲಿಲ್ಲ, ಮತ್ತೊಂದು ಮಗನು ಇಂಥ ಮಗಳು ಹುಟ್ಟಬಾರ್ದಾಗಿತ್ತು. ನಮ್ಮಮ್ಮಂಗೆ ಇವತ್ತಿಗೆ ನಾನ್ ನಿಂತ್ರ ನಮ್ಮಮ್ಮ 100 ಗಟ್ಟಿ ಧ್ವನಿಯಿಂದ ಹೇಳ್ತಾರೆ ನನ್ನ ಮಗಳ ಬಗ್ಗೆ ನಂಗೆ ಹೆಮ್ಮೆ ಇದೆ. ನನ್ನ ಬಗ್ಗೆ ಆರೋಪ ಬಂದಾಗ್ಲೂ ನನ್ನ ಜೊತೆಗೆ ನಿಂತಿದ್ದು ನನ್ನ ತಾಯಿ, ನನ್ನ ಗಂಡ, ನನ್ನ ತಂಗಿ. ಆವಾಗ ಅವಮಾನ ಅನುಭವಿಸಿದ್ದು ನನ್ನ ತಾಯಿಯೇ. ಇವಾಗ ನನಗೆ ಸನ್ಮಾನ ಆಗೋವಾಗ ಅದ್ರ ಭಾಗ ತಗೊಳ್ತಾ ಇರೋದು ನಮ್ಮ ತಾಯಿನೇ. ಯಾಕಂದ್ರೆ ನನ್ನ ಬದುಕಿನ ಭಾಗದಲ್ಲಿದ್ದು ಅವ್ರು ಅದಕ್ಕೆಲ್ಲ ಕಾರಣೀಕರ್ತರು. ಸೊ ನಮ್ಮ ಕುಟುಂಬ ಅದಕ್ಕೆ ಅಷ್ಟ್ ಜೊತೆಗೆ ನಿಲ್ಲಬೇಕು ಅಂತ ಅದ್ರ ಮೌಲ್ಯ ನನಗೆ ಅರ್ಥ ಆಗಿತ್ತು. ಈಗ ಅದಕ್ಕೆ ಯಾಕೆ ಹತ್ರ ಕೊಡ್ಲಿ? ನನಗೆ ಯಾವತ್ತೂ ನನ್ಗೆ ಯಾರನ್ನಾದ್ರೂ ವ್ಯಕ್ತಿನ ಕಳ್ಕೊಂಡಾಗ ಅವ್ರು ಖಾಲಿ ಅಂತ ಅನಿಸ್ಬೇಕು. ಅವ್ರು ಇಲ್ದೆ ನನ್ನ ಜೀವನಾಗ ಏನೋ ಖಾಲಿ ಆಗಿದೆಯಪ್ಪ ಅಂತ ಅನ್ಸುತ್ತ ಆಗ ಅವ್ರ ಬಗ್ಗೆ ಮಾತಾಡೋಕ್ ಬರ್ತಿದೆ ಅಲ್ವಾ? ಸೊ ನನ್ಗೆ ಯಾವತ್ತೂ ಅನ್ಸ್ಲೇ ಇಲ್ಲ ಅವ್ರು ಇಲ್ವಲ್ಲ ಅಂತ. ನನಗೆ ಯಾವತ್ತೊಂದು ಜೀವನ ಖಾಲಿ ಅಂತ ಅನ್ಸ್ಲಿಲ್ಲ. ಅವ್ರ ಪಾತ್ರ ಅಷ್ಟು ತೂಕದ್ದು ಅಂತ ನಂಗೆ ಅನ್ಸ್ಲಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ಲಿ? ಹಂಗಂತ ಅವ್ರ ಕೆಟ್ಟವ್ರ? ಖಂಡಿತ ಇಲ್ಲ. ಪರಿಸ್ಥಿತಿಗಳು, ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿರೋ ಶಕ್ತಿಗಳು ಒಂದಿನ ಹೊರಗಡೆ ಬರುತ್ತೆ. ಆ ಜಗನ್ಮಾತೆ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಸೊ ಅಷ್ಟಕ್ಕೆ ನಾನು ನಂಬ್ತೀನಿ ಅಷ್ಟೇ. ಅದು ಬಂದಾಗ ಎಲ್ಲರಿಗೂ ಮಾತಾಡಕ್ ಸಮಯ ಬರುತ್ತೆ. ಈಗ ಯಾಕೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಸಡನ್ ಆಗಿ ಚೈತ್ರ ಕುಂದಾಪುರ ಈ ಒಂದು ಫೈರ್ ಬ್ರ್ಯಾಂಡ್ ಅಂತ, ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಮಾಡಿದಂತ ಹೆಣ್ಮಗಳು ಒಂದು ರೀಸನ್ಗೆ ರಾತ್ರೋರಾತ್ರಿ ದೊಡ್ಡ ನ್ಯೂಸ್ ಹಾಕ್ತಾರೆ. ಅದೇನು ಅಂದ್ರೆ 5 ಕೋಟಿ ವಂಚನೆ ಅಂತ. ಏನಿದು? ಯಾರ ಹತ್ರ ಹಣ ಇಸ್ಕೊಂಡಿದ್ರಿ? ಏನಿದೆ 5 ಕೋಟಿ ಕತೆ? ಈ ವಿಚಾರದಲ್ಲಿ ಬೇಕು ತುಂಬಾ ಮಾತಾಡಬೇಕು ಅಂತ ನನಗೂ ಇದೆ. ದಾಖಲೆ ಇಟ್ಟು ಮಾತಾಡಬೇಕು ಅಂತಿದೆ. ಆದ್ರೆ ಈ ಪ್ರಕರಣ ಕೋರ್ಟಲ್ಲಿ ಇರುವ ಕಾರಣಕ್ಕೆ ನನಗೆ ಮಾತಾಡಕ್ ಆಗ್ತಿಲ್ಲ. ಯಾಕೆ ನಾನು ಬಾಯಿ ಕಟ್ಟಿದ್ದೀನಿ ಅಂತ ಕೋರ್ಟಲ್ಲಿ ಇದೆ. ಯಾವುದೇ ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ಹಂತದಲ್ಲಿರುವಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು. ಕೊಟ್ಟಾಗ ಅದು ವಿಚಾರಣೆಯ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವ ಕಾರಣಕ್ಕಷ್ಟೇ ನಾನು ಮಾತಾಡ್ತಿಲ್ಲ. ಸೊ ಇಲ್ಲಾಂದ್ರೆ ಖಂಡಿತವಾಗ್ಲೂ ನಾನು ಮಾತಾಡ್ತಿದ್ದೆ. ಬಟ್ ಬಹಳ ಸ್ಪಷ್ಟವಾಗಿ ಬಹಳ ಧೈರ್ಯದಿಂದ ಹೇಳ್ತೀನಿ, ಇವತ್ತಿನ ತನಕ ಚೈತ್ರ
ಏನ್ ಬದುಕಿದಾಳೆ ಅದೆಲ್ಲವೂ ಕೂಡ ಅವಳ ಸ್ವಂತ ಪರಿಶ್ರಮದಿಂದ ಕಷ್ಟಪಟ್ಟು ದುಡಿದ ದುಡ್ಡಲ್ಲೇ ಬದುಕಿದಾಳೆ. ಇವತ್ತಿನ ತನಕ ನನ್ನ ತಟ್ಟೆಗೆ ಬೀಳುವ ಅನ್ನದಲ್ಲಿ ಇನ್ನೊಬ್ಬರ ಹಂಗಿಲ್ಲ. ಅಷ್ಟ್ರ ಮಟ್ಟಿಗೆ ನಾನು ಬಹಳ ಧೈರ್ಯವಾಗಿ ಹೇಳ್ತೀನಿ. ಸೊ ನನಗ್ 100ಕ್ಕೆ 1000 ಪಟ್ಟು ವಿಶ್ವಾಸ ಇದೆ. ನಾನು ನಿರಪರಾಧಿ ಅಂತ ಹೊರಗಡೆ ಬಂದೇ ಬರ್ತೀನಿ ಅನ್ನೋ ವಿಶ್ವಾಸ ಇದೆ. ಸಾಬೀತ್ ಮಾಡ್ಕೊಂಡು ಬಂದೇ ಬರ್ತೀನಿ. ಒಂದಿನ ನನಗೆ ಈ ತರ ಪ್ರಶ್ನೆ ಕೇಳೋರು ಬೇಕು ಅಂತ ನಾನು ಕಾಯ್ತಾ ಇರ್ತೀನಿ. ಹಂಗಾಗಿ ಈ ಸಂದರ್ಭ ಆ ದಿನಕ್ಕೋಸ್ಕರ ನಾನು ತೆಗ್ದಿಟ್ಕೊಳ್ತೀನಿ ಅಂತ. ಬಿಗ್ ಬಾಸ್ ಹ್ಮ್. ಶೋ ಮುಗಿಸ್ತೀರಾ, ಹೊರಗೆ ಬರ್ತೀರಾ, ಬಂದ ತಕ್ಷಣ ಈಗ ಒಂದು ನ್ಯೂಸ್ ಏನಾಗ್ರೆ ಚೆಕ್ ಬೌನ್ಸ್ ಕೇಸ್ ನನ್ನ ಮೇಲಿಲ್ಲ, 3 ಜನ ಗಂಡಂದ್ರು ಅಂತ ಒಂದು ಕಂಟೆಸ್ಟೆಂಟ್ ಮೇಲೆ ನೀವು ಆರೋಪ ಮಾಡ್ತಾರೆ. ಹ್ಮ್. ಆ ಕಂಟೆಸ್ಟೆಂಟ್ ಯಾರು, ಯಾಕೆ, ಈ ತರದ್ ಏನಾಯ್ತು ಆಕ್ಚುಲಿ? ನೋಡಿ, ನಾನು ತುಂಬಾ ಮೆಚೂರ್ಡ್. ಹಾಗಾಗಿ ನನಗೆ ನನ್ನ ವೈಯಕ್ತಿಕ ವಿಚಾರಕ್ಕೆ ಯಾರು ಬರ್ಲಿಲ್ಲ ಅಂದ್ರೆ ನಾನು ಯಾರ ವಿಚಾರಕ್ಕೂ ಮಾತಾಡಲ್ಲ. ಸೊ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ನೀವು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದ್ ನೋಡ್ಕೊಳ್ಳಿ. ನೀವು ಸರಿ ಇದ್ದು ಇನ್ನೊಬ್ರು ಕಮೆಂಟ್ ಮಾಡಿ. ಈಗ ನಿಮ್ ಬಗ್ಗೆ ಕಮೆಂಟ್ ಮಾಡಿದ್ರು, ಅಲ್ಲ, ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳಿಲ್ಲ. ಯಾವ್ದೋ ಯಾರು contestant ಮಾಡಿದ್ರು? ಯಾರೋ ಒಬ್ರು ಯಾರು ಮಾಡಿದ್ದಾರೆ ನನ್ನ ವೈಯಕ್ತಿಕ ಕಮೆಂಟು. ಸೊ ಅವ್ರು ಅದನ್ನ ತಗೋಬಹುದು. ಅವ್ರು ಅಲ್ಲ ಅಂತ ಅಂದ್ರೆ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಹೆಗಲ್ ಮುಟ್ಟು ನೋಡ್ಕೋಬೇಡಿ ಅಂತ. ಅವ್ರು ಹೆಗಲ್ ಮುಟ್ಟು ನೋಡ್ಕೊಂಡ್ರೆ ಅದು ಅವರು ಅಂತ ಅರ್ಥ. ಅವ್ರು ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಅವ್ರು ಅಲ್ಲ ಅಂತ ಅರ್ಥ. ಸೊ ನಾನು ಕಾಯ್ತಾ ಇದ್ದೀನಿ ಯಾರಾದ್ರೂ ರಿಯಾಕ್ಟ್ ಮಾಡ್ತಾರ ಅಂತ. ಮಾಡಿದ್ರೆ ಅದು ಅವರು ಅಂತ ಅವರೇ ಒಪ್ಕೊಂಡಂಗ ಆಗತ್ತೆ ಅಂತ ಅಷ್ಟೇ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಯಾರು ಉದ್ದೇಶಿಸಿ ನನಗೆ ಪರ್ಟಿಕ್ಯುಲರ್ ಆಗಿ ನನ್ಗೆ ಯಾರ ಮೇಲೂ ದ್ವೇಷ ಸಾಧಿಸೋ ಉದ್ದೇಶ ಇಲ್ಲ. ನಾನು 11 ಸೀಸನ್ ಇರ್ಬೋದು, 12 ಸೀಸನ್ ಇರ್ಬೋದು, ನಾನು ಅದನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಹೇಳಿದೀನಿ ಅಂತಲೂ ಎಲ್ಲೂ ಹೇಳಿಲ್ಲ. ಬಟ್ ನನಗೆ ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಬೇರೆಯವ್ರ ವೈಯಕ್ತಿಕ ವಿಚಾರಕ್ಕೆ ಹೋಗಲ್ಲ. ನನ್ನ ವಿಚಾರಕ್ಕೆ ಯಾರು ಬರಬಾರ್ದು. ನೀವು ಎಷ್ಟು ಮಾತಾಡ್ತೀರಿ ಅಷ್ಟೇ ಮಾತಾಡಿ. ಅದ್ ಬಿಟ್ಟು ನೀವು ಲೈನ್ ಕ್ರಾಸ್ ಮಾಡ್ತೀರಿ ಅಂದ್ರೆ ನಾನು ಲೈನ್ ಕ್ರಾಸ್ ಮಾಡ್ತೀನಿ. ನನಗೇನ್ ದೊಡ್ಡ ಸಮಸ್ಯೆ ಆಗೋದು ಗೊತ್ತಾ? ಯಾವತ್ತೂ ನಾನು ಜಗಳ ಶುರು ಮಾಡಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಯಾರು ಕೆರೀತಾರೆ, ಅದ್ರ ಕೊನೆ ನಾನ್ ಮಾಡ್ತೀನಿ. ಜನಕ್ಕೆ ಅನ್ಸುತ್ತೆ ಇವಳೇ ಮಾಡ್ತಿದ್ದಾಳೆ, ಇವಳು ಜಗಳ ಮಾಡ್ತಾಳೆ ಅಂತ. ನೀವು ಸುಮ್ಮನೆ ಇರೋಳು ನನ್ನನ್ನು ಕೆರೆದು ಇದ್ ಮಾಡಿದಾಗ ಅವ್ರು 1 ಏಟ್ ಕೊಟ್ಟು ನಾನು 10 ಏಟ್ ಕೊಡ್ತೀನಿ. ನನ್ ಗುಣನೇ ಹಂಗೆ. ಸೊ ನಾನು ಯಾವಾಗ್ಲೂ ನನ್ನ ಪಾಡಿಗೆ ನನ್ನ ಸುಮ್ಮನೆ ಇರಕ್ ಬಿಟ್ಬಿಡ್ರಿ. ನಾನು ಯಾರು ಸವಸಕ್ ಹೋಗಲ್ಲ. ನನ್ನ ಪಾಡಿಗೆ ಆರಾಮಾಗಿರ್ತೀನಿ. ನನ್ನ ವೈಯಕ್ತಿಕ ಕೇಸ್ಗಳ ಬಗ್ಗೆ ಮಾತಾಡೋ ಅರ್ಹತೆ ಯಾರಿಗಿಲ್ಲ. ನಿಮ್ಮೇಲೆ ಒಂದೂ ಕೇಸ್ ಇಲ್ವಾ? ನೀವು ನಿಮ್ಮೇಲೆ ಏನೂ ಕೇಸ್ ಇಲ್ಲ, ನೀವು ಸಾಚಾ ಅಂದ್ರೆ ನೀವು ನನ್ನ ಕೇಸ್ನ ಬಗ್ಗೆ ಮೀಡಿಯಾದ ನ್ಯೂಸ್ನ ನಿಮ್ ಸ್ಟೋರಿಗೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ನೀವು 200% ಕರೆಕ್ಟ್ ಇದ್ದೀರಾ, ಶೇರ್ ಮಾಡ್ಕೊಳ್ಳಿ. ನೀವು ಕೇಸ್ಗಳನ್ನ ಇಟ್ಕೊಂಡು ಇನ್ನೊಬ್ರದನ್ನ ಮಾಡಿದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ, ಏನು ಇದು ತನ್ನ ಎಲ್ಲೆಲ್ಲೇ ಹೆಗ್ಣ ಸತ್ ಬಿದ್ದಿರುತ್ತೆ, ಇನ್ನೊಬ್ಬರ ಎಲ್ಲೆಲ್ಲಿ ನೊಣ ಹೆಕ್ತಾನಂತೆ. ಹಂಗ್ ಮಾಡ್ಬೇಡಿ ಅಷ್ಟೇ. ಬಿಕಾಸ್ ನಾನು ಇನ್ನೊಬ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ನನ್ಗೆ ಒಂದ್ ಹಂತಕ್ಕೆ ಜೀವನ ಸಾಕಷ್ಟು ಪಾಠ ಕಲ್ಸ್ನು ಒಂದು ಮೆಚುರಿಟಿ ಅಂತ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅದು ನಮಗೂ ಸಮಾಜ ಕೊಡೋ ಗೌರವಕ್ಕೆ ನಾವು ಕೊಡೋ ಪ್ರತಿಫಲ ಆಗಿರುತ್ತೆ. ತುಂಬಾ ಚೈಲ್ಡಿಶ್ ಆಗಾಡೋದು ನಮಗೂ ಇಷ್ಟ ಇರೋದಿಲ್ಲ. ಸೊ ಇಷ್ಟೇ ಕನ್ಕ್ಲೂಷನ್. ನಾನಂತೂ ಯಾರ ತಂಟೆಗೆ ಹೋಗಲ್ಲ. ನನ್ ತಂಟೆಗೆ ಬಂದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ. ಅಂಡ್ ನೀವಾಗಿದ್ರೆ ನೀವು ರಿಯಾಕ್ಟ್ ಮಾಡಿ. ನೀವಲ್ಲೂ ಸುಮ್ಮನೆ ಇದ್ ಬಿಡಿ. ನಾನು ಯಾರಿಗೆ ಅಂತ ಏನು ಹೆಸರು ಹಾಕಿಲ್ಲ, ಏನು ಮಾಡಿಲ್ಲ. ನಾನು ಯಾರ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ನಾನೇನು ಹೇಳಿಲ್ಲ. ಸೊ ನನ್ನ ಬಗ್ಗೆ ಯಾರು 10 ಜನ ಹಾಕಿರ್ತಾರೆ, 10ರಲ್ಲಿ ಯಾರೋ ಒಬ್ರಿಗೆ ನಾನು ಉತ್ತರ ಕೊಟ್ಟಿರ್ತೀನಿ. ಅವ್ರು ಯಾರು ಅಂತ ಅವರು ನೋಡ್ಕೊಳ್ಳಿ ಅಂತ. ತದ್ಭವತಿ ಅಷ್ಟೇ. And wonderful talking to you, Chaitra. Thank you so much first of all ನೀವು ಪಾಡ್ಕಾಸ್ಟ್ ಬರೀರೋಕೆ. ಬಹಳ ಖುಷಿ ಆಯ್ತು. ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.